ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಋಗ್ಯಜುಸ್ಸಾಮರೂಪಾಯ ವೇದಾಹರಣಕರ್ಮಣೆ ಪ್ರಣವೋದ್ಗೀತವಪುಷೇ ಮಹೋಶ್ವಶಿರಸೇ ನಮಃ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪೂಜ್ಯರಾದ ಭಗವದ್ಬಂಧುಗಳೇ, ಶ್ರೀ ದೇವರ್ಷಿ ನಾರದರ ಭಕ್ತಿ ಸೂತ್ರಗಳಲ್ಲಿ 63ನೇ ಸೂತ್ರದವರೆಗೂ ಕೂಡ ಹಿಂದಿನ ಒಂದು ಪ್ರವಚನದಲ್ಲಿ ನಾವು ಅಧ್ಯಯನ ಮಾಡ್ಕೊಂಡಿದ್ವಿ. 63ನೇ ಸೂತ್ರ ಸ್ತ್ರೀ ಧನ ನಾಸ್ತಿಕ ವೈರಿಚರಿತ್ರಂ ನಶ್ರವಣೀಯಂ ಅಂತ. ಸರ್ ಇದು ಆಫ್ ಮಾಡಿ. ಫ್ಯಾನ್. ಸ್ತ್ರೀ ಧನ ನಾಸ್ತಿಕ ವೈರಿಚರಿತ್ರಂ ನಶ್ರವಣೀಯಂ ಅಂತ ಹೇಳ್ಬಿಟ್ಟು ಅಂತ ಅಂದರೆ ಲೌಕಿಕವಾಗಿರ್ತಕ್ಕಂಥ ಸ್ತ್ರೀಯರ ಚರಿತ್ರೆಯನ್ನಾಗಲಿ, ದುಡ್ಡಿನ ಕುರಿತಾಗಿರ್ತಕ್ಕಂಥ ಚರಿತ್ರೆಯನ್ನಾಗಲಿ, ನಾಸ್ತಿಕರ ಚರಿತ್ರೆಯನ್ನಾಗಲಿ, ವೈರಿಗಳ ಚರಿತ್ರೆಯನ್ನಾಗಲಿ ನಾವು ಶ್ರವಣ ಮಾಡಬಾರ್ದು ಅಂತ ನಾರದರು ಹಿಂದಿನ ಒಂದು ಭಕ್ತಿ ಸೂತ್ರದಲ್ಲಿ ಹೇಳಿದ್ರು. ಇದೇನು ಅಂದರೆ ಬಾಹ್ಯವಾಗಿರ್ತಕ್ಕಂಥ ಇಂದ್ರಿಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಧನೆ. ನಾವು ಏನು ಕೇಳಬೇಕು, ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾರದರು ಹೇಳ್ತಾ ಇದ್ದಾರೆ. ಈಗ ಮುಂದಿನ ಸೂತ್ರ 64ನೇ ಸೂತ್ರ. ಇದರಲ್ಲಿ ಮಾನಸಿಕವಾಗಿರ್ತಕ್ಕಂಥ ಬೌದ್ಧಿಕವಾಗಿರ್ತಕ್ಕಂಥ ಒಂದು ಸಾಧನೆಯ ಕುರಿತಾಗಿ ನಮಗೆ ನಾರದರು ಉಪದೇಶ ಮಾಡ್ತಾ ಇದ್ದಾರೆ. ಅಭಿಮಾನ ದಂಬಾಧಿಕಂ ತ್ಯಾಜ್ಯಂ ಅಂತ 64ನೇ ಸೂತ್ರ. ಅಭಿಮಾನ ದಂಬಾಧಿಕಂ ತ್ಯಾಜ್ಯಂ ಅಂತ ಹೇಳ್ಬಿಟ್ಟು ಅಂತ ಅಂದರೆ ನಮ್ಮಲ್ಲಿರ್ತಕ್ಕಂಥ ದುರಭಿಮಾನ, ದುರಹಂಕಾರ ಏನಿದೆ ಅದನ್ನು ನಾವು ತ್ಯಜಿಸಬೇಕು, ದಂಬವನ್ನು ತ್ಯಜಿಸಬೇಕು ಅಂತ ಹೇಳ್ಬಿಟ್ಟು ನಾರದರು ಇಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈ ಅಭಿಮಾನ ಅಂದರೆ ಏನು ಅಂತಂದರೆ ನಮ್ಮ ಬಗ್ಗೆ ನಮಗಿರ್ತಕ್ಕಂಥ ಅತಿಯಾದ ಗೌರವ. ಅಂದರೆ ನಾವೇನು ತಿಳ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ನಾನು ಹುಟ್ಟಿನಿಂದ ತುಂಬ ಶ್ರೇಷ್ಠ, ಜಾತಿಯಿಂದ ತುಂಬ ಶ್ರೇಷ್ಠ, ವಿದ್ಯೆಯಿಂದ ತುಂಬ ಶ್ರೇಷ್ಠ, ನನ್ನಷ್ಟು ಆಚಾರವಂತ ಯಾರೂ ಇಲ್ಲ, ನನ್ನಂಥ ಧರ್ಮಾತ್ಮ ಯಾರೂ ಇಲ್ಲ. ಹೌದು ತಾನೆ? ಇವೆಲ್ಲ ನಾವು ನಿತ್ಯ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂಗತಿಗಳು. ನನ್ನಷ್ಟು ಸುಂದರಾಂಗ ಯಾರೂ ಇಲ್ಲ, ನನ್ನಂಥ ಆರೋಗ್ಯವಂತ ಯಾರೂ ಇಲ್ಲ, ಆಮೇಲೆ ನನ್ನಷ್ಟು ಐಶ್ವರ್ಯವಂತ ಯಾರೂ ಇಲ್ಲ. ಇವೇನು ಅಂದರೆ ಯಾರೂ ನಮ್ಗೆ ಹೇಳಲ್ಲ, ನಮಗೆ ನಾವೇ ಊಹೆ ಮಾಡ್ಕೊತಾ ಇರ್ತೀವಿ. ಶ್ರೀ ಶಾರದಾದೇವಿಯವರು ಒಂದು ಕಡೆ ಹೇಳ್ತಾರೆ, ನಾನು ತುಂಬ ಧರ್ಮಾತ್ಮ, ನಾನು ತುಂಬ ಪುಣ್ಯಾತ್ಮ ಅಂತ ಯಾರಾದರೂ ತಿಳ್ಕೊತಾ ಇದ್ದಾರೆ ಅಂದರೆ ಅದು ದುರಹಂಕಾರದ ಪರಮಾವಧಿ ಅಂತ. ಯಾವತ್ತೂ ಕೂಡ ನಮಗೆ ನಾವು ಆ ಥರ ತಿಳ್ಕೊಳಕ್ಕೆ ಹೋಗಬಾರ್ದು. ನೀನು ಪುಣ್ಯಾತ್ಮ, ನೀನು ಧರ್ಮಾತ್ಮ ಅಂತ ಬೇರೆಯವರು ಹೇಳಬೇಕು. ಬೇರೆಯವ್ರು ಹೇಳ್ದಾಗಲೂ ಕೂಡ ನಾವು ಕಾಲರ್ ಎಗರಾಕಬಾರ್ದು. ಯಾಕೆ ಅಂತಂದರೆ ಬೇರೆಯವ್ರು ಹೇಳ್ತಾ ಇದ್ರು ಕೂಡ ಇದು ಭಗವಂತ ಇವ್ರಿಗೆ ಬುದ್ಧಿಗೆ ಈ ಥರ ಗೋಚರ ಆಗೋ ಥರ ಮಾಡ್ತಾ ಇದ್ದಾನೆ, ನನ್ನಲ್ಲಿ ಇನ್ನೂ ಕೂಡ ದೋಷಗಳಿದೆ, ನಾನು ತಿದ್ಕೋಬೇಕು, ನಾನು ಇನ್ನೂ ದಾರಿಗೆ ಬರಬೇಕು, ಇನ್ನೂ ಇಂಪ್ರೂವ್ ಆಗಬೇಕು ಅಂತ ತಿಳ್ಕೋಬೇಕೇ ಹೊರತಾಗಿ ಅವ್ರು ಹೇಳಿದ ತಕ್ಷಣ ಕಾಲರ್ ಎಗರಾಕ್ತಕ್ಕಂಥದ್ದು ಅಥವಾ ನಮಗೆ ನಾವೇ ಹೇಳ್ಕೊತಕ್ಕಂಥದ್ದು. ಕೆಲವರೇನು ಅಂದರೆ ಯಾರನ್ನ ಹೊಸಬರು ಬಂದು ಪರಿಚಯ ಆದರೆ ನಮ್ಮ ಬಗ್ಗೆ ನಾವೇ ಪರಿಚಯ ಮಾಡ್ಕೊತಾ ಇರ್ತೀವಿ. ಇಲ್ಲಾಂದ್ರೆ ಪಕ್ಕದಲ್ಲಿರೋರ್ಗೆ ಯಾರೋ ಹೇಳ್ತಿರ್ತೀವಿ, ನನ್ನ ಬಗ್ಗೆ ಸ್ವಲ್ಪ ಹೇಳಿ ಅಂತೇಳಿ, ನಾನೇನು ಅಂತ ಹೇಳಿ ಅಂತೇಳ್ಬಿಟ್ಟು. ಇದು ನಮ್ಮ ನೇಚರ್. ಅವ್ರು ಯಾರು ಮಾತಾಡೋರಿಲ್ಲ, ನಾವು ಒಬ್ಬರೇ ಇದ್ದೀವಿ ಅಂತಂದರೆ ನಿನಗೆ ಗೊತ್ತಾ ನಾನು ಅಂದರೆ ಏನು ಗೊತ್ತಾ, ನಾನು ಹಂಗೆ ನಾನು ಹಿಂಗೆ ಅಂತೇಳ್ಬಿಟ್ಟು ನಮ್ಮ ಬಗ್ಗೆ ನಾವೇ ಹೇಳ್ಕೊತಾ ಇರ್ತೀವಿ. ಅದನ್ನು ಯಾವತ್ತೂ ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಾಗಾಗಿ ಇಲ್ಲಿ ನಾರದ್ರು ಏನು ಹೇಳ್ತಾ ಇದ್ದಾರೆ, ಅಭಿಮಾನ ದಂಬಾಧಿಕಂ ತ್ಯಾಜ್ಯಂ. ಅಭಿಮಾನ ಅಂದರೆ ನಮ್ಮ ಬಗ್ಗೆ ನಮಗೆ ಇರ್ತಕ್ಕಂಥ ಅತಿಯಾದ ಗೌರವ, ಅದನ್ನು ನಾವು ಫಸ್ಟು ತ್ಯಜಿಸಬೇಕು. ಯಾಕಂದರೆ ಈಶ್ವರಸ್ಯ ಅಭಿಮಾನ ದ್ವೇಷಿತ್ವಾತ್ ದೈನ್ಯ ಪ್ರಿಯತ್ವಾಚ ಅಂತೇಳ್ಬಿಟ್ಟು ಹಿಂದಿನ ಸೂತ್ರಗಳಲ್ಲಿ ನಾರದ್ರೆ ಹೇಳಿದ್ದಾರೆ.
ಈಶ್ವರನಿಗೆ ಅಹಂಕಾರ ಅಂತಕ್ಕಂಥದ್ದು, ಅಭಿಮಾನ ಅಂತಕ್ಕಂಥದ್ದು ಇಷ್ಟ ಆಗೋದಿಲ್ಲ. ಅವನು ಸಿಂಪ್ಲಿಸಿಟಿಯನ್ನು ಇಷ್ಟಪಡ್ತಾನೆ, ಅಂದರೆ ಸರಳತೆಯನ್ನು ತುಂಬ ಇಷ್ಟಪಡ್ತಾನೆ, ವಿನಯವನ್ನು ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಭಗವಂತನಿಗೆ ಇಷ್ಟ ಆಗ್ತಾ ಇರ್ತಕ್ಕಂಥ ವಿನಯವಾಗಿ ನಾವು ನಡ್ಕೋಬೇಕೇ ಹೊರತಾಗಿ ಅಹಂಕಾರದಿಂದ ನಾವು ಯಾವತ್ತಿಗೂ ಕೂಡ ನಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಕೆಲವರೇನು ಅಂತಂದರೆ ಕೆಲವ್ರನ್ನೆಲ್ಲ ಟೀಕೆ ಮಾಡ್ತಾ ಇರ್ತಾರೆ, ನಾನು ದೊಡ್ಡ ಪಂಡಿತ ಅಂತ. ಕೆಲವ್ರಿಗೆ ಅದೊಂದು ಊಹೆ, ನಾನು ದೊಡ್ಡ ಪಂಡಿತ, ನನ್ನಷ್ಟು ವಿದ್ಯಾವಂತ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಗಳನ್ನು ಟೀಕೆ ಮಾಡೋದು. ನೀನು ಹಂಗೆ, ನೀನು ಹಿಂಗೆ, ನೀನು ಈ ಥರ ಅಂತೇಳ್ಬಿಟ್ಟು ಟೀಕೆ ಮಾಡ್ತಕ್ಕಂಥ ನೇಚರ್ ಕೆಲವ್ರಿಗಿರುತ್ತೆ. ಹಾಗಾಗಿ ಅದನ್ನು ಬಿಡಬೇಕು. ಇನ್ನು ದಂಭ ಅಂತಂದರೆ ಏನು ಅಂತಂದರೆ ನನ್ನಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನು ಇದೆ ಅಂತ ತೋರಿಸ್ಕೊಳ್ತಕ್ಕಂಥದ್ದು. ನಾನು ಭಕ್ತ ಅಲ್ಲ, ಆದರೂ ಕೂಡ ಭಕ್ತನಂತೆ ಒಂದಷ್ಟು ರುದ್ರಾಕ್ಷಿ ಮಾಲೆಗಳನ್ನು ಹಾಕ್ಕೊಂಬಿಟ್ಟು, ವಿಭೂತಿಗಳನ್ನು ಇಟ್ಕೊಂಡು, ಒಳ್ಳೆ ಮಡಿನ ಉಟ್ಕೊಂಡು ಜನಗಳಿಗೆಲ್ಲ ವಿಶೇಷವಾಗಿ ಕಾಣಿಸ್ಕೊತಕ್ಕಂಥದ್ದು. ನಾನು ನೋಡು ನಾನು ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು. ಒಂದು ಕಡೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಈ ಗುಂಗುಟ್ ಅಂತ ಹಾಕ್ತಾರೆ, ಉತ್ತರ ಭಾರತದ ಕಡೆಗಳಲ್ಲಿ ಗುಂಗುಟ್ ಅಂತ ಹಾಕ್ತಾರೆ ಹೆಂಗಸರು. ಅತಿಯಾಗಿ ಗುಂಗುಟ್ ಹಾಕಿ ಮೆರಿತಾ ಇರ್ತಕ್ಕಂಥ ಹೆಂಗಸರನ್ನು ಯಾರಾದರೂ ನೋಡಿದ್ರೆ, ಕಿವಿನಲ್ಲಿ ಯಾವಾಗಲೂ ಕೂಡ ಹೂ ಇಟ್ಕೊಂಡಿರ್ತಕ್ಕಂಥ ಪಂಡಿತರನ್ನು ಯಾರಾದರೂ ನೋಡಿದ್ರೆ, ವಿಶೇಷವಾಗಿ ನಾನು ಭಕ್ತ ಅಂತ ತೋರಿಸ್ಕೊಳ್ತಕ್ಕಂಥ ಇಂಥವ್ರನ್ನ ಯಾರನ್ನ ನೋಡಿದ್ರೆ ಅವ್ರ ವಿಚಾರದಲ್ಲಿ ತುಂಬ ಹುಷಾರಾಗಿದೆ ಅಂತ ಹೇಳ್ತಾರೆ. ಯಾರು? ಶ್ರೀರಾಮಕೃಷ್ಣರು. ಯಾಕೆ ಅಂತಂದರೆ ಅವ್ರ ಮೇಲ್ನೋಟಕ್ಕೆ ಒಂಥರ ಇರ್ತಾರೆ, ಒಳನೋಟಕ್ಕೆ ಬೇರೆ ಥರ ಇರ್ತಾರೆ. ಅವ್ರನ್ನ ಶ್ರೀರಾಮಕೃಷ್ಣರು ಯಾವುದಕ್ಕೆ ಹೋಲಿಸ್ಬಿಡ್ತಾರೆ ಅಂತಂದರೆ ಪಾಚಿಯಿಂದ ತುಂಬಿರ್ತಕ್ಕಂಥ ಬಾವಿಗೆ ಹೋಲಿಸ್ಬಿಡ್ತಾರೆ. ನೋಡಿದ್ದೀರಾ ಬಾವಿ? ಈ ಹೊರಗಡೆ ಎಲ್ಲ ಪಾಚಿಯಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ, ನೋಡೋದಕ್ಕೆ ಬರೀ ನೆಲ ಇದ್ದಂಗೆ ಇರುತ್ತೆ. ನೆಲ ಅಂತ ನಡ್ಕೊಂಡು ಹೋದ್ರೆ ಏನಾಗುತ್ತೆ, ದೊಡ್ಡಮ್ಮ ಅಂತ ನಾವು ಬಾವಿನಲ್ಲಿ ಬಿದ್ದುಬಿಡ್ತೀವಿ. ಹಾಗೆ ನೀವು ಮೋಸ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕಿವಿನಲ್ಲಿ ಹೂವು ಇದೆ ಅಥವಾ ಭಕ್ತನ ಲಕ್ಷಣಗಳಿದೆ ಅಂದ ಮಾತ್ರಕ್ಕೆ ಅವನು ಭಕ್ತ ಅಂತ ನಂಬೋಕೆ ಹೋಗಬೇಡಿ. ಪಂಡಿತನಂತೆ ತೋರಿಸ್ಕೊತಾ ಇದ್ದಾನೆ ಅಂತಂದರೆ ಪಂಡಿತ ಅಂತ ನಂಬೋದಕ್ಕೆ ಹೋಗಬೇಡಿ. ಯಾಕೆಂದರೆ ಪ್ರತ್ಯಕ್ಷವಾದರೂ ಕೂಡ ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಎಲ್ಲದನ್ನು ಕೂಡ ಪರೀಕ್ಷೆ ಮಾಡಿ ಒಪ್ಕೊಳ್ಳಿ, ಹಾಗೆ ಒಪ್ಕೊಳಕ್ಕೆ ಹೋಗಬೇಡಿ ಅಂತ. ಶ್ರೀರಾಮಕೃಷ್ಣರನ್ನ ನಮಗೆಲ್ಲ ಗೊತ್ತು, ವಿವೇಕಾನಂದರು ನರೇಂದ್ರ ಆಗಿದ್ದಾಗ ಅಷ್ಟು ಈಸಿಯಾಗಿ ಒಪ್ಪಲಿಲ್ಲ. ಅವರು ಹಗಲು ರಾತ್ರಿ ಶ್ರೀರಾಮಕೃಷ್ಣರನ್ನ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ, ಏನದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಇವರು ಕರೆಕ್ಟಾಗಿರ್ತಕ್ಕಂಥ ಪಂಡಿತರ ಅಲ್ವಾ ಅಂತ ಹೇಳ್ಬಿಟ್ಟು ಅಂತ ಪರೀಕ್ಷೆಗೆ ಒಳಪಡಿಸಿ ಆಮೇಲೆ ಒಪ್ಕೊತಾರೆ. ಹಗಲು ರಾತ್ರಿ ಶ್ರೀರಾಮಕೃಷ್ಣರ ಒಂದು ದ್ವಾರನ್ನು ಕಾಯ್ತಾ ಇರ್ತಾರೆ. ಯಾಕೆಂತಂದರೆ ಸ್ವಲ್ಪ ದೂರದಲ್ಲಿ ಶಾರದಾದೇವಿಯವರ ಮಂದಿರ ಇರುತ್ತೆ. ಶ್ರೀರಾಮಕೃಷ್ಣರು ಕಾಮಕಾಂಚನಗಳನ್ನು ಬಿಡಬೇಕು ಅಂತ ಹೇಳ್ತಾ ಇರ್ತಾರೆ ಉಪದೇಶದಲ್ಲಿ. ಕಾಮಕಾಂಚನಗಳನ್ನು ಬಿಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಗುರುಗಳು ಯಾವುದಾದ್ರೂ ಒಂದು ಸಮಯದಲ್ಲಿ ಶಾರದಾದೇವಿಯವರ ಮಂದಿರಕ್ಕೆ ಹೋಗ್ದಿರಾನೇ ಇರ್ತಾರಾ ಅಂತಕ್ಕಂಥದ್ದು ನರೇಂದ್ರನ ಒಂದು ಅನುಮಾನ ಆಗಿರುತ್ತೆ. ಹಾಗಾಗಿ ಹಗಲು ರಾತ್ರಿ ಶ್ರೀರಾಮಕೃಷ್ಣರ ದ್ವಾರನ್ನ ಕಾಯ್ತಾರೆ. ಒಂದಲ್ಲ ಒಂದು ಟೈಮ್ನಲ್ಲಿ ಇವರು ಹೆಂಡತಿ ಮನೆಗೆ ಹೋಗ್ದಿರಾನೇ ಇರ್ತಾರಾ ಅಂತ ಹೇಳ್ಬಿಟ್ಟು ಅಂತ. ಆದರೆ ಅದರಲ್ಲಿ ಅವರು ಫೇಲ್ ಆಗ್ತಾರೆ. ಎರಡನೇ ಸಲ ದುಡ್ಡನ್ನು ಇಷ್ಟಪಡದೆ ಇರ್ತಕ್ಕಂಥದ್ದು ಯಾರಾದರೂ ಇದ್ದಾರೆ ಪ್ರಪಂಚದಲ್ಲಿ? ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳ್ಬಿಟ್ಟಂದು ಅಂತ. ಅದರಲ್ಲಿ ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡೋವಾಗ ನಮ್ಮ ಗುರುಗಳು ಬಾಯಿ ಬಿಡ್ದಿರ ಇರ್ತಾರಾ ಅಂತ ಹೇಳ್ಬಿಟ್ಟಂತ. ಒಂದ್ಸಲ ಏನು ಮಾಡ್ತಾರೆ, ಶ್ರೀರಾಮಕೃಷ್ಣರು ಆಚೆ ಕೈಕಾಲು ತೊಳ್ಕೊಂಬರೋದಕ್ಕೆ ಅಂತ ಹೋಗಿರ್ತಾರೆ. ಇನ್ನೇನು ಮಲಗ್ತಕ್ಕಂಥ ಒಂದು ಸಮಯ ಆಗಿರುತ್ತೆ, ನೋಡೋಣ ಅಂತ ಹೇಳ್ಬಿಟ್ಟು ಏಕಾಂತ ಸೇವೆಯಲ್ಲಿ ಇರಬೇಕಾಗಿದ್ರೆ ಯಾರು ನೋಡದೆ ಇದ್ದಂಗೆ ಅವ್ರು ಮಲಗ್ತಕ್ಕಂಥ ಒಂದು ಹಾಸಿಗೆಯ ದಿಂಬಿನ ಕೆಳಗಡೆ ಸ್ವಲ್ಪ ದುಡ್ಡನ್ನು ಬಚ್ಚಿಟ್ಟಿರ್ತಾರೆ. ಯಾರು? ನರೇಂದ್ರ. ಅಂದರೆ ಪೂರ್ವಾಶ್ರಮದಲ್ಲಿ, ವಿವೇಕಾನಂದರ ಪೂರ್ವಾಶ್ರಮದಲ್ಲಿ. ಶ್ರೀರಾಮಕೃಷ್ಣರು ಬರ್ತಾರೆ, ಬಂದು ಆ ಹಾಸಿಗೆ ಮೇಲೆ ಮಲ್ಕೊಂತಾರೆ. ಮಲ್ಕೊಂಡಿದ ತಕ್ಷಣ ಚೇಳು ಕುಟುಕದವ್ರ ಥರ ಅಯ್ಯಯ್ಯಯ್ಯಯ್ಯೋ ಅಂತ ಕಿರ್ಚ್ಕೊಂಡು ದೂರಕ್ಕೆ ಓಡೋಗ್ಬಿಡ್ತಾರೆ. ಏನು ಹಿಂಗೆ ಓಡೋಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಶಿಷ್ಯರೆಲ್ಲ ಬಾಯಿ ತೆರೆದು ನೋಡ್ತಾ ಇರ್ತಾರೆ. ಕಡೆಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ಮಲಗತಕ್ಕಂಥ ಹಾಸಿಗೆ ಒಳಗೆ ಅನಾತ್ಮ ವಸ್ತು ಇದೆ ಅಂತ ಹೇಳ್ತಾರೆ. ಅಂದರೆ ಆತ್ಮಕ್ಕೆ ಸಂಬಂಧ ಪಡದೇ ಇರತಕ್ಕಂಥ ವಸ್ತು ಇದೆ, ಅನಾತ್ಮ ವಸ್ತು ಇದೆ, ಅನಾತ್ಮ ವಸ್ತು ಇದೆ ಅಂತ ಹೇಳ್ತಾ ಇರ್ತಾರೆ. ಕಡೆಗೆ ಏನಪ್ಪ ಇದು ಅನಾತ್ಮ ವಸ್ತು ಅಂತ ಹೇಳ್ಬಿಟ್ಟು, ಏನೋ ಹಾವಿದೆಯೋ ಚೇಳಿದೆಯೋ ಅಂತ ಹೇಳ್ಬಿಟ್ಟು ದಿಂಬು ಹಾಸಿಗೆಗಳನ್ನೆಲ್ಲ ಕೊಡುವುದ್ರೆ ಅದರೊಳಗೆ ಸ್ವಲ್ಪ ಚಿಲ್ಲರೆ ಕಾಯಿನಗಳು ಸಿಗುತ್ತೆ. ಏನು ಸಿಗುತ್ತೆ? ಕಾಸುಗಳು ಸಿಗುತ್ತೆ. ಆವಾಗ ಅದನ್ನು ಪಕ್ಕಕ್ಕೆ ತಳ್ಳ್ರಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಆಮೇಲಿಂದನೇ ನೆಮ್ಮದಿಯಾಗಿರ್ತಕ್ಕಂಥ ನಿದ್ದೆಯನ್ನು ಮಾಡ್ತಾರೆ ಶ್ರೀರಾಮಕೃಷ್ಣರು. ಆವಾಗ ನರೇಂದ್ರ ಕೇಳ್ತಾನೆ, ಏನು ಸ್ವಾಮಿ ನೀವು ಅನಾತ್ಮ ವಸ್ತು ಅಂದ್ರಲ್ಲ, ಏನು ಇದರಲ್ಲಿ ಇರ್ತಕ್ಕಂಥ ವಿಶೇಷತೆ ಅಂತ ಹೇಳ್ಬಿಟ್ಟು. ಅಪ್ಪ, ಆತ್ಮನನ್ನು ಮರೆಯತಕ್ಕಂಥ ವಿಚಾರಗಳಲ್ಲಿ ಕಾಮ ಕಾಂಚನ ಇವೆರಡು ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಇದನ್ನು ಮುಟ್ಟೋದಿಲ್ಲ, ನಾನು ಇದರಿಂದ ದೂರ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆಯೂ ಕೊಡ್ತಾರೆ ಶ್ರೀರಾಮಕೃಷ್ಣರು. ಏನು ಅಂತಂದರೆ, ಒಬ್ಬ ರಾಜ ಇದ್ದಂತೆ. ಆ ರಾಜ ಒಂದು ಚಕ್ರವರ್ತಿ, ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಆತ ಚಕ್ರವರ್ತಿ.
ಸುಖದ ಸುಪ್ಪತ್ತಿಗೆನಲ್ಲಿ ರೇಷ್ಮೆ ಮಂಚದ ಮೇಲೆ ಮಲಗಿರ್ತಾನೆ. ರಾತ್ರಿ ಜಾವದ ಅಲ್ಲೇ ಮಧ್ಯರಾತ್ರಿವರೆಗೂ ಹೊರಳಾಡಿದ್ರು ಕೂಡ ಹೂವಿನ ಹಾಸಿದ್ದಾರೆ, ರೇಷ್ಮೆ ಪರ್ಯಂಕ ಮಲ್ಕೊಂಡು ಈ ಕಡೆ ಆ ಕಡೆ ಹೊರಳಾಡ್ತಾ ಇದ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಯಾರಿಗೆ? ಆ ಚಕ್ರವರ್ತಿಗೆ ನಿದ್ದೆ ಬರೋದಿಲ್ಲ. ಏನಿದೆ ನಿದ್ದೆ ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಂದು ನೋಡ್ತಾರೆ. ಟೆರೆಸ್ ಮೇಲೆ ಬಂದು ನೋಡಿದ್ರೆ ರಸ್ತೆ ಬದಿನಲ್ಲಿ ಒಂದು ಮರ ಇರುತ್ತೆ. ಆ ಮರದ ಕೆಳಗಡೆ ಯಾರೋ ಒಬ್ಬ ಭಿಕ್ಷುಕ ಆರಾಮಾಗಿ ಗೊರಕೆ ಇಟ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಈ ಚಕ್ರವರ್ತಿಗೆ ಹೊಟ್ಟೆ ಉರಿದೋಗ್ಬಿಡುತ್ತೆ. ನಾನು ಇಂಥ ಸುಖದ ಸುಪ್ಪತ್ತಿಗೆನಲ್ಲಿ ಮಲಗಿದ್ರು ಕೂಡ, ರೇಷ್ಮೆ ಮಂಚದ ಮೇಲೆ ಹೂವಿನ ತಲುಪದ ಮೇಲೆ ಮಲಗಿದ್ರು ನಿದ್ದೆ ಬರ್ತಾ ಇಲ್ಲ. ಇವನು ರಸ್ತೆ ಬದಿನಲ್ಲಿ ಒಂದು ದಿಂಬಿಲ್ಲ, ಚಾಪೆ ಇಲ್ಲ, ಹೊದಿಗೆ ಇಲ್ಲ, ಏನೂ ಇಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನಲ್ಲ ಈತ ಅಂತ ಹೇಳ್ಬಿಟ್ಟಂತ ಮಂತ್ರಿನ ಕರೆದು ಹೇಳ್ತಾರೆ, ಮಂತ್ರಿ ಅವ್ನು ನಿದ್ದೆ ಹೊಟ್ಟೋಗ್ಬೇಕು, ನಂತರನೇ ಅವನು ಪರದಾಡಬೇಕು, ಆ ಥರ ಏನನ್ನ ವ್ಯವಸ್ಥೆ ಮಾಡು, ಇಲ್ಲಾಂದ್ರೆ ನಂಗೆ ತಟ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳದಂತೆ. ಯಾರೋ ಚಕ್ರವರ್ತಿ. ಮಂತ್ರಿಗಳು ಹೇಳಿದ್ರಂತೆ, ಚಕ್ರವರ್ತಿಗಳೇ ನೀವೇನು ಬಾಧೆ ಬಿಡಬೇಡ್ರಿ, ಇನ್ನು 5 ನಿಮಿಷದಲ್ಲಿ ಅವ್ನು ನಿದ್ದೆ ಹೋಗೋ ಥರ ನಾನು ಮಾಡ್ತೀನಿ ಅಂತ. ಯಾರೋ ಮಂತ್ರಿ ಸೀದಾ ಏನು ಮಾಡೋದಂತೆ, ಒಂದು ಕಾಸಿನ ಚೀಲ, ಅವಾಗೆಲ್ಲ ಚೀಲಗಳು ತಾನೆ, ಬಂಗಾರದ ಕಾಯಿನ್ಗಳು ಹಾಕಿರ್ತಕ್ಕಂಥ ಕಾಸಿನ ಚೀಲ, ಒಂದು 100 ಕಾಯಿನ್ ಹಾಕ್ಬಿಟ್ಟು ತೊಗೊಂಡೋಗಿ ಆ ಭಿಕ್ಷುಕನ ಎಬ್ಬಿಸ್ಬಿಟ್ಟು, ತಗೋಪ್ಪ ಈ ಕಾಯಿನು ನಿಮಗೆ ಚಕ್ರವರ್ತಿಗಳು ಬಳುವಳಿಯಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆಯಾ ಮಾಡು ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟುಬಿಟ್ಟು ಬಂದ್ಬಿಡ್ತಾನೆ ಯಾರೋ ಮಂತ್ರಿ. ಆಮೇಲೆ ಚಕ್ರವರ್ತಿ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾನೆ, ಇವ್ರು ನಿದ್ದೆ ಎಲ್ಲ ಹೋಗ್ಬಿಟ್ಟಿರತ್ತೆ. ಕುಕ್ಕರ್ ಕಾಲ್ನಲ್ಲಿ ಕೂತ್ಕೊಂಡು ಹೀಗೆ ಬಚ್ಚಿಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದೆ. ಯಾಕಂದ್ರೆ ಯಾರು ಕಿತ್ಕೊಂಡು ಹೊರಟೋಗ್ತಾರೋ ಅಂತ. ಯಾಕಂದ್ರೆ ಕಾಸಿದೆ, ಯಾರು ಬೇಕಾದ್ರೂ ತಲೆ ಹೊಡಿಬೋದು, ಕಿತ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಿದ್ದೆ ಕೆಟ್ಬಿಟ್ಟಿತ್ತಂತ ಅವನಿಗೆ. ಇದನ್ನು ಶ್ರೀರಾಮಕೃಷ್ಣರು ಉದಾಹರಣೆಯಾಗಿ ಕೊಡ್ತಾರೆ. ಅನಾತ್ಮ ವಸ್ತು ಅಪ್ಪ ಇದು, ಮನಃಶಾಂತಿಯಿಂದ ಇರೋದಕ್ಕಾಗೋದಿಲ್ಲ ಅಂತ. ವ್ಯಾಪಾರ ಉದ್ಯೋಗಕ್ಕಿನ್ನೂ ವ್ಯಾಕುಲದ ಭಯಗಳುಂಟು. ಪುರಂದ್ರದಾಸ ಹೇಳ್ತಕ್ಕಂಥದ್ದು ವ್ಯಾಪಾರ ಉದ್ಯೋಗಕ್ಕಿನ್ನೂ ವ್ಯಾಕುಲದ ಭಯಗಳುಂಟು. ಅಲ್ಲೇ ಉದ್ಯೋಗನ ಕಳ್ಕೊಂಡ್ಬಿಡ್ತೀವೇನೋ ಅಂತಕ್ಕಂಥ ಭಯ, ಅಥವಾ ಉದ್ಯೋಗಕ್ಕೆಲ್ಲ ತೊಂದರೆ ಆಗ್ಬಿಡುತ್ತೇನೋ ಅಂತಕ್ಕಂಥ ಭಯ. ಹಾಗಾಗಿ ಟೆನ್ಷನ್ ಇವತ್ತಿನ ಜೀವನದಲ್ಲಿ ಪ್ರತಿಯೊಂದು ಕೂಡ ಟೆನ್ಷನ್ ಆಗೋಗ್ಬಿಟ್ಟಿದೆ. ಗೋಪಾಲದ ವೃತ್ತಿಗಿನ್ನು ಗೊಡವೆ ಯಾರದಿಲ್ಲವಯ್ಯ ಅಂತ ಹೇಳ್ತಾರೆ ಪುರಂದ್ರದಾಸರು. ಅದೇ ಭಿಕ್ಷೆ ಬೇಡ ತಿನ್ನೋನ್ಗೆ ಏನನ್ನ ಇದೆಯಾ, ಯಾವ ಥರದ ಟೆನ್ಷನ್ನೂ ಇಲ್ಲ. ಅದಕ್ಕೆ ಇವರು ಜಗದ್ಗುರು ಶಂಕರಾಚಾರ್ಯರು ಹೇಳ್ತಾರೆ, ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ. ಯಾರು ಕೌಪಿನ ಇಟ್ಕೊಂಡು ಓಡಾಡ್ತಾ ಇದ್ರೋ ಅವನೇ ನಿಜವಾದ ಭಾಗ್ಯವಂತ ಅಂತ ಹೇಳ್ತಾರೆ. ಸುರಮಂದಿರತರು ಮೂಲ ನಿವಾಸ ಶಯ್ಯಾಭೂತಲಂ ಅಜಿನಂ ವಾಸ ಸರ್ವ ಪರಿಗ್ರಹ ಭೋಗತ್ಯಾಗ. ನೆಕ್ಸ್ಟ್ ಏನೋ ಹೇಳ್ತಾರೆ, ಸಕೃದಪಿ ಅಂತ ಅವನಿಗೆ ಏನಕ್ಕೆ ಸುಖ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಭಜಗೋವಿಂದಂನಲ್ಲಿ. ಅಂದರೆ ಸುರಮಂದಿರತರು ಮೂಲ ನಿವಾಸ, ಯಾವುದೋ ಪಾಳ್ಬಿದ್ದ ದೇವಸ್ಥಾನದಲ್ಲಿ ಮರದ ಬುಡದಲ್ಲಿ ನಿವಾಸ ಮಾಡ್ತಾ ಇರ್ತಕ್ಕಂಥ ಅವನಿಗೆ, ಭೂಮಿನೇ ಹಾಸಿಗೆ ಮಾಡ್ಕೊಂಡಿರ್ತಕ್ಕಂಥ ಅವನಿಗೆ, ಆ ಅಜಿನ ಅಂದರೆ ಚರ್ಮನ್ನೇ ಹೊದಿಕೆ ಮಾಡ್ಕೊಂಡಿರ್ತಕ್ಕಂಥ ಅವನಿಗೆ, ಸರ್ವ ಪರಿಗ್ರಹ ಭೋಗ ತ್ಯಾಗ ಎಲ್ಲ ಅಲ್ಲೇ ಪಡ್ಕೊತಕ್ಕಂಥದ್ದನ್ನು, ಪರಿಗ್ರಹ ಅಂದರೆ ತಗೊಳ್ತಕ್ಕಂಥದ್ದನ್ನು, ಭೋಗನ ಬಿಟ್ಟಿರ್ತಕ್ಕಂಥ ಅವನಿಗೆ ಯಾಕೆ ಅವನಿಗೆ ಸುಖ ಅಂತಕ್ಕಂಥದ್ದು ಸಿಗೋದಿಲ್ಲ ಅಂತ ಕೇಳ್ತಾರೆ ಮೋಹ ಮುದ್ಗರದಲ್ಲಿ. ಆಶಾಪಾಶ ಅಂತ. ಹಂಗಾಗಿ ಎಲ್ಲ ಬಿಟ್ಟಿರ್ತಕ್ಕಂಥ ಅವನಿಗೆ ಸುಖ ಅಂತಕ್ಕಂಥದ್ದು ಯಾಕೆ ಸಿಗೋದಿಲ್ಲ? ಅದಕ್ಕೆ ಕೌಪೀನವಂತಹ ಕಲುಭಾಗ್ಯವಂತಹ. ಅದಕ್ಕೆ ಅನಾತ್ಮ ವಸ್ತು ಅಂತ ಕಿರ್ಚಾಡ್ತಾರೆ ಯಾರು? ಶ್ರೀರಾಮಕೃಷ್ಣರು. ಹಂಗಾಗಿ ಇಲ್ಲಿ ಅಭಿಮಾನ ದಂಭಾಧಿಕಂ ತ್ಯಾಜ್ಯಂ. ನಮ್ಗೇನು ಮಾಡ್ತೀವಿ, 10 ರೂಪಾಯಿ ಇದ್ರೆ ಏನು ಹೇಳ್ಕೊತೀವಿ, ನಂಗೆ 100 ರೂಪಾಯಿ ಇದೆ. ಕಾರ್ ಇಲ್ಲದೆ ಇದ್ರು ಕೂಡ ಯಾರ್ದೋ ಕಾರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದು ಸೆಲ್ಫಿ ತೊಗೊಂಡ್ಬಿಟ್ಟು ಈ ಕಾರ್ ನಂದೇ ಅಂತ ಹೇಳ್ಕೊತೀವಿ. ಸ್ಟೇಟಸ್ಗೆಲ್ಲ ಹಾಕ್ಕೊಂಡ್ಬಿಡ್ತೀವಿ ಈ ಕಾರ್ ನಂದೇ ಅಂತ ಹೇಳ್ಬಿಟ್ಟು. ಇಲ್ಲದೇ ಇರೋ ಉದ್ಯೋಗಗಳನ್ನೆಲ್ಲ ಹೇಳ್ಕೊತೀವಿ, ನಾನು ಅದಾಗಿದ್ದೀನಿ, ನಾನು ಇದಾಗಿದ್ದೀನಿ ಅಂತೇಳ್ಬಿಟ್ಟು. ನಿನಗೆ ಗೊತ್ತಾ, ನನಗೆ ಅವ್ರಿಗೆ ಗೊತ್ತು, ನನಗೆ ಇವ್ರಿಗೆ ಗೊತ್ತು ಅಂತ. ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ನಮ್ಗೆ ಗೊತ್ತು ಅಂತ ಹೇಳ್ಕೊತಾರೆ. ಇವ್ನಿಗೆ ಗೊತ್ತಿರುತ್ತೆ, ಇವ್ರಿಗೆ ಗೊತ್ತಿರಬೇಕಲ್ಲ. ಗಣ್ಯ ವ್ಯಕ್ತಿಗಳಿಗೆ ಇವ್ರಿಗೆ ಗೊತ್ತಿರಬೇಕಲ್ಲ, ಇವ್ರಿಗೆಲ್ಲ ಗಣ್ಯ ವ್ಯಕ್ತಿಗಳು ಗೊತ್ತು ಅಂತ ಹೇಳ್ಕೊತಾರೆ. ಹಾಗಾಗಿ ಇದನ್ನು ದಂಭ ಅಂತ ಕರೀತಾರೆ. ದಂಭ ಅಂದರೆ ಇಲ್ಲದೇ ಇರತಕ್ಕಂಥದ್ದನ್ನು ಇದೆ ಅಂತ ತೋರಿಸ್ಕೊಳೋದಕ್ಕೆ ಹೋಗೋದು. ಬೇಕಾಗಿಲ್ಲ ಅದು. ಸಿಂಪ್ಲಿಸಿಟಿ ಅಂತಕ್ಕಂಥದ್ದಕ್ಕಿಂತ ದೊಡ್ಡದು, ಸರಳತೆಗಿಂತ ದೊಡ್ಡ ಒಂದು ತಪಸ್ಸು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಸರಳತೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕು, ಒಬ್ಬ ಭಕ್ತನಲ್ಲಿ ಇರಬೇಕು ಸರಳತೆ ಅಂತಕ್ಕಂಥದ್ದು. ಮತ್ತು ಅಹಂಕಾರ ಅಂತಕ್ಕಂಥದ್ದು ಎಳ್ಳಷ್ಟು ಇರಬಾರ್ದು ಅಂತಕ್ಕಂಥದ್ದು ಈ ಸೂತ್ರದ ಒಂದು ಸಾರ. ನಾರದರು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ. ಜಯ ವಿಜಯರಿಗೆ ಅಹಂಕಾರ ಬಂತು, ಒಂದು ಕ್ಷಣ ನಿಲ್ಲೋದಕ್ಕಾಗಲಿಲ್ಲ ವೈಕುಂಠದಲ್ಲಿ. ಮಹಾಲಕ್ಷ್ಮಿಗೆ ಅಹಂಕಾರ ಬಂತು, ಒಂದು ಕ್ಷಣ ನಿಲ್ಲೋದಕ್ಕಾಗಲಿಲ್ಲ. ಗರುಡನ್ಗೆ ಅಹಂಕಾರ ಬಂತು, ಗರ್ವಭಂಗ ಮಾಡಿಬಿಟ್ಟ ಭಗವಂತ. ಯಾರಿಗೆ ಆಂಜನೇಯನ ಗರ್ವ ಬರಲಿಲ್ಲ.
ಗರುಡನಿಗೆ ಗರ್ವ ಬಂತು, ಅದನ್ನ ಸತ್ಯಭಾಮೆಗೆ ಗರ್ವ ಬಂತು, ಅದನ್ನು ನಿವಾರಣೆ ಮಾಡ್ದ. ರುಕ್ಮಿಣಿಗೆ ಗರ್ವ ಬಂತು, ಅದನ್ನು ನಿವಾರಣೆ ಮಾಡ್ದ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತನ್ನ ಪಾರ್ಷದರಿಗೆ ಗರ್ವ ಬಂದ್ರೆಗೇ ಭಗವಂತ ತಟ್ಕೊಳಕ ಸಹಿಸಲ್ಲ. ಇನ್ನು ಭಕ್ತನಿಗೆ ಗರ್ವ ಬಂದರೆ ತಟ್ಕೊತಾನ? ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಶಿಕ್ಷೆ ಅಂತಕ್ಕಂಥದ್ದು ಸಿದ್ಧವಾಗಿರುತ್ತೆ. ಅದಕ್ಕೋಸ್ಕರನೇ ಈ ಕಾಳಿಂಗ ಮರ್ದನ ಶ್ರೀಕೃಷ್ಣನ ಒಂದು ಚಿತ್ರನ ನಾವು ಮನೆಗಳಲ್ಲಿ ಹಾಕ್ಕೊಂಡಿರ್ಬೇಕಂತೆ, ಎದುರುಗ ಕಾಣೋ ಥರ ಹಾಕ್ಕೊಂಡಿರ್ಬೇಕಂತೆ. ಯಾಕೆ ಅಂದರೆ ಕಾಳಿಂಗ ಅಂತಕ್ಕಂಥದ್ದು ನಮ್ಮ ಅಹಂಕಾರ. ಎಲ್ಲೆಲ್ಲಿ ಅಹಂಕಾರದ ಹೆಡೆಗಳು ಎದ್ದೇಳುತ್ತೆ ಅಲ್ಲೆಲ್ಲ ಕೂಡ ಭಗವಂತನ ಪಾದಾಘಾತ ಅಂತಕ್ಕಂಥದ್ದು ಶತಸಿದ್ಧವಾಗಿ ಬೀಳುತ್ತೆ. ನಾನು ಆರೋಗ್ಯವಂತ ಅಂತ ನಾವು ಇದು ಮಾಡ್ತಾ ಇರ್ತೀವಿ, ಏನೋ ಗರ್ವ ಪಡ್ತಾ ಇರ್ತೀವಿ. ತಕ್ಷಣನೇ ತೋರಿಸ್ಬಿಡ್ತಾನೆ ಭಗವಂತ, ನಿನ್ನ ಆರೋಗ್ಯ ಏನೂ ಇಲ್ಲ ಅಂತ. ಗಾಳಿಲಿ ಬಲೂನ್ ಕಿತ್ತಂಗೆ, ಅಲ್ಲ ಬಲೂನಲ್ಲಿ ಗಾಳಿ ಕಿತ್ತಂಗೆ ಪುಸ್ ಪುಸ್ ಅಂತಂದ. ಇವತ್ತು ಏನು ಹಿಂಗೆ ಉಬ್ಕೊಂಡಿರ್ತಾನೆ, ನನ್ನ ಸಮಾನ ಇಲ್ಲ ಅಂತ. ಮಾನ್ಯಸಕ್ಕೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಏನಯ್ಯ ನೆನೆ ಎಲ್ಲ ಚೆನ್ನಾಗಿದ್ದಾರೆ, ಅಯ್ಯೋ ಸ್ವಾಮಿ ಎಲ್ಲೋ ಏನೋ ತಿಂದ್ಬಿಟ್ಟೆ ಆಗೋಯ್ತು ನನ್ನ ಕತೆ, ಯಾಕೆ ಹೇಳ್ತೀರಾ ನೋಡಿ, ಇದಕ್ಕೆ ಹಾಸ್ಪಿಟಲ್ಗೆ ಓಡಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಮಹಾವಿದ್ಯಾವಂತ ಅಂತ ಗರ್ವ ಪಡ್ತಾ ಇರ್ತೀವಿ. ತಾಡನ್ನು ತನ್ನೇ ವಾಡುಂಟೆ ಒಂದು ತಲದನ್ನೇ ವಾಡುಂಟಾಡು ಅಂತ ಹೇಳ್ಬಿಟ್ಟು ಅಂತ ಗಾದೆ ಮಾತು ಹೇಳ್ತಕ್ಕಂಥದ್ದು. ಏನು ವಿದ್ಯೆಗೆ ಎಲ್ಲಿನ ಒಂದು ಅಂತ್ಯ ಅಂತಕ್ಕಂಥದ್ದು ಇದೆಯಾ? ಒಂದ್ಸಲಿ ಗಣಪತಿನ ಯಾರೋ ಕುರಿತು ತಪಸ್ ಮಾಡಿದ್ರಂತೆ ಸಮುದ್ರ ತೀರದಲ್ಲಿ. ಗಣಪತಿ ಪ್ರತ್ಯಕ್ಷ ಆದಂತೆ, ಸ್ವಾಮಿ ಎಲ್ಲರೂ ನಿನ್ನನ್ನು ವಿದ್ಯಾ ಗಣಪತಿ ಅಂತ ಹೇಳ್ತಾರಲ್ಲ, ನಿನ್ನ ವಿದ್ಯೆಯ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದ್ರಂತೆ ಗಣಪತಿ. ವಿದ್ಯೆ ಹೇಳದಂತೆ ಗಣಪತಿ ಹೇಳದಂತೆ, ನೋಡಪ್ಪ ವಿದ್ಯಾ ಗಣಪತಿ ಅಂತ ಕರೆಯೋದೇನೋ ಸರಿನೇ, ಇಲ್ಲಿರ್ತಕ್ಕಂಥ ಸಮುದ್ರ ಎಲ್ಲ ವಿದ್ಯೆ ಆದರೆ ನೋಡಿ ನಾನು ಸಂಪಾದನೆ ಮಾಡಿರ್ತಕ್ಕಂಥ ವಿದ್ಯೆ ಇಷ್ಟು ಅಂತ ಹೇಳ್ಬಿಟ್ಟು ಬೊಕ್ಸೆನಲ್ಲಿ ನೀರೆತ್ತಿ ತೋರಿಸೋದಂತೆ. ಯಾರೋ ವಿದ್ಯಾ ಗಣಪತಿ ಪರಿಸ್ಥಿತಿನೇ ಹಂಗೆ ಆಗೋಗ್ಬಿಟ್ರೆ ನಾವು ಏನೋ ಒಂದು ನಾಲ್ಕೈದು ಅಕ್ಷರಗಳನ್ನು ಕಲ್ತ್ಕೊಂಡ್ಬಿಟ್ಟು ಓ ನನ್ನ ಸಮಾನ ಇಲ್ಲ ಅಂತ ಹೇಳ್ಬಿಟ್ಟು ಮೆರಿತಕ್ಕಂಥದ್ದು ಭಾಳ ತಪ್ಪಾಗತ್ತೆ. ಯಾಕೆಂದರೆ ಸರಸ್ವತಿಗೆ 1000 ಮುಖ ಅಂತ ಹೇಳ್ಬಿಟ್ಟು ಅಂತ. ವಿದ್ಯೆ ಇಷ್ಟೇ ಅಂತ ನಾವು ಪರಿಮಿತಿ ಮಾಡಿ ಹೇಳೋದಕ್ಕಾಗಲ್ಲ. ಪ್ರತಿಯೊಂದೂ ವಿದ್ಯೆ ಅಂತ ಅನಿಸ್ಕೊಳುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯೆಯಲ್ಲಿ ಪರಿಣಿತಿ ಅಂತಕ್ಕಂಥದ್ದು ಇರುತ್ತೆ. ಅದನ್ನು ನಾವೇನನ್ನ ಮೀರಿ ಹೋದರೆ ಈಜಬಾರದು ಪಂಡಿತನ ಕತೆ ಆಗೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಾರದರು ಅಂದರೆ, ಅಭಿಮಾನ ದಂಭ ಎರಡೂ ಕೂಡ ಭಕ್ತನಿಗೆ ಇರಬಾರ್ದು. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಭಗವಂತನು 26 ದೈವಿ ಗುಣಗಳನ್ನು ವಿವರಿಸಿದ ನಂತರ ಆಸುರಿ ಸಂಪತ್ತಿನ 6 ದುರ್ಗುಣಗಳನ್ನು ಹೇಳಿದ್ದಾನೆ. ಆ 26 ದೈವಿ ಗುಣಗಳಿಗೂ ಪ್ರತಿಸ್ಪರ್ಧಿಯಾಗಬಲ್ಲ ಶಕ್ತಿ ಕೇವಲ ಈ 6 ಗುಣಗಳಿಗೆ ಇದೆ. 26 ಗುಣಗಳಲ್ಲಿ 6 ಗುಣಗಳಲ್ಲಿ 26 ದೈವಿ ಗುಣಗಳಿಗೆ ಪ್ರತಿಸ್ಪರ್ಧಿ ಆಗ್ತಕ್ಕಂಥ ಒಂದು ತಾಕತ್ತು ಯಾವುದಕ್ಕಿದೆ ಅಂದರೆ ಈ 6 ದುರ್ಗುಣಗಳಿಗೆ ಇದೆಯಂತ. ಯಾವುದು? ಅರಿಷಡ್ವರ್ಗಗಳು. ಒಂದೇ ಒಂದು ದುರ್ಗುಣ ಇದ್ದರೆ ಸಾಕು. ಇವಾಗ ನೋಡಿ, ನಾವು ಒಂದೊಂದೇ ಹನಿ ಗೂಡಿದ್ರೆ ಹಳ್ಳ ಅಂತೇಳ್ಬಿಟ್ಟು ಒಂದು ಮಡಕೆಯನ್ನು ತುಂಬಿಸ್ತೀವಿ, ಅಮೃತದಿಂದ ತುಂಬಿಸ್ತೀವಿ ಅಂತ ಇಟ್ಕೊಳ್ಳಿ. ಆ ಮಡಕೆಗೆ ಒಂದು 6 ತೂತಿದೆ ಅಂತ ಇಟ್ಕೊಳ್ಳಿ. ಮೇಲಿಂದ ನೀರು ಹಾಕ್ತಾ ಇದ್ರೆ ಏನಾಗುತ್ತೆ? ಕೆಳಗಡೆಯಿಂದ ಎಲ್ಲ ಸೋರ ಹೋಗುತ್ತೆ. ಅದಕ್ಕೆ ಜ್ಞಾನರತ್ನಾಪಹಾರಕಃ ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು. ಜ್ಞಾನರತ್ನಾಪಹಾರಕಃ ಏನು, ನಮ್ಮ ಜ್ಞಾನದ ರತ್ನಗಳನ್ನು ಅಪಹರಿಸ್ತಕ್ಕಂಥ ಕಳ್ಳರಂತೆ ಈ 6 ಜನ ಕೂಡ. ಹಾಗಾಗಿ ಅವ್ರ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಾಗಿ ಇರಬೇಕು ಅಂತ. ಪಾಂಡವ ಮಾತೆಯಾಗಿರ್ತಕ್ಕಂಥ ಕುಂತಿದೇವಿ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಈ ಥರ ಹೇಳ್ತಾಳಂತೆ, ಯಾವ ಮನುಷ್ಯನ ಮದ ಉತ್ತಮ ಕುಲದಲ್ಲಿ ಜನ್ಮ, ಅಧಿಕಾರ, ಪಾಂಡಿತ್ಯ, ಸಂಪತ್ತು ಇವುಗಳಿಂದ ವರ್ಧಿಸಿದೆಯೋ ಹೇ ಶ್ರೀಕೃಷ್ಣನೇ, ಅಂತ ಅವರು ಕೇವಲ ವಿರಾಗಿಗಳಿಗೆ ಮಾತ್ರ ಗೋಚರವಾಗುವ ನಿನ್ನ ಹೆಸರನ್ನು ಹೇಳಲು ಸಹ ಯೋಗ್ಯನಲ್ಲ. ಕುಂತಿದೇವಿ ಕೊಡ್ತಾ ಇರ್ತಕ್ಕಂಥ ಡಿಕ್ಲರೇಷನ್ ಮಹಾಭಾರತದಲ್ಲಿ ಏನು ಅಂತಂದರೆ, ಯಾವ ಮನುಷ್ಯನ ಮದ ಈ ಒಂದು ಗುಣಗಳಲ್ಲಿ ಹೆಚ್ಚಾಗಿದೆ, ಏನು ಉತ್ತಮ ಕುಲ, ನನ್ನಷ್ಟು ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಅವನು ಯಾರೂ ಇಲ್ಲ, ಇದೊಂದು ಮದ. ನನ್ನಂಥ ಜನ್ಮನ ಪಡ್ಕೊಂಡಿರ್ತಕ್ಕಂಥ ಅವನು ಯಾರೂ ಇಲ್ಲ, ಇದೊಂದು ಮದ. ನನ್ನಂಥ ಅಧಿಕಾರದಲ್ಲಿರ್ತಕ್ಕಂಥ ಅವನು ಯಾರೂ ಇಲ್ಲ, ಇದು ಒಂದು ಮದ. ನನ್ನಷ್ಟು ಪಾಂಡಿತ್ಯ ಯಾರಿಗೂ ಇಲ್ಲ, ಇದೊಂದು ಮದ. ಸಂಪತ್ತು, ನನ್ನಂಥ ಐಶ್ವರ್ಯವಂತ ಯಾರೂ ಇಲ್ಲ, ಇದು ಒಂದು ಮದ. ಹೇ ಶ್ರೀಕೃಷ್ಣ, ಈ ತರಹದ ಮದಗಳು ಯಾರಿಗಿದೆಯೋ ಅವರು ನಿನ್ನ ಹೆಸರು ಎತ್ತೋದಕ್ಕೂ ಕೂಡ ಲಾಯಕ್ಕಲ್ಲ ಅಂತ ಕುಂತಿದೇವಿ ಹೇಳ್ತಾ ಇದ್ದಾಳೆ. ಅದಕ್ಕೆ ನೋಡಿ, ಯಾರನ್ನ ಈ ಥರದ ಮದಗಳಿರ್ತಕ್ಕಂಥವ್ರು ದೇವ್ರ ಹೆಸರು ಹೇಳಕ್ಕೆ ನಾಚಿಕೆ ಪಡ್ತಾರೆ. ಎಲ್ಲ ಯಾರಾದರೂ ಭಜನೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಅಂತಂದರೆ ಆ ಭಜನೆಯಲ್ಲಿ ಸೇರೋದಕ್ಕೆ ನಾಚಿಕೆ ಪಡ್ತಾರೆ. ನಾನೇನು ಅವ್ರ ಜೊತೆನಲ್ಲಿ ಹೋಗಿ ಕೂತ್ಕೊಂಡು ಭಜನೆ ಮಾಡೋದು ಅಂದರೆ ಏನು? ಯಾಕೆಂದ್ರೆ ಅಲ್ಲಿ ಅವನಿಗೆ ಕುಲನೋ ಸಂಪತ್ತೋ ಇಲ್ಲ ಅಂತಂದರೆ ಪಾಂಡಿತ್ಯನೋ ಅಡ್ಡ ಬರ್ತಾ ಇರುತ್ತೆ.
ಅದೇ ಥರನೇ ಇನ್ನೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲರೂ ಗೋವಿಂದ ಅಂತೇಳ್ಬಿಟ್ಟು ಗೋವಿಂದ ನಾಮಗಳನ್ನು ಇಡ್ತಾ ಇರ್ತಾರೆ. ಅಲ್ಲಿ ಇವ್ರಿಗೆ ನಾಚಿಕೆ ಆಗುತ್ತೆ. ಯಾಕೆಂದರೆ ನಾನು ಸಮಾಜದಲ್ಲಿ ಎಂಥ ಗಣ್ಯ ವ್ಯಕ್ತಿ, ನಾನು ಎಲ್ಲರ ಥರ ಗೋವಿಂದ ಅಂದ್ಬಿಟ್ರೆ ನನಗೆ ಇಷ್ಟಿದಾಗತ್ತೆ ಅಂತ. ಹಾಗಾಗಿ ಇವೆಲ್ಲ ಕೂಡ ನಮಗೆ ಅಡ್ಡ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಕುಂತಿದ್ದೇವೆ ಅದೇ ಇದು ದೈವಿ ಸಂಪತ್ತಿನಲ್ಲಿ ಬರುತ್ತೆ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶೌಚ ಮಾರ್ಜವಂ ಅಂತೇಳ್ಬಿಟ್ಟು ಅಂತ. ಅದು ಅದು 26 ದೈವಿ ಗುಣಗಳದು. ದೈವಾಸುರ ಸಂಪತ್ ವಿಭಾಗದಲ್ಲಿ ಹೇಳ್ತಾನೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶಯ ಅಂತ ಏನು 6 ಗುಣಗಳನ್ನು. ಅಜ್ಞಾನಂ ಚಾಭಿದಾಸಸ್ಯ ಆಸುರಿ ಅಂತ ಹೇಳ್ಬಿಟ್ಟು ಅಂತ 6 ಆಸುರಿ ಸಂಪತ್ತುಗಳು. ಹಾಗಾಗಿ ಅದರಲ್ಲಿ ಮೊದಲನೇದೇ ದಂಭ ಅಂತಕ್ಕಂಥದ್ದು. ಹಾಗಾಗಿ ಅಹಂಕಾರ ಅಂತಕ್ಕಂಥದ್ದು ಎಳ್ಳಷ್ಟು ಕೂಡ ಇರಬಾರ್ದು. ಯಾವ ವಿಚಾರದಲ್ಲೂ ಅಹಂಕಾರ ಅಂತಕ್ಕಂಥದ್ದು ಇರಬಾರ್ದು. ಅದಕ್ಕೆ ಇವರು ಒಬ್ಬರು ಜ್ಞಾನೇಶ್ವರರು ಅಂತ, ಸಂತ ಜ್ಞಾನೇಶ್ವರರು ಅಂತ, ಅವರು ಜ್ಞಾನೇಶ್ವರಿ ಗೀತಾ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಅಂದರೆ ಮರಾಠಿ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ಅಂದರೆ ಭಗವದ್ಗೀತೆ ಸಾರನ್ನ ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ. ಅದನ್ನು ಜ್ಞಾನೇಶ್ವರಿ ಗೀತೆ ಅಂತ ಬರೀತಾರೆ. ಅದರಲ್ಲಿ ವಿಭೂತಿ ಯೋಗದಲ್ಲಿ ಅವ್ರೇನು ಹೇಳ್ತಾರೆ ಅಂತಂದರೆ, ಯಾರಾದರೂ ಪಕ್ಕದ ವ್ಯಕ್ತಿಗಳು ಬಂದು, ಸ್ವಾಮಿ ನಿಮ್ಮಲ್ಲೇನೋ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಇದೆ, ನೀವು ಪುಣ್ಯಾತ್ಮರು ಅಂತ ಯಾರನ್ನ ಹೊಗಳಿದ್ರೆ ಕಾಲರ್ ಎಗರಾಕ್ಬಾರ್ದಂತೆ. ತಕ್ಷಣ ಭಗವಂತನಿಗೆ ಕೃತಜ್ಞತೆ ಹೇಳಬೇಕು. ಯಾಕೆಂದರೆ ಭಗವಂತ ನಿನ್ನ ವಿಭೂತಿ ನನ್ನಲ್ಲಿ ಉಂಟು ಮಾಡ್ತಾ ಇದ್ದೀಯಾ, ಅಂದರೆ ಜಗತ್ತಿಗೆ ನಿನ್ನ ವಿಭೂತಿನ ನನ್ನ ಮುಖಾಂತರ ತೋರಿಸ್ತಾ ಇದ್ದೀಯಾ ಅಂತ ಸಂತೋಷ ಪಡಬೇಕಂತ. ಅಥವಾ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಏನನ್ನ ವಿಶೇಷವಾಗಿರ್ತಕ್ಕಂಥ ಗುಣನ ನಾವೇನನ್ನ ಕಂಡ್ರೆ ಹೊಟ್ಟೆವರಿ ಪಟ್ಕೋಬಾರ್ದಂತೆ. ಅಯ್ಯೋ ಇವನ್ಗೆ ಏನಪ್ಪ ಇಷ್ಟೊಂದು ಒಳ್ಳೆ ಗುಣ ಇದೆ, ಇಂಥ ಒಳ್ಳೆ ವ್ಯಕ್ತಿ ಅಂತ ಹೊಟ್ಟೆ ಕಿಚ್ಚು ಪಟ್ಕೋಬಾರ್ದಂತೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಏನ ವಿಶೇಷವಾಗಿರ್ತಕ್ಕಂಥ ಗುಣನ ಕಂಡ್ರೆ ತಕ್ಷಣ ನಮಸ್ಕಾರ ಮಾಡ್ರಿ. ಯಾಕೆಂದರೆ ಭಗವಂತನ ವಿಭೂತಿ ಇಲ್ಲಿ ತೋರ್ಕೊತಾ ಇದೆ ಅಂತ ಹೇಳ್ಬಿಟ್ಟಂತು. ಪಕ್ಕದ ವ್ಯಕ್ತಿಗಳಲ್ಲಿ ಏನನ್ನ ವಿಶೇಷ ಕಂಡಾಗ ಭಗವಂತನ ವಿಭೂತಿ ಇಲ್ಲಿ ತೋರ್ಕೊತಾ ಇದೆ ಅಂತ ಅಸೂಯೆ ಪಡಬಾರದು. ನಮ್ಮಲ್ಲಿ ಏನನ್ನ ವಿಶೇಷವಾಗಿರ್ತಕ್ಕಂಥ ಗುಣ ಇದೆ ಅಂತ ಯಾರನ್ನ ಹೊಗಳಿದಾಗ ಭಗವಂತನ ವಿಭೂತಿ ನಮ್ಮಲ್ಲಿ ತೋರ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಕೃತಜ್ಞತೆ ಹೇಳಬೇಕೆ ಹೊರತಾಗಿ ಅಹಂಕಾರ ಪಡಬಾರ್ದು ಅಂತ ಅವರು ವಿಭೂತಿ ಯೋಗದಲ್ಲಿ ಹೇಳ್ತಾರೆ. ನೋಡಿ ಎಂಥ ಉತ್ತಮವಾಗಿರತಕ್ಕಂಥ ಒಂದು ಉದಾಹರಣೆ. ಹಾಗಾಗಿ ಈ ಒಂದು ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಜನ್ಮ, ಆರೋಗ್ಯ, ಶಕ್ತಿ, ಯೌವನ, ರೂಪ, ಧನ, ಅಧಿಕಾರ, ಕೀರ್ತಿ ಮೊದಲಾದ ಹಲವು ಕಾರಣಗಳಿಂದ ಅಭಿಮಾನವು ಅತಿಮಾನವು ಹೆಚ್ಚಾಗುತ್ತದೆ ಎಂದರೆ ಅಹಂಕಾರವು ವರ್ಧಿಸುತ್ತದೆ. ಆದರೆ ಆಧ್ಯಾತ್ಮಿಕ ಸಾಧನಾ ಮಾರ್ಗದಲ್ಲಿ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಇಲ್ಲ. ನಮಗೆ ನಿಜವಾದ ದೊಡ್ಡ ಶತ್ರು ಯಾರು ಅಂತಂದರೆ ಅಹಂಕಾರನೇ. ಯಾಕೆಂದರೆ ಮಾಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಅಂತ ಭಗವಂತ ಮನಸ್ಸು ಮಾಡಿದ್ರೆ 1 ಸೆಕೆಂಡ್ ಸಾಕು ನಮ್ಮನ್ನು ಮೆತ್ತಗೆ ಮಾಡಾಕ್ಬಿಡ್ತಾನೆ. ಕುಕ್ಕರಲ್ಲಿ ಹಾಕಿ ಬೇಯಿಸ್ದಂಗೆ ಮೆತ್ತಗೆ ಬೇಯಿಸಾಕ್ಬಿಡ್ತಾನೆ. ಎಂತೆಂಥ ಅಹಂಕಾರಿಗಳು ನುಚ್ಚುನೂರು ಆಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಅಹಂಕಾರವು ಮಹತೋ ಮಹೀಯಾನ್ ಆದಷ್ಟೂ ಕೂಡ ಪರಮಾತ್ಮನು ಅಣೋರಣೀಯಾನಾಗಿ ಕಣ್ಣಿಗೆ ಕಾಣದೆ ತಪ್ಪಿಸಿಕೊಂಡು ಬಿಡುತ್ತಾನೆ. ಭಗವಂತ ನಮ್ಮ ಕಣ್ಣು ಕಾಣಿಸ್ದಿರ ತಪ್ಪಿಸ್ಕೊಂಡ್ಬಿಡ್ತಾನಂತೆ. ಎಲ್ಲಿವರೆಗೂ ನಮ್ಮ ಅಹಂಕಾರ ಅಂತಕ್ಕಂಥದ್ದು ಬೆಳೀತಾ ಹೋದಂಗೆ ಭಗವಂತ ಸೂಕ್ಷ್ಮ ಆಗ್ತಾ ಹೋಗಿ ನಮ್ಮ ಕೈ ಸಿಗದಿರ ತಪ್ಪಿಸ್ಕೊಂಡ್ಬಿಡ್ತಾನೆ. ಹಾಗಾಗಿ ಅಹಂಕಾರ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಒಳ್ಳೆಯದಲ್ಲ. ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಅತಿರಥ ಮಹಾರಥರನ್ನು ಧೂಳಿಪಟವಾಗಿ ಮಾಡಿದ್ದ ಅರ್ಜುನ ಶ್ರೀಕೃಷ್ಣನ ನಿರ್ಯಾಣದ ನಂತರ ಅತೀ ಸಾಮಾನ್ಯ ಡಕಾಯಿತರಿಂದ ಸೋತು ಹಸ್ತಿನಾವತಿಗೆ ಓಡಿ ಬಂದ. ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಶ್ರೀಕೃಷ್ಣ ನಿರ್ಯಾಣ ಆಗ್ಬಿಡುತ್ತೆ, ಅವತಾರ ಸಮಾಪ್ತಿ ಆಗ್ಬಿಡುತ್ತೆ, ದ್ವಾರಕೆ ಅಂತಕ್ಕಂಥದ್ದು ಸಮುದ್ರ ಗರ್ಭಕ್ಕೆ ಸೇರೋಗ್ಬಿಡುತ್ತೆ. ಕಡೆಗೆ ಅಲ್ಲಿರ್ತಕ್ಕಂಥ ಸ್ತ್ರೀಯರನ್ನೆಲ್ಲ ಕರ್ಕೊಂಡು ಅರ್ಜುನ ಏನು ಮಾಡ್ತಾನೆ, ಇವತ್ತಿನ ಸಿಂಧ್ ಪ್ರಾಂತ್ಯ ಅಂದರೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಿಂದ ಅಂದರೆ ಸಿಂಧೂ ನದಿ ಹರಿತಾ ಇರ್ತಕ್ಕಂಥ ಆ ಒಂದು ಜಾಗದಿಂದ ಬರ್ತಾ ಇರ್ತಾನೆ. ಅಲ್ಲಿ ಮೊಹೆಂಜದಾರೋ ಅಂತ, ಇವತ್ತಿಗೆ ಮೊಹೆಂಜದಾರೋ ಅಂತ ಕರೀತಾರೆ, ಅದನ್ನು ಮಡಿದವರ ದಿಬ್ಬ ಅಂತ ಕರಿತಾ ಇದ್ರು. ಯಾವ ಕಾಲಕ್ಕೆ? ಆ ಮಹಾಭಾರತದ ಕಾಲಕ್ಕೆ. ಅಲ್ಲಿ ದಸ್ಯುಗಳು ಅಂತ ಇದ್ರು. ಆ ದಸ್ಯುಗಳು ಅಟ್ಯಾಕ್ ಮಾಡಿಬಿಡ್ತಾರೆ. ಯಾರ ಮೇಲೆ? ಈ ಸ್ತ್ರೀಯರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಕೊಚ್ಚಿ ಕೊಂದಾಕ್ಬಿಡ್ತಾರೆ ಅವ್ರನ್ನೆಲ್ಲ ಕೂಡ. ಕಡೆಗೆ ಅವರ ಒಡವೆಗಳನ್ನೆಲ್ಲ ಅಪಹರಿಸ್ಬಿಡ್ತಾರೆ. ಅರ್ಜುನನಿಗೆ ಗಾಂಡೀವ ಇರುತ್ತೆ, ಬಾಣಗಳಿರುತ್ತೆ, ಅದೇ ಶಕ್ತಿ ಇರುತ್ತೆ, ಅದೇ ಅರ್ಜುನನೇ. ಆದರೆ ಹೋರಾಡಿ ಅವರನ್ನು ರಕ್ಷಣೆ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಇದು ಮಹಾಭಾರತದಲ್ಲಿ ಬರ್ತಾ ಇರ್ತಕ್ಕಂಥ ಆದಿಪರ್ವದಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭ. ಅದನ್ನು ಇಲ್ಲಿ ಏನು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ.
ಅರ್ಜುನ ಹೇಳ್ತಾ ಇದ್ದಾನೆ ಎಲ್ಲಿಗೆ ಹಸ್ತಿನಾವತಿಗೆ ಓಡ್ ಬಂದ್ಬಿಡ್ತಾನೆ, ತನ್ನ ಪ್ರಾಣ ಉಳಿಸ್ಕೊಂಡು ಓಡ್ ಬರ್ತಾನೆ. ಅಲ್ಲಿ ಹೇಳ್ತಾನೆ ಯಾರಿಗೆ, ಧರ್ಮರಾಜನ್ಗೆ ಹೇಳ್ತಾನೆ, ಅದೇ ಧನಸ್ಸು ಯಾವುದು, ಅದೇ ಗಾಂಡೀವ ಧನಸ್ಸು, ಅದೇ ಬಾಣಗಳು, ಅದೇ ರಥ, ಅದೇ ಕುದುರೆಗಳು, ರಾಜರು ನಮಸ್ಕರಿಸುತ್ತಿರುವ ಅದೇ ನಾನು ಮಹಾರಥಿಯು, ಯಾರು, ಅರ್ಜುನ. ಆದರೂ ಜಗದೀಶ್ವರನಾದ ಶ್ರೀಕೃಷ್ಣನಿಲ್ಲದೆ ಇವೆಲ್ಲವೂ ಕ್ಷಣಕಾಲದಲ್ಲಿಯೇ ಭಸ್ಮ ಮಾಡಿದ ಆಹುತಿಯಂತೆ, ಕಪಟಿಯು ಮಾಡಿದ ಪೂಜೆಯಂತೆ, ಮರುಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ವ್ಯರ್ಥವಾಗಿ ಹೋಯಿತು. ಧರ್ಮರಾಜನಿಗೆ ಹೇಳ್ತಾ ಇರ್ತಕ್ಕಂಥ ಮಾತು, ಕೃಷ್ಣ ಒಬ್ಬನಿಲ್ಲ ನನ್ನ ಜೊತೆಗೆ ಅನ್ನೋದೊಂದು ವಿಚಾರ ತಗೊಂಡ್ರೆ, ಅದೇ ಧನಸ್ಸು ನನ್ನ ಕೈನಲ್ಲಿದೆ, ಅದೇ ಬಾಣಗಳಿದೆ, ಅದೇ ಕುದುರೆಗಳಿದೆ, ಅದೇ ರಥ ಇದೆ, ಅದೇ ನಾನು ಇದ್ದೀನಿ. ಆದರೆ ಆ ದಸ್ಯುಗಳನ್ನು ನಾನು ಸೋಲಿಸೋದಕ್ಕೆ ನನ್ನ ಕೈನಲ್ಲಿ ಆಗಲಿಲ್ಲ. ಹೆಂಗೆ ಉದಾಹರಣೆ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಭಸ್ಮದಲ್ಲಿ ಮಾಡಿದ ಆಹುತಿಯಂತೆ, ಬೂದಿಲಿ ಮಾಡಿದ ಹೋಮ ಅಂತ ನಾವೆಲ್ಲ ಕೇಳ್ತಾ ಇರ್ತೀವಿ, ಬೂದಿನಲ್ಲಿ ಹೋಮ ಮಾಡಬಾರ್ದು ಅಂತ. ಕಪಟಿಯು ಮಾಡಿದ ಪೂಜೆಯಂತೆ, ಒಳಗೊಂದು ಹೊರಗೊಂದು ಇಟ್ಕೊಂಡು ಯಾವನೋ ಕೆಟ್ಟ ಉದ್ದೇಶದಿಂದ ಒಂದು ಪೂಜೆ ಮಾಡ್ತಾನೆ, ಯಾವನಿಗೋ ಏನೋ ಆಗೋಗ್ಬಿಡ್ಲಿ, ಆಗಬಾರ್ದಾಗ್ಲಿ ಅಂತ ಪೂಜೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಆ ಪೂಜೆ ವ್ಯರ್ಥ, ಭಗವಂತ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಮರಳುಗಾಡಿನಲ್ಲಿ ಬಿತ್ತಿದ ಬೀಜದಂತೆ, ಮರಳುಗಾಡಲ್ಲಿ ಹೋಗ್ಬಿಟ್ಟು ಬೀಜ ಬಿತ್ತಿದ್ರೆ ಅದೇನು ಮೊಳೆಯುತ್ತಾ? ಮೊಳೆಯೋದಿಲ್ಲ. ಹಾಗೆ ವ್ಯರ್ಥವಾಗಿ ಹೋಯಿತು ಅಂತಕ್ಕಂಥ ಉದಾಹರಣೆಯನ್ನು ಕೊಡ್ತಾನೆ. ಈಶಶಕ್ತಿಯ ಸಹಾಯವಿಲ್ಲದಿದ್ದರೆ ಜೀವಶಕ್ತಿಯು ಏನೂ ಮಾಡಲಾಗದು. ಹಂಗಾಗಿ ಪರಮಾತ್ಮ ಅಂತಕ್ಕಂಥವ್ನು ನಮ್ಮ ಜೊತೆಗಿರಬೇಕು. ಪರಮಾತ್ಮ ಕೈ ಹಿಡಿದು ನಡೆಸಿದ್ರೆ ಮಾತ್ರ ನಾವೇನೇನೋ ಮಾಡೋದಕ್ಕೆ ಸಾಧ್ಯ, ಇಲ್ಲ ನಾವೇನು ಮಾಡೋದಕ್ಕಾಗೋದಿಲ್ಲ. ಈ ಕಡೆ ಅನ್ಕೊಂತಂತೆ ನಾನೇ ಬಿಸಿ ಹಾಲಿನ ಪಾತ್ರೆಯನ್ನು ಹಿಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟಂತೆ. ಆದರೆ ಈ ಕಡೆ ಹಿಡಿದಿರ್ತಕ್ಕಂಥ ಕೈ ಇನ್ನೊಂದು ಇದೆಯಾ ಮೇಲೆ, ಅದು ಈ ಕಡೆಗೆ ಗೊತ್ತಾಗ್ತಾ ಇಲ್ಲ, ನಾನೇ ಈ ಬಿಸಿ ಪಾತ್ರೆನ ಹಿಡ್ಕೊಂಡಿರ್ತಕ್ಕಂಥದ್ದು ಅಂತ ಮೆರಿತಾ ಇತ್ತಂತೆ. ಆಮೇಲೆ ಇದ್ದಿದ್ದು ಕೈ ನೋಡ್ತಂತೆ, ಓಹೋ ನನಗಿಂತ ಜಾಸ್ತಿ ಈ ಕಡೆನೇ ಮೆರಿತಾ ಇದೆ ಅಂತ ಹೇಳ್ಬಿಟ್ಟು ಕೈ ಹಿಂಗೆ ಸ್ವಲ್ಪ ಸಡಲ ಮಾಡ್ತಂತೆ. ಏನಾಯ್ತಂತೆ, ಆ ಪಾತ್ರೆನೂ ಕೆಳಗೆ ಬಿತ್ತು, ಆ ಇಕ್ಕಳನೂ ಕೆಳಗೆ ಬಿತ್ತು. ಹಾಗಾಗಿ ನಮ್ಮನ್ನು ಹಿಡಿದು ನಡೆಸ್ತಾ ಇರ್ತಕ್ಕಂಥವನು ಪರಮಾತ್ಮ ಶಕ್ತಿ. ನಾವೇನು ಇದು ನಾನೇ ಮಾಡಿದೆ ಅಂತ ಏನೋ ತಿಳ್ಕೊಂಡ್ರೆ, ಪರಮಾತ್ಮ ಒಂಚೂರು ಕೈ ಸಡಿಲ ಮಾಡಿದ್ರೆ ಸಾಕು, ನಮ್ಮ ಕೈನಲ್ಲಿ ಏನೂ ನಡೆಯೋದಿಲ್ಲ. ಅದನ್ನೇ ನಾವು ಕೇನೋಪನಿಷತ್ತಿನಲ್ಲಿ ದೇವತೆಗಳು ಅಹಂಕಾರ ಪಟ್ಟಾಗ ಆ ಪರಬ್ರಹ್ಮ ಯಕ್ಷರೂಪದಲ್ಲಿ ಪ್ರಕಟ ಆಗಿ ತೋರಿಸಿರ್ತಕ್ಕಂಥ ಉದಾಹರಣೆಯನ್ನು ಕೇನೋಪನಿಷತ್ತಿನಲ್ಲಿ ನಮಗೆ ತೋರಿಸ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇನ್ನು ದಂಭದ ವಿಷಯ, ದಂಭವೆಂದರೆ ಒಳಗಿಲ್ಲದಿರುವ ಮಹಾತ್ಮ್ಯವನ್ನು ಹೊರಗೆ ಇರುವಂತೆ ತೋರಿಸಿಕೊಳ್ಳುವುದು, ಅರ್ಥಾತ್ ಕಪಟ. ಇನ್ನು ಕೆಲವರು ಇರ್ತಾರೆ, ಅವ್ರು ಹೆಂಗೆ ಅಂದರೆ ನಾವು ಏನೋ ವಿಭೂತಿ ಪುರುಷರು, ದೈವಾಂಶ ಸಂಭೂತರು. ಆಮೇಲೆ ಕೆಲವರು ಬಾಯಿ ತೆಗೆದ್ರೆ ಅವ್ರ ಬಾಯಿ ಮಾತಿನಲ್ಲಿ ಹೇಳ್ತಾ ಇರ್ತಾರೆ, ನಾನು ಇಟ್ಟರೆ ಶಾಪ ಕೊಟ್ಟರೆ ವರ ಅಂತ ಹೇಳ್ಬಿಟ್ಟು, ನಾನು ಇಟ್ಟರೆ ಶಾಪ ಕೊಟ್ಟರೆ ವರ, ಇದನ್ನು ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಅದಕ್ಕೆ ತೆಲುಗುನಲ್ಲಿ ಒಂದು ಗಾದೆ ಮಾತೆ ಇದೆ, ಪಿಲ್ಲಿ ಶಾಪಾಲ್ಕಿ ಹುಟ್ಟಿ ಪಡ್ಬೋತುಂದ ಅಂತ ಹೇಳ್ಬಿಟ್ಟು. ಹಾಲನ್ನು ಕದಿಯೋಕೆ ಅಂತ ಬೆಕ್ಕು ಹೋಯ್ತಂತೆ ಯಾರ್ದೋ ಮನೆಗೆ, ಅವರು ನಿಲುವಿನಲ್ಲಿ ಇಟ್ಟಿದ್ರಂತೆ ಮಡಕೆಯನ್ನು. ಪಾಪ ಹಾಲಿಂದು ಇನ್ನು ಬೆಕ್ಕು ಮೂತಿ ಇಟ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಿಲುವು ಅಂತ, ಈ ನಿಲುವು ಈ ಥರ ಗಂಟೆ ಕಟ್ಟಿದಾರಲ್ಲ ಆ ಥರ ಒಂದು ನಿಲುವುಗಳಿರುತ್ತೆ ಮನೆಯಲ್ಲಿ, ಆ ನಿಲುವಿನಲ್ಲಿ ಇಟ್ಟಿದಾರಂತೆ. ಅದನ್ನು ಹುಟ್ಟಿ ಅಂತಾರೆ ತೆಲುಗುನಲ್ಲಿ. ಅದರೊಳಗೆ ಇಟ್ಟಿದ್ರಂತೆ. ಬೆಕ್ಕು ಹೋಗ್ಬಿಟ್ಟು ಹೇಳ್ತಂತೆ, ಛೇ ಈ ಹುಟ್ಟಿ ಬಿದ್ದೋಗ್ಲಿ ಅಂತ ನಾನು ಶಾಪ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಬೆಕ್ಕು ಹೋಗ್ಬಿಟ್ಟು ಶಾಪ ಹಾಕ್ಬಿಟ್ರೆ ಆ ನಿಲುವು ಅಂತಕ್ಕಂಥದ್ದು ಕಡ್ದು ಕೆಳಗೆ ಬಿದ್ದೋಗ್ಬಿಡತ್ತಾ. ಹಂಗೆ ಕೆಲವ್ರು ಏನು ಅಂತಂದರೆ, ನಾನು ಅಂದರೆ ಏನಂತ ತಿಳ್ಕೊಂಡಿದ್ಯಾ, ನಾನು ಕೊಟ್ಟರೆ ವರ ಇಟ್ಟರೆ ಶಾಪ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಅವ್ರಿಗೆ ಅಶಕ್ತಿ ಇದ್ದಿದ್ರೆ ಅವ್ರು ಯಾಕೆ ಹಂಗಿರ್ತಾ ಇದ್ರು? ಹಾಗಾಗಿ ಇವೆಲ್ಲ ಕೂಡ ದಂಭಗಳು, ಅಂದರೆ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥ ಮಹಿಮೆಗಳನ್ನು ತೋರಿಸ್ಕೊತಕ್ಕಂಥದ್ದು. ನನಗೆ ಹಂಗಿದೆ, ನನಗೆ ಹಿಂಗಿದೆ, ನಾನು ಆ ಥರ ಮಾಡಬಲ್ಲೆ, ಈ ಥರ ಮಾಡಬಲ್ಲೆ, ಇವೆಲ್ಲ ಕೂಡ ಒಳ್ಳೆಯದಲ್ಲ ಅಂತ ನಾರದರು ಹೇಳ್ತಾ ಇದ್ದಾರೆ. ಕಂಸುಖ ಸ್ವರೂಪಂ ಪರಬ್ರಹ್ಮ ಪಟಸ್ತು ಯವನಿಕಾ ಕಪಟಸ್ತು ಸಾ ಯವನಿಕಾ ಯಯಾ ತತ್ ಪರಂ ಬ್ರಹ್ಮಾಸಿ ಆಚ್ಛಾದ್ಯತೆ. ಕಪಟ ಅಂದರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕ ಅಂದರೆ ಪರಬ್ರಹ್ಮನ್ನ ಕ ಅಂತ ಕರೀತಾರೆ. ಯಾವುದು ಪಟ ಅಂದರೆ ಅದಕ್ಕೆ ಮುಚ್ಚತಕ್ಕಂಥ ಒಂದು ಆವರಣ ಇದೆಯೋ ಅದನ್ನು ಪಟ ಅಂತ ಕರೀತಾರೆ. ಕಪಟ ಅಂತಂದರೆ ಇವಾಗ ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ನಾವೆಲ್ಲ ಗಾಜಿನ ಮಣಿಯಂತೆ ಇದ್ದು ಬಿಟ್ಟರೆ ಒಳಗಿರ್ತಕ್ಕಂಥ ದಾರ ಆಟೋಮೆಟಿಕ್ಕಾಗಿ ಹೊರಗಡೆ ಕಾಣುತ್ತೆ, ಹೌದಾ? ಗಾಜಿನ ಮಣಿಗಳಲ್ಲಿ ಒಳಗಡೆ ಹೊಕ್ಕಿರ್ತಕ್ಕಂಥ ದಾರ ಹೊರಗಡೆ ನೀಟಾಗಿ ಕಾಣುತ್ತೆ. ಅದೇ ನಾವು ಮಣ್ಣಿನ ಮಣಿಗಳು ಅಥವಾ ಕಲ್ಲಿನ ಮಣಿಗಳು ಆಗಿಬಿಟ್ರೆ, ಇಲ್ಲ ಇನ್ನೇನನ್ನ ಯಾವುದಾದ್ರೂ ಬೇರೆಯಿಂದ ತಯಾರು ಮಾಡಿರ್ತಕ್ಕಂಥ ಮರದ ಮಣಿಗಳು ಆಗಿಬಿಟ್ರೆ ಒಳಗಡೆ ಇರ್ತಕ್ಕಂಥ ದಾರ ಕಾಣುತ್ತಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನು ಕಪಟ ಅಂತ ಕರೀತಾರೆ. ಯಾರು ಕಪಟಿಗಳು
ಯಾರು ಬೇರೆಯವರನ್ನ ಮೋಸ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೋ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾ ಇದ್ದಾರೋ ಅವ್ರ ಒಳಗಡೆ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ವಸ್ತು ಪ್ರಕಾಶಿಸುವುದಿಲ್ಲ. ಸೂರ್ಯನ ಕಿರಣಗಳು ಎಲ್ಲ ಕಡೆ ಬೀಳ್ತಾ ಇದೆ, ಯಾಕೆ ಮಣ್ಣಿನ ಮೇಲೆ ಪ್ರತಿಫಲಿಸ್ತಾ ಇಲ್ಲ? ಕಲ್ಲಿನ ಮೇಲೆ ಎಲ್ಲೋ ಅಷ್ಟಷ್ಟು ತಣಕಾಗಿ ಕಾಣ್ತಾ ಇರುತ್ತೆ, ಅಲ್ಲೊಂದು ಚುಕ್ಕೆ ಇಲ್ಲೊಂದು ಚುಕ್ಕೆ ಹಿಂಗೆ ಮಿಣುಗ್ತಾ ಇರುತ್ತೆ. ಟಾರ್ ರೋಡ್ ಮೇಲೆ ನೋಡಿ ಒಳ್ಳೆ ನಕ್ಷತ್ರಗಳ ಥರ ಕಾಣುತ್ತೆ. ಅದೇ ಒಂದು ಕನ್ನಡಿನ ತಂದು ಇಟ್ಬಿಡ್ರಿ, ಅಲ್ಲಿ ಕನ್ನಡಿ ಒಳಗೆ ಪ್ರತಿಫಲನ ಅಂತಕ್ಕಂಥದ್ದು ನೀಟಾಗಿ ಕಾಣುತ್ತೆ. ಹಾಗಾದರೆ ಸೂರ್ಯನ ಕಿರಣ ಎಲ್ಲಾದ್ರ ಮೇಲೂ ಬೀಳ್ತಾ ಇಲ್ವಾ? ಸಮಾನ ರೂಪದಲ್ಲಿ ಬೀಳ್ತಾ ಇದೆ, ಆದರೆ ಆ ಮಾಧ್ಯಮಗಳಲ್ಲಿ ಅದು ತೋರ್ಕೊತಾ ಇಲ್ಲ. ಅದೇ ಥರನೇ ಎಲ್ಲಿವರೆಗೂ ನಮ್ಮಲ್ಲಿ ಕಪಟ ಇರುತ್ತೋ ಅಲ್ಲಿವರೆಗೂ ಪರಮಾತ್ಮ ವಸ್ತು ಅಂತಕ್ಕಂಥದ್ದು ಪ್ರಕಾಶಿಸೋದಿಲ್ಲ. ದುರಾತ್ಮರಿಗೆ ಮನಸ್ಸಿನಲ್ಲಿರುವುದೇ ಬೇರೆ, ಮಾತಿನಲ್ಲಿರುವುದೇ ಬೇರೆ, ಕೆಲಸದಲ್ಲಿರುವುದೇ ಬೇರೆ. ಮಹಾತ್ಮರಿಗೆ ಮನಸ್ಸಿನಲ್ಲಿರುವುದು ಒಂದೇ, ಮಾತಿನಲ್ಲಿರುವುದು ಒಂದೇ, ಕೆಲಸದಲ್ಲಿರುವುದು ಒಂದೇ. ಇದನ್ನು ಸುಭಾಷಿತ ಅಂತ ಕರೀತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಸ್ಯೇಕಂ ಮಹಾತ್ಮನಃ, ಮನಸ್ಸೇಕಂ ವಚಸ್ಸೇಕಂ ಕರ್ಮಸ್ಯೇಕಂ ದುರಾತ್ಮನಃ ಅಂತ. ಅಂದರೆ ಎರಡಕ್ಕೂ ಏಕಂ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ದುರಾತ್ಮನಿಗೆ ಮನಸ್ಸೇ ಒಂದಿರುತ್ತೆ, ಮಾತೇ ಒಂದಿರುತ್ತೆ, ಕೃತಿನೇ ಒಂದಿರುತ್ತೆ. ಮಹಾತ್ಮರಿಗೆ ಮಾತು ಒಂದೇ ಇರುತ್ತೆ, ಮನಸ್ಸು ಒಂದೇ ಇರುತ್ತೆ, ಕೃತಿ ಒಂದೇ ಇರುತ್ತೆ. ಇದನ್ನೇ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಕಚ್ಚಾ ಅಹಂಕಾರದ ಲಕ್ಷಣ ನಾನು ಬ್ರಾಹ್ಮಣ, ನಾನು ಕಾಯಸ್ಥ, ನಾನು ಇಂಥವರ ಪುತ್ರ, ನಾನು ಇಂಥವರ ತಂದೆ, ನಾನು ಇಂತಹ ಸಾಧನೆಯನ್ನು ಮಾಡಿದ್ದೇನೆ. ಶ್ರೀರಾಮಕೃಷ್ಣರು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ, ಶ್ರೀರಾಮಕೃಷ್ಣರ ಮಾತುಗಳಿದ್ದು. ಅಂದರೆ ಇವೆಲ್ಲ ಕೂಡ ಅಹಂಕಾರ ಇದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಯಿಂದ ಬರ್ತಾ ಇರುತ್ತೆ. ಕಚ್ಚಾ ಅಹಂಕಾರದ ಲಕ್ಷಣ ನಾನು ಬ್ರಾಹ್ಮಣ, ನಾನು ಕಾಯಸ್ಥ, ನಾನು ಇಂಥವರ ಪುತ್ರ, ನಾನು ಇಂಥವರ ತಂದೆ, ನಾನು ಇಂತಹ ಸಾಧನೆಯನ್ನು ಮಾಡಿದ್ದೇನೆ. ಇವೆಲ್ಲ ಕೂಡ ಅಹಂಕಾರದ ಲಕ್ಷಣ. ಮೂಲಂಗಿ ತಿಂದಿರ್ತಕ್ಕಂಥ ಅವನಿಗೆ ನೋಡಿ, ಮೂಲಂಗಿನ ತಿಂದ್ಬಿಟ್ಟಿದ್ದಾನೆ ಅವನು ಹೇಳ್ಕೋಬೇಕಾದ್ದೇ ಇಲ್ಲ ನಾನು ಮೂಲಂಗಿ ತಿಂದಿದ್ದೀನಿ ಅಂತ. ಯಾರ ಹತ್ರನ ಬಂದು ಮಾತಾಡ್ತಾ ಇದ್ರೆ ಮೂಲಂಗಿ ವಾಸನೆ ಬರ್ತಾ ಇರುತ್ತೋ ಇಲ್ವೋ? ಭ್ಯಾವಂತ ಅವ್ನು ತೆಗೆದ್ರೆ ಅವ್ನ ಪಕ್ಕಕ್ಕೆ ಓಡೋಗ್ಬೇಕು, ಯಾಕಂದ್ರೆ ಮೂಲಂಗಿ ವಾಸನೆ ಬರ್ತಾ ಇರುತ್ತೆ. ಅದೇ ಥರನೇ ಅಹಂಕಾರ ಇರೋನು ಅವನೇನು ಹೇಳ್ಕೋಬೇಕಾದಿಲ್ಲ ನನಗೆ ಅಹಂಕಾರ ಇದೆ ಅಂತ ಹೇಳ್ಬಿಟ್ಟು ಅಂತ. ಶ್ರೀರಾಮಕೃಷ್ಣ ಹೇಳ್ತಾ ಇರೋ ಮಾತು, ಅಹಂಕಾರ ಇದೆ ಅಂತ ಹೇಳ್ಕೋಬೇಕಾದಿಲ್ಲ, ಅವ್ನು ಮಾತಾಡ್ತಾ ಇದ್ರೇ ಗೊತ್ತಾಗ್ಬಿಡ್ತಾರೆ, ಓಹೋ ಇವನಿಗೆ ಅಹಂಕಾರ ಇದೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಇಂಥ ಡೈಲಾಗ್ಗಳೆಲ್ಲ ಆಚೆ ಕಡೆಗೆ ಬರ್ತಾ ಇರುತ್ತೆ. ಇದರಿಂದ ಬಂಧನ ಉಂಟಾಗುತ್ತದೆ. ಬಾಲಕನ ಅಹಂಕಾರ, ಜ್ಞಾನದ ಅಹಂಕಾರ, ಭಗವಂತನ ದಾಸನೆಂಬ ಅಹಂಕಾರ, ಭಕ್ತನೆಂಬ ಅಹಂಕಾರ, ಉತ್ತಮವಾಗಿರ್ತಕ್ಕಂಥ ಅಹಂಕಾರ. ನೋಡಿ, ಅಹಂಕಾರದಲ್ಲಿ ಉತ್ತಮ ಅಧಮ ಅಂತ ಇದೆ. ಇವೆಲ್ಲ ಇಷ್ಟೊತ್ತು ಹೇಳಿದ್ದು ಅಧಮವಾದ ಅಹಂಕಾರ. ಶ್ರೀರಾಮಕೃಷ್ಣರು ಇವಾಗ ಹೇಳ್ತಾ ಇದ್ದಾರೆ, ಬಾಲಕನ ಅಹಂಕಾರ. ಬಾಲಕ ನಂದು ಅನ್ನತ್ತೆ, ನಂದು ನಾನು ಕೊಡಲ್ಲ ಅನ್ನತ್ತೆ, ಅದು ಬಾಲಕನ ಅಹಂಕಾರ. ಇನ್ನು ಸ್ವಲ್ಪ ಹೊತ್ತಿಗೆ ಕೊಡಲ್ವ ನನಗೆ ಅಂದರೆ ಆಯ್ತು ತಗೋ ಅಂತ ಕೊಟ್ಬಿಡೋದು. ಅಂದರೆ ಇದು ಬಾಲಕನ ಅಹಂಕಾರ. ಅಂದರೆ ಅದು ತೋರಿಕೆಗೆ ಅಹಂಕಾರ ಥರ ಇರುತ್ತೆ, ಆದರೆ ಅದು ಅಹಂಕಾರ ಆಗಿರೋದಿಲ್ಲ. ಇವಾಗ ನೋಡಿ, ಹಗ್ಗನ ಸುಟ್ಟುಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ನೋಡೋದಕ್ಕೆ ಹಗ್ಗದ ಆಕಾರದಲ್ಲೇ ಕಾಣ್ತಾ ಇರುತ್ತೆ, ಆದರೆ ಅದನ್ನು ಯಾರನ್ನ ಹಿಂಗೆ ಮುಟ್ಟಿದ್ರೆ ಏನಾಗುತ್ತೆ? ಪುಡಿ ಪುಡಿ ಆಗೋಗುತ್ತೆ. ಈ ಬಾಲಕನ ಅಹಂಕಾರ ಅಂತ ಅಹಂಕಾರ. ಜ್ಞಾನದ ಅಹಂಕಾರ, ಜ್ಞಾನ ಪರಿಪಕ್ವ ಅವಸ್ಥೆಗೆ ಬಂದುಬಿಟ್ರೆ ಅವರು ಭಾಳ ಸಿಂಪಲಾಗಿ ಇದು ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಹುಚ್ಚರ ಥರ ಆಡ್ತಾ ಇರ್ತಾರೆ. ಜ್ಞಾನದ ಪರಾಕಾಷ್ಠೆ ಯಾರು ಮುಟ್ಬಿಟ್ಟಿರ್ತಾರೆ, ಸಿಂಪಲಾಗಿ ಎಲ್ಲೋ ಬೀದಿ ಬದಿನಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಸಿಕ್ಕಿದ್ದು ತಿಂದ್ಬಿಡ್ತಾರೆ, ವ್ಯವಹಾರ ತುಂಬ ಸಿಂಪಲ್ ಆಗಿರುತ್ತೆ, ಮಕ್ಕಳ ಥರ ಇರುತ್ತೆ. ಯಾಕೆಂದರೆ ಜ್ಞಾನದ ಪರಾಕಾಷ್ಠೆಯನ್ನು ಬಿಟ್ಟಿರ್ತಾರೆ. ಇಲ್ಲ ಅಂತಾರೆ ಅವ್ರು ಜ್ಞಾನಿಗಳು ಅಂತ ಹೇಳೋಕ್ಕೆ ಆಗಲ್ಲ, ತಿಕ್ಕಲಾಗಿ ಆಡ್ತಾ ಇರ್ತಾರೆ, ಮಕ್ಕಳ ಥರ ಆಡ್ತಾ ಇರ್ತಾರೆ, ಇಲ್ಲ ತಿಕ್ಕಲಾಗಿ ಆಡ್ತಾ ಇರ್ತಾರೆ. ಅದು ಆ ಅಹಂಕಾರ ತುಂಬ ಉತ್ತಮವಾಗಿರ್ತಕ್ಕಂಥ ಅಹಂಕಾರ. ಯಾಕೆಂದರೆ ಅವ್ರು ಜ್ಞಾನಿಗಳು ಅಂತ ತೋರಿಸ್ಕೊಳೋಕ್ಕೆ ಇಷ್ಟಪಡೋದಿಲ್ಲ. ಭಗವಂತನ ದಾಸನೆಂಬ ಅಹಂಕಾರ, ನಾನು ಭಗವಂತನ ದಾಸ, ನನಗೇನಾಗತ್ತೆ ಕೆಲವರೆಲ್ಲ ಹೇಳ್ಕೊಳೋದು ಇದೆ. ಹಾಗಾಗಿ ಅದು ಕೂಡ ಒಂದು ಉತ್ತಮವಾಗಿರತಕ್ಕಂಥ ಅಹಂಕಾರ. ಇದಕ್ಕೆ ಉದಾಹರಣೆ ಶ್ರೀರಾಮಕೃಷ್ಣ ಏನು ಕೊಡ್ತಾರೆ ಅಂದರೆ, ವಿಭೀಷಣ ಒಂದು ಕಡೆ ಹೇಳ್ಕೊತಾನೆ, ನಾನು ಶ್ರೀರಾಮನ ಭಕ್ತ, ಶ್ರೀರಾಮನಿಗೆ ಬಿಟ್ಟರೆ ನನ್ನ ತಲೆಯನ್ನು ಬೇರೆ ಯಾರಿಗೂ ಬಾಗೋದಿಲ್ಲ ಅಂತ ಹೇಳ್ಕೊತಾನೆ. ಯಾರು? ವಿಭೀಷಣ. ಇದು ಜ್ಞಾನದ ಅಹಂಕಾರ, ಭಕ್ತನ ಅಹಂಕಾರ. ಹಾಗಾಗಿ ಆಮೇಲೆ ನಾನು ಭಕ್ತ ಅಂತ ಹೇಳ್ಬಿಟ್ಟು ಅಂತ ಯಾರಾದರೂ ಏನು ಹೆದರಿಸ್ತಾರೆ ಅಂತ ಇಟ್ಕೊಳ್ಳಿ, ಅಪ್ಪ ಈ ಥರ ನೀನು ಕರೆಕ್ಟಾಗಿರಬೇಕು, ಇಲ್ಲಾಂದರೆ ನಿಮಗೆ ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅಥವಾ ಜೀವನದಲ್ಲಿ ಇಂಥದ್ದೇನೋ ಕಷ್ಟ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತೇಳಿ. ನಿಜವಾದ ಭಕ್ತ ಆದರೆ ಏನು ಹೇಳ್ಕೊತಾನೆ, ನನ್ನ ರಕ್ಷಣೆ ಮಾಡ್ತಾ ಇರೋನು ಭಗವಂತ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅವ್ನು ಹೇಳ್ಬಿಟ್ಟಿದ್ದಾನೆ, ನನ್ನ ರಕ್ಷಣೆ ಅವ್ನು ಮಾಡ್ತಾ ಇದ್ದಾನೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಏನು ಬೇಕಾದ್ರೆ ಆಗಲಿ ಬಿಡ್ರಿ. ಇದು ಭಕ್ತನ ಅಹಂಕಾರ. ಇದು ಅಂದರೆ ಅಹಂಕಾರ ಇರುತ್ತೆ, ಆದರೆ ಅದೊಂಥರ ಉತ್ತಮವಾಗಿರತಕ್ಕಂಥ ಅಹಂಕಾರ, ಸಾತ್ವಿಕವಾದ ಅಹಂಕಾರ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಇಂಥ ಅಹಂಕಾರಗಳನ್ನು ಬೆಳೆಸ್ಕೊಳ್ರಿ.
ಆದರೆ ಮೀರಿತಕ್ಕಂಥ ಅಹಂಕಾರ ಯಾವತ್ತೂ ಕೂಡ ಒಳ್ಳೆಯದಲ್ಲ. ಇನ್ನು 65ನೆಯ ಸೂತ್ರ ನಾರದರು ಹೇಳ್ತಾ ಇದ್ದಾರೆ. 65ನೆಯ ಸೂತ್ರ ಇದಕ್ಕೊಂದು ಸಾಧನೆಯನ್ನು ಹೇಳ್ತಾ ಇದ್ದಾರೆ. ತದರ್ಪಿತ ಅಖಿಲಾಚಾರ ಸನ್ ಕಾಮಕ್ರೋಧಾಭಿಮಾನಾದಿಕಂ ತಸ್ಮಿನ್ನೇವ ಕರಣೀಯಂ ಅಂತ. ಯಾರು ಶರಣಾಗತಿ ಮಾಡಿಬಿಟ್ಟಿದ್ದಾರೆ, ಯಾವನು ಭಕ್ತನಾಗ್ಬಿಟ್ಟಿದ್ದಾನೆ, ಯಾವನು ಆ ಒಂದು ದಿವ್ಯವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾನೆ, ಅವನೇನು ಮಾಡ್ತಾನಂತೆ ಅಂದರೆ ಪಾಪ ಅವನಿಗೇನು ಭಾವನೆಗಳು ಬರೋದಿಲ್ವಾ? ಕಾಮ ಅನ್ನೋದು ಬರುತ್ತೆ, ಕ್ರೋಧ ಅನ್ನೋದು ಬರುತ್ತೆ, ಎಲ್ಲ ಭಾವನೆಗಳು ಅಂತಕ್ಕಂಥದ್ದು ಬರುತ್ತೆ. ಆ ಭಾವನೆಗಳನ್ನೆಲ್ಲ ಏನು ಮಾಡ್ತಾನಂತೆ ಅಂದರೆ ಭಗವಂತನ ಮೇಲೆ ತಿರುಗಿಸ್ಬಿಡ್ತಾನಂತೆ. ತಗೋ, ಕಾಮ ಬಂತ ನಿನ್ನನ್ನೇ ಕಾಮಿಸ್ತೀನಿ, ಕ್ರೋಧ ಬಂತ ನಿನ್ನ ಮೇಲೆ ಕೋಪ ಮಾಡ್ಕೊತೀನಿ, ಇಲ್ಲ ಅಹಂಕಾರ ಬಂತ ನಿನ್ನ ವಿಚಾರವಾಗಿ ಅಹಂಕಾರ ಪಡ್ತೀನಿ, ದ್ವೇಷ ಬಂತ ನಿನ್ನ ಭಕ್ತ ಬೇರೆಯವರು ಕಾಂಪಿಟೇಷನ್ಗೆ ಬರ್ತಾರಲ್ಲ ಅವ್ರ ಮೇಲೆ ದ್ವೇಷ ಮಾಡ್ತೀನಿ, ಅವ್ರು ಅಷ್ಟೊಂದು ಸಾಧನೆ ಮಾಡಿಬಿಟ್ಟಿದ್ದಾರೆ, ನಾನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲದನ್ನು ಕೂಡ ಭಕ್ತನ ಕಡೆ, ಭಗವಂತನ ಕಡೆಗೆ ತಿರುಗಿಸ್ಬಿಡ್ಬೇಕು. ತಸ್ಮಿನ್ನೇವ ಕರಣೀಯಂ ಅಂತ ಹೇಳ್ತಾರೆ ನಾರದರು. ಏನು ಅದಕ್ಕೊಂದು ಕೀರ್ತನೆಯೂ ಇದೆ, ಪ್ರತಿ ಭಾವದಲ್ಲಿ ನಾನು ನಿನ್ನನ್ನೇ ಭಾವಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದೇನೋ ಒಂದು ಕೀರ್ತನೆ ಇದೆ, ಅದು ನೆನಪಕ್ಕೆ ಬರ್ತಾ ಇಲ್ಲ ನನಗದು. ಏನೋ ಒಂದಿದೆ, ಅದು ಹೇಳ್ತೀನಿ, ಜ್ಞಾಪಕ ಬಂದಾಗ ಹೇಳ್ತೀನಿ. ಅಂದರೆ ಭಾವೇ ಭಾವೇ ಹೃದಯ ಭವನೇ ಭಾವ ಎಂಬವಂತಂ ಅಂತ ಹೇಳ್ಬಿಟ್ಟು ಅಂತ ಕುಲಶೇಖರ ಆಳ್ವಾರ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಅಪ್ಪ ನಾಸ್ತಾ ಧರ್ಮೇ ನವಸು ನಿಚಯೇ ನೈವ ಕಾಮೋಪಭೋಗೆ ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತ ಜನ್ಮ ಜನ್ಮಾಂತರೇಪಿ ಅಂತೇಳ್ಬಿಟ್ಟು ಹೇಳ್ತಾರೆ ಕುಲಶೇಖರ ಆಳ್ವಾರ್. ಅಂದರೆ ಅಪ್ಪ ನನಗೆ ಕಾಮ ಆಗಲಿ, ಕ್ರೋಧ ಆಗಲಿ, ಅಥವಾ ನಂಗೆ ಐಶ್ವರ್ಯ ಆಗಲಿ, ನಾನು ಇದನ್ನೇನು ನಿನ್ನನ್ನು ಕೇಳೋದಿಲ್ಲ. ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ, ನನಗೇನು ಪೂರ್ವ ಕರ್ಮಾರ್ಜಿತವಾಗಿ ಏನು ಬರಬೇಕೋ ಅದನ್ನು ನೀನು ಕೊಟ್ಕೋ, ನನಗೆ ಅದ್ರ ಸಂಬಂಧ ಇಲ್ಲ. ಭಾವೇ ಭಾವೇ ಹೃದಯ ಭವನೇ ಭಾವಯೇಯಂ ಭವಂತಂ, ನನ್ನ ಹೃದಯದಿಂದ ಯಾವ ಭಾವನೆಗಳು ಎದ್ದೇಳುತ್ತೆ, ಯಾವ ಭಾವನೆಗಳು ನನ್ನ ಹೃದಯದಿಂದ ಎದ್ದೇಳುತ್ತೆ ಅದೆಲ್ಲ ಕೂಡ ನಿನ್ನ ಪರವಾಗಿರಲಿ, ನಿನ್ನ ಕಡೆಗೆ ತಿರ್ಕೊಂಡಿರಲಿ ಅಂತೇಳಿ ಅದನ್ನೇ ಒಂದು ಭಜನೆಯಲ್ಲಿ ಹೇಳ್ತಾರೆ. ಭಜನೆಯ ಅಂತ್ಯದಲ್ಲಿ ಹೇಳ್ತಾರೆ, ಎಲ್ಲೆಲ್ಲಿ ಎನ್ನ ಮನಪೋಗುತ್ತಿರಲಿ ಅಲ್ಲಲ್ಲಿ ನಿನ್ನ ಶ್ರೀಪಾದವಿರಲಿ. ನನ್ನ ಮನಸ್ಸು ಎಲ್ಲೆಲ್ಲಿ ಹೋದರೆ ಅಲ್ಲೆಲ್ಲ ನಿನ್ನ ಶ್ರೀಪಾದ ಇರಲಿನಪ್ಪ. ಎಲ್ಲೆಲ್ಲಿ ನಾನೆಲ್ಲಿ ತಲೆಯನ್ನಿಡುತ್ತಿರ್ಪೆನಲ್ಲಿ ಸದಾ ಸದ್ಗುರು ನಿಮ್ಮ ಪಾದ ಧೂಳಿ ಅಂತ ಹೇಳ್ತಾರೆ. ಆ ಒಂದು ಭಕ್ತಿ ಭಜನೆಯಲ್ಲಿ ಲಾಸ್ಟಲ್ಲಿ ಹೇಳ್ತಕ್ಕಂಥ ಮಾತದು. ಅಂದರೆ ನನ್ನ ಮನಸ್ಸು ಎಲ್ಲೆಲ್ಲಿಗೆ ಹೋದರೆ ಅಲ್ಲೆಲ್ಲ ನಿನ್ನ ಶ್ರೀಪಾದ ಇರಲಿ, ಬೇರೆ ಕಡೆ ದಾಟಿ ಹೋಗೋದಕ್ಕೆ ಬೇಡ, ಒಂದು ಕಾಂಪೌಂಡ್ ಟೈಪು ನಿನ್ನ ಪಾದ ಇರಲಿ. ನಾನು ಎಲ್ಲಿ ತಲೆ ಇಟ್ಟರೆ ಅಲ್ಲೆಲ್ಲ ಕೂಡ ನಿನ್ನ ಶ್ರೀಪಾದದ ಧೂಳಿ ಇರಲಿ ಅಂತ ಕೇಳ್ಕೊತಾರೆ. ಅದೇ ಥರನೇ ಭಾವೇ ಭಾವೇ ಹೃದಯ ಭವನೇ ಭಾವಯೇಯಂ ಭವಂತಂ. ನಮಗೆ ಭಾವನೆಗಳು ಇರೋದಿಲ್ಲ. ಒಂದೊಂದ್ಸರಿ ಕಾಮದ ಭಾವನೆ ಬರುತ್ತೆ, ಕ್ರೋಧದ ಭಾವನೆ ಬರುತ್ತೆ. ಅದನ್ನ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ, ಎಲ್ಲದನ್ನು ಕೂಡ ಭಗವಂತನ ಕಡೆಗೆ ತಿಪ್ಪು ಬಿಡ್ರಿ. ಆವಾಗ ಏನಾಗುತ್ತೆ ಅಂತಂದರೆ, ಭಗವಂತ ಅಂತಕ್ಕಂಥ ಅವನು ಒಂದು ವಿಚಿತ್ರವಾದ ವಸ್ತು. ಇವಾಗ ನೋಡಿ, 1000 ಎಷ್ಟೋ ಲಕ್ಷಾಂತರ ವೋಲ್ಟು ಕರೆಂಟು ಯಾವುದು ಮಿಂಚಿನಲ್ಲಿರುತ್ತೆ, ಸಿಡಿಲು ಧಬಾರ್ ಅಂತ ಹೊಡೆಯುತ್ತೆ. ಯಾವುದಾದ್ರೂ ವಸ್ತು ಮೇಲೋ ಬಿಲ್ಡಿಂಗ್ ಮೇಲೋ ಬಿದ್ದರೆ ಏನಾಗುತ್ತದೋ ನುಚ್ಚು ನೂರಾಗುತ್ತೆ, ಸುಟ್ಟು ಭಸ್ಮ ಆಗುತ್ತೆ. ಯಾವುದಾದ್ರೂ ಮರಗಳ ಮೇಲೆ ಬಿದ್ದುಬಿಟ್ರೆ ನುಚ್ಚು ನೂರಾಗೋಗುತ್ತೆ, ಸುಟ್ಟು ಭಸ್ಮ ಆಗೋಗುತ್ತೆ. ಯಾವುದಾದ್ರೂ ಬಿಲ್ಡಿಂಗ್ ಮೇಲೆ ಬಿದ್ದರೆ ಚೂರು ಚೂರು ಆಗೋಗುತ್ತೆ. ಅಂತಹ ಶಕ್ತಿ ಇರ್ತಕ್ಕಂಥ ಸಿಡಿಲು ಭೂಮಿ ಮೇಲೆ ತಾಕಿದ್ರೆ, ಭೂಮಿಗೆಲ್ಲ ತಾಕಿದ್ರೆ ನ್ಯೂಟ್ರಲ್ ಆಗೋಗುತ್ತೆ. ಅದೇ ಥರನೇ ಭಗವಂತ. ಇದು ಹೆಂಗೆ ಅಂದರೆ ಸಿಡಿಲು ಬಿದ್ದಂಗೆ ಬೀಳುತ್ತೆ. ಈ ಕಾಮ, ಕ್ರೋಧ, ಮೋಹ, ಈ ಮದ, ಮಾತ್ಸರ್ಯ ಅಂತಕ್ಕಂಥ ಅರಿಷಡ್ ವರ್ಗಗಳು ಸಿಡಿಲು ಬಿದ್ದಂಗೆ ಬೀಳುತ್ತೆ ನಮ್ಮ ಹೃದಯದಿಂದ. ಆದರೆ ಅದನ್ನು ಭಗವಂತನ ಕಡೆಗೆ ತಿಪ್ಪಿಬಿಟ್ರೆ ನ್ಯೂಟ್ರಲ್ ಆಗೋಗುತ್ತೆ. ಅದು ನಮಗೇನು ತೊಂದರೆ ಮಾಡೋದಿಲ್ಲ. ಹಂಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತದರ್ಪಿತ ಅಖಿಲಾಚಾರ ಸನ್, ನೀನು ಏನೇನು ಮಾಡ್ತೀಯ ಅದನ್ನೆಲ್ಲ ಕೂಡ ಭಗವಂತನಿಗೆ ಅರ್ಪಿಸಿಬಿಡು. ಕಾಮಕ್ರೋಧಾಭಿಮಾನಾದಿಕಂ ತಸ್ಮಿನ್ನೇವ ಕರಣೀಯಂ. ಕಾಮ, ಕ್ರೋಧ ಇತ್ಯಾದಿಗಳನ್ನೆಲ್ಲ ಕೂಡ ಅವನ ಕುರಿತಾಗೇ ಮಾಡ್ರಿ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ, ಭಾಳ ಅದ್ಭುತವಾಗಿದೆ ಸಾಧನೆ ಇದು. ಹಿಮಾಲಯ ಮಹಾತ್ಮರ ಸನ್ನಿಧಾನದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಇದೆ, ಅದ್ಭುತವಾಗಿರತಕ್ಕಂಥ ಪುಸ್ತಕ. ಯಾರಿಗಾದ್ರೂ ಸಿಕ್ಕಿದ್ರೆ ಓದಿ, ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು ಸಂದರ್ಭ ಬರುತ್ತೆ. ಒಬ್ಬ ಗುರು, ಉತ್ತಮವಾಗಿರತಕ್ಕಂಥ ಗುರು. ನಮಗೆಲ್ಲ ಗೊತ್ತು, ಹಿಮಾಲಯ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲವ್ರಿಗೆ 250 ವರ್ಷ, ಕೆಲವ್ರಿಗೆ 500 ವರ್ಷ, 600, 800, 1000 ಹೀಗೆಲ್ಲ ಹೇಳ್ತಾರೆ. ಅಂದರೆ ಸುದೀರ್ಘ ಜೀವಿಗಳು, ಇವರೆಲ್ಲ ಚಿರಂಜೀವಿಗಳು.
ಅಂತಹ ಒಂದು ಚಿರಂಜೀವಿ ಆಗಿರ್ತಕ್ಕಂಥ ಗುರುಗಳಿಗೆ ಒಬ್ಬ ಶಿಷ್ಯ ಸಿಕ್ಕಿರ್ತಾನೆ, ಅವನು ಇನ್ನೂ ಲರ್ನರ್. ಒಂದ್ಸಲ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲೊಂದು ಬೇವಿನ ಮರ ಇರುತ್ತೆ. ಆ ಬೇವಿನ ಮರದ ಮೇಲೆ ಹೆಜ್ಜೇನು ಗೂಡು ಕಟ್ಟಿರುತ್ತೆ. ಹೆಜ್ಜೇನು ಅಂದರೆ ಗೊತ್ತಲ್ವ, ದೊಡ್ಡ ಜೇನು ಗೂಡು ಕಟ್ಟಿರುತ್ತೆ. ಸುಮ್ಮನೆ ಒಂಚೂರು ಹಂಗೆ ಕದಲಿಸಿದ್ರೆ ಸಾಕದು ಮೈ ಮೂತಿ ಎಲ್ಲ ಕಚ್ಚಿಟ್ಬಿಡುತ್ತೆ, ಕಡೆಗೆ ಪ್ರಾಣಾಂತಕ ಬೇಕಾದ್ರೂ ಆಗ್ಬೋದು. ಅದು ಅಷ್ಟು ಡೇಂಜರಸ್ ಜೇನದು. ಆ ಹೆಜ್ಜೇನು ಕಟ್ಟಿರುತ್ತೆ, ಪಕ್ಕದಲ್ಲೇ ಒಂದು ಎಳೆ ಕೊಂಬೆ ಹಿಂಗೆ ಬಂದಿರುತ್ತೆ, ಉದ್ದಕ್ಕೆ ಕಡ್ಡಿ ಚೆನ್ನಾಗಿರುತ್ತೆ. ಗುರು ಹೇಳ್ತಾನೆ ಶಿಷ್ಯನಿಗೆ, ಆ ಮರ ಹತ್ಬಿಟ್ಟು ಆ ಕಡ್ಡಿ ಕಿತ್ಕೊಂಬ, ನನಗೂ ನಿನಗೂ ಹಲ್ಲುಜ್ಜೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾರು? ಗುರು. ಅವ್ರು ಸಿದ್ಧರವರು, ಗುರುಗಳು ಸಿದ್ಧರು. ಆದರೆ ಶಿಷ್ಯನಿಗೆ ಭಯ. ಶಿಷ್ಯ ಹೇಳ್ತಾನೆ, ಸ್ವಾಮಿ ಪಕ್ಕದಲ್ಲೇ ಹೆಜ್ಜೇನಿದೆ, ನೀವೇನೋ ಗುರುಗಳೇ ಹೋಗ್ಬಿಟ್ಟು ಅದನ್ನು ಕಿತ್ಕೊಂಬನ್ನಿ ಅಂತ ಹೇಳ್ತೀರಾ, ಅದನ್ನು ಕಿತ್ಕೊಂಡು ಬಂದರೆ ಆ ಜೇನು ನನ್ನನ್ನು ಸುಮ್ಮನೆ ಬಿಡುತ್ತಾ, ಕಚ್ಚಿ ಮೂತಿ ಮಕ ಏಕ ಮಾಡಿಬಿಡುತ್ತೆ, ಕಡೆಗೆ ನನ್ನ ಪ್ರಾಣ ಬೇಕಾದ್ರೂ ಹೋಗ್ಬೋದು, ಹಂಗಾಗಿ ನಾನು ಹೋಗಲ್ಲಪ್ಪ ಅಂತ ಹೇಳ್ತಾನೆ. ಸರಿ, ನೀನು ಇಲ್ಲೇ ಇರು, ನನಗೆ ಹಲ್ಲುಜ್ಜೋದಕ್ಕೆ ಬೇಕಾಗಿರತಕ್ಕಂಥ ಕಡ್ಡಿನ ನಾನು ಕಿತ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಗುರುಗಳು ಹೋಗ್ತಾರೆ. ಹೋಗ್ಬಿಟ್ಟು ಶಿಷ್ಯ ನೋಡ್ತಾ ಇದ್ದಂಗೆ, ಗುರುಗಳಿಗೆ ಅವೆಲ್ಲ ಅವಶ್ಯಕತೆ ಇಲ್ಲ, ಆದರೆ ಶಿಷ್ಯನಿಗೆ ಪಾಠ ಕಲಿಸ್ಬೇಕಾಗಿರುತ್ತೆ. ಹಾಗಾಗಿ ಶಿಷ್ಯ ನೋಡ್ತಾ ಇದ್ದಂಗೆ ಗುರುಗಳು ಏನು ಮಾಡ್ತಾರೆ, ಆ ಹೆಜ್ಜೆನ ಗೂಡ ಹತ್ರಕ್ಕೆ ಹೋಗ್ಬಿಟ್ಟು ಏನೋ ಪಿಸುಗುಡ್ತಾರೆ, ಪಿಸು ಮಾತಿನಲ್ಲಿ ಏನೋ ಹೇಳ್ತಾರೆ. ಹೇಳಿಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಒಂದು ಕಡ್ಡಿನ ಕಿತ್ಕೊಂಡು ಬರ್ತಾರೆ. ಕಿತ್ಕೊಂಡ್ಬಂದು ಹಲ್ಲುಜ್ಜೋದಕ್ಕೆ ಶುರು ಮಾಡ್ತಾರೆ. ಹೋಗು, ನಿನಗೂ ಹಲ್ಲುಜ್ಜೋದಕ್ಕೆ ಕಡ್ಡಿ ಬೇಕಲ್ಲ, ಹೋಗಿ ಕಿತ್ಕೊಂಬಾ ಅಂತ. ಅಲ್ಲ, ನೀವೇನೋ ಮಂತ್ರ ಹಾಕಿದ್ರಿ, ಹೆಜ್ಜೆ ನಿನ್ನ ಗೂಡು ಹತ್ರಕ್ಕೆ ಹೋಗ್ಬಿಟ್ಟು ಏನೋ ಪಿಸ ಅಂತ ಮಂತ್ರ ಹಾಕಿದ್ರಿ, ಅದಕ್ಕೆ ನಿಮ್ಗೆ ಏನು ಮಾಡಲಿಲ್ಲ, ಅದು ಆ ಮಂತ್ರ ನಂಗೆ ಗೊತ್ತಿಲ್ವೇ ಅಂತ ಶಿಷ್ಯ ಕೇಳೋದಂತ. ಆವಾಗ ಗುರುಗಳು ಹೇಳ್ತಾರೆ, ಏನಿಲ್ಲ, ನಾನು ಹೋಗ್ಬಿಟ್ಟು ಅದಕ್ಕೆ ಹೇಳಿದೆ, ನಾವು ಇಲ್ಲೇ ಪಕ್ಕದಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಾವೇನು ನಿನಗೆ ತೊಂದರೆ ಕೊಡೋದಿಲ್ಲ, ನೀನು ನನಗೇನು ತೊಂದರೆ ಕೊಡಬೇಡ, ಹಲ್ಲುಜ್ಜೋದಕ್ಕೆ ಕಡ್ಡಿ ಬೇಕು, ಕಿತ್ಕೊಂಡು ಹೋಗ್ತಾ ಇದ್ದೀನಿ, ಇಷ್ಟು ಹೇಳಿಬಿಟ್ಟು ನಾನು ಕಡ್ಡಿನ ಕಿತ್ಕೊಂಡ್ಬಂದೆ ಅಂತ. ಶಿಷ್ಯ ಕೇಳಂದಂತೆ, ಹಾಗಾದರೆ ಹೆಜ್ಜೆನಿಗೆ ಹಿಂದಿ ಬರುತ್ತಾ ಅಂತ ಕೇಳಂದಂತೆ. ಹೆಜ್ಜೆನಿಗೆ ಹಿಂದಿ ಬರುತ್ತಾ? ನೀವು ಹಿಂದಿನಲ್ಲಿ ಹೇಳಿದ್ರೆ ಅದಕ್ಕೆ ಹೆಂಗರ್ಥ ಆಯಿತು ಅಂತ ಹೇಳ್ಬಿಟ್ಟಂತ. ಹೋಗು, ನಾನು ಹೇಳ್ದಂಗೆ ನೀನು ಮಾಡು, ನಿನಗೆ ಕಚ್ಚಿದ್ರೆ ಅವಾಗ ಕೇಳು ಅಂತ ಗುರುಗಳು ಹೇಳಿದ್ರಂತ. ಆ ಪುಸ್ತಕದಲ್ಲಿದೆ, ತೆಗೆದು ನೋಡಿ, ತುಂಬ ಮೈ ರೋಮಾಂಚನ ಆಗುತ್ತೆ ಆ ಸಂದರ್ಭ ಓದಿದಾಗ. ಆವಾಗ ಆ ಶಿಷ್ಯನು ಏನು ಮಾಡ್ತಾನೆ, ಭಯ ಬೀಳ್ತಾನೆ ಹೋಗ್ತಾನೆ. ಭಯ ಬೀಳ್ತಾ ಹೋಗ್ಬಿಟ್ಟು ಆ ಹೆಜ್ಜೆನಿಗೆ ಈ ಮಾತುಗಳನ್ನು, ಗುರುಗಳು ಏನು ಹೇಳ್ಕೊಟ್ಟಿದ್ರು ಆ ಮಾತುಗಳನ್ನು ಚಾಚು ತಪ್ಪದೆ ಮಾತಾಡ್ತಾನೆ. ಅವನು ಪಿಸ್ಗುಟ್ಟು ಮಾತಾಡ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಆ ಕಡ್ಡಿನ ಕಿತ್ಕೊಂಬರ್ತಾನೆ. ಕಿತ್ಕೊಂಬಂದು ತಾನು ಹಲ್ಲುಜ್ಜೋಕ್ಕೆ ಶುರು ಮಾಡ್ತಾನೆ. ತಕ್ಷಣ ಇವನಿಗೆ ಇನ್ನೂ ಅನುಮಾನ ಅಂತಕ್ಕಂಥದ್ದು, ಇನ್ನೂ ಪ್ರಶ್ನೆಗಳು ಅಂತಕ್ಕಂಥದ್ದು ಹೃದಯದಲ್ಲಿ ಎದ್ದೇಳುತ್ತೆ. ಆವಾಗ ಗುರುಗಳನ್ನ ಕೇಳ್ತಾನೆ, ಗುರುಗಳೇ ನಿಜವಾಗ್ಲೂ ಹೆಜ್ಜೆನ್ಗೆ ಹಿಂದಿ ಬರುತ್ತಾ ಅಂತ ಹೇಳ್ಬಿಟ್ಟು ಅಂತ ಅವನಿಗಿನ್ನ ಆ ಅನುಮಾನ ಹೋಗಿರಲ್ಲ. ಆವಾಗ ಗುರುಗಳು ನಕ್ಬಿಟ್ಟು ಹೇಳ್ತಾರೆ, ಅಪ್ಪ, ಹಿಂದಿ, ಕನ್ನಡ, ತೆಲುಗು ಇವೆಲ್ಲ ಕೂಡ ಏನೇನು ಭಾಷೆಗಳಿದೆ ಅದೆಲ್ಲ ಕೂಡ ಮನುಷ್ಯರು ನಮ್ಮ ಕಮ್ಯುನಿಕೇಷನ್ಗೆ ಮಾಡ್ಕೊಂಡಿರ್ತಕ್ಕಂಥ ಭಾಷೆಗಳು. ಆದರೆ ಈ ಇಡೀ ಪ್ರಕೃತಿ ಒಂದು ಭಾಷೆಯಿಂದ ನಡೀತಾ ಇದೆ, ಗೊತ್ತಾ ನಿನಗೆ ಅಂತ ಹೇಳಿ. ಯಾವ ಸ್ವಾಮಿ ಆ ಭಾಷೆ? ಹೃದಯದ ಭಾಷೆ. ಇಡೀ ಪ್ರಕೃತಿ ಹೃದಯದ ಭಾಷೆ ಮೇಲೆ ನಡೀತಾ ಇದೆಯಪ್ಪ. ನೀನು ಹೃದಯದಿಂದ ಅಂದರೆ ಏನು ಮಾತಾಡಿದ್ರು ಕೂಡ ಅದು ಪ್ರಕೃತಿಗೆ ಅರ್ಥ ಆಗತ್ತೆ ಅಂತ ಗುರುಗಳು ಹೇಳ್ತಾರೆ. ಸ್ವಾಮಿ, ಹಾಗಾದರೆ ಹೃದಯದ ಭಾಷೆಯಲ್ಲಿ ಮಾತಾಡ್ಬೋದಾ? ಆವಾಗ ಗುರುಗಳು ಹೇಳ್ತಾರೆ, ಇದನ್ನು ಮಧುಕರ ಭಾಷೆ ಅಂತ ಕರೀತಾರೆ. ನಾನು ಇವತ್ತಿನಿಂದ ಇದಕ್ಕೆ ನಾಮಕರಣ ಮಾಡ್ತಾ ಇದ್ದೀನಿ. ಮಧುಕರ ಅಂದರೆ ಜೇನು ಅಂತ. ನಾನು ಇವತ್ತಿನಿಂದ ಇದಕ್ಕೆ ನಾಮಕರಣ ಮಾಡ್ತಾ ಇದ್ದೀನಿ, ಇದನ್ನು ಮಧುಕರ ಭಾಷೆ ಅಂತ. ನೀನು ಹೃದಯದ ಭಾಷೆಯಿಂದ ಮಾತಾಡು. ಪ್ರಕೃತಿ ಏನು, ದೇವರೇ ನಿನ್ನ ಮಾತು ಕೇಳ್ತಾನೆ ಅಂತ ಹೇಳ್ತಾರೆ. ಪ್ರಕೃತಿ ಏನು, ದೇವರೇ ನಿನ್ನ ಮಾತು ಕೇಳ್ತಾನೆ ಅಂತ. ನಾವು ಹೃದಯದ ಭಾಷೆಯಿಂದ ದೇವ್ರಿಗೆ ಏನೂ ಹೇಳೋದಿಲ್ಲ. ಹೋಗಿ ಗಂಟೆ ದನ ಗಂಟೆ ಬಾರಿಸ್ತೀವಿ, ಏನೋ ಅಲ್ಲಿ ಹೋಗಿ. ಆಮೇಲೆ ಕೆಲವರು ಈ ಮಂಗಳಾರತಿ ಮಾಡ್ತಾರೆ, ದೇವ್ರಿಗೆ ನೋಡಬೇಕು ಚೆನ್ನಾಗಿ ಓಡಿಸ್ತಾ ಇದ್ದಾರೇನೋ ಅನ್ನೋ ಥರದಲ್ಲಿರುತ್ತೆ. ದೇವ್ರಿಗೆ ಹೆಂಗೆ ಮಾಡಿ ಬಿಸಾಕ್ತಾ ಇರ್ತಾರೆ. ಆಮೇಲೆ ಏನೋ ಒಂದು ಕೈಂಕರ್ಯ ಮಾಡಿ ಅಂದರೆ ಹಿಂಗೆ ಇದು ಮಾಡ್ತಾ ಇರ್ತಾರೆ. ಆಮೇಲೆ ಈ ತೀರ್ಥ ಕಾಲು ತೊಳ್ಕೊಳೋದಕ್ಕೆ ನೀರು ಕೊಡಿ, ಪಾದ್ಯಂ ಸಮರ್ಪಯಾಮಿ ಸರ್ವತಃ ಪಾಣಿಪಾದಂ ಅಂತ. ಭಗವಂತನಿಗೆ ಪಾದಗಳು ಎಲ್ಲಿಲ್ಲ, ಎಲ್ಲ ಕಡೆನೂ ಇದೆ. ಒಂದು ತಟ್ಟೆ ಇಟ್ಟಿರ್ತಾರೆ ಪುರೋಹಿತರು, ಸರ್ವತಃ ಪಾಣಿಪಾದಂ ಅಂತ. ಕಾಲು ತೊಳೆಯೋಕೆ ನೀರು ಕೊಡಪ್ಪ ಭಗವಂತನಿಗೆ. ಪಾದ್ಯಂ ಸಮರ್ಪಯಾಮಿ ಅಂತಂದರೆ 2 ಉದ್ದ ಇರುತ್ತೆ, ಹಿಂಗೆ ಬಿಸಾಕ್ತಾರೆ. ಹಿಂಗೆ ಅದು ಕಾಲು ತೊಳಿತಾ ಇದ್ದಾರೋ, ದೇವ್ರನ್ನ ನೀರು ಚೆಲ್ಲಿ ಓಡಿಸ್ತಾ ಇದ್ದಾರೋ ಒಂದು ಗೊತ್ತಾಗಲ್ಲ. ಈ ಮನೆಗಳ ಹತ್ರ ಕೋತಿಗಳು ಬಂದ್ಬಿಟ್ರೆ ಕೆಲವರು ಮಗ್ಗಲ್ ನೀರು ಇಟ್ಕೊಂಡು ಚೆಲ್ತಾ ಇರ್ತಾರೆ. ಕೋತಿಗಳು ಹತ್ರ ಬರ್ದಿರೋ ಇರಲಿಲ್ಲ, ಹಂಗೆ ಚೆಲ್ತಾ ಇದ್ದಾರೋ ಗೊತ್ತಾಗೋದಿಲ್ಲ. ಅರ್ಗೆ ಕೊಡುವಂಥದ್ದು ಹಿಂಗೆ ಚೆಲ್ತಾರೆ. ಅವ್ರಿಗೆ ಆ ಕಾನ್ಸೆಪ್ಟೇ ಗೊತ್ತಾಗಲ್ಲ. ಅಂದರೆ ಏನು ಮಾಡ್ತಾ ಇದ್ದೀವಿ, ಯಾವ ಕೈಂಕರ್ಯ ಭಗವಂತನಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಹೃದಯದ ಭಾಷೆ ಬರಲಿಲ್ಲ. ಇನ್ನು ಆ ಕೈಂಕರ್ಯನ ಭಗವಂತ ತಗೊಳ್ಳೋದಿಲ್ಲ. ಅದೇ ಹೃದಯದ ಭಾಷೆಯಲ್ಲಿ ನಾವು ಮಾತಾಡಿ ನಾವು ಯಾವ ಥರ ನಡ್ಕೊಂಡ್ರೂ ಕೂಡ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಅದನ್ನೇ ಇಲ್ಲಿ ಮಧುಕರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಅಪ್ಪ, ಇಡೀ ಪ್ರಕೃತಿ ನಿನ್ನ ಹೃದಯದ ಭಾಷೆಯನ್ನು ಅರ್ಥ ಮಾಡ್ಕೊಳತ್ತೆ.
ಪರಮಾತ್ಮ ನಿನ್ನ ಹೃದಯದ ಭಾಷೆಯನ್ನು ಅರ್ಥ ಮಾಡ್ಕೊಂತಾನೆ ಅಂತ ಹೇಳ್ತಾರೆ. ಇಲ್ಲಿ ನಾರದರು ಏನು ಹೇಳ್ತಾ ಇದ್ದಾರೆ ಅಂದರೆ ತದರ್ಪಿತ ಅಖಿಲಾಚಾರ ಸನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಏನೇನು ಮಾಡ್ತೀಯ ಅದನ್ನೆಲ್ಲ ಪರಮಾತ್ಮನಿಗೆ ಒಪ್ಪಿಸ್ಬಿಡು ಅಂತ. ತಿರುಪತಿಗೆ ಹೋಗಿ ನೋಡ್ರಿ, ಅಲ್ಲಿ ಕೊಲುವು ಅಂತ ಮಾಡ್ತಾರೆ, ಪ್ರತಿದಿನ ಕೊಲುವು ಅಂತ ಮಾಡ್ತಾರೆ. ಒಂದು ಸಿಂಹಾಸನ ಇಟ್ಟಿರ್ತಾರೆ, ಬಂಗಾರದ ಸಿಂಹಾಸನ. ಪರಮಾತ್ಮನನ್ನು ಕರ್ಕೊಂಬಂದು ಆ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಇಬ್ಬರು ಈ ಕಡೆ ಆ ಕಡೆ ಗಾಳಿ ಬೀಸ್ತಾ ಇರ್ತಾರೆ, ಅಂದರೆ ಸಾಕ್ಷಾತ್ ಮಹಾರಾಜ ಬಂದಿದ್ದಾನೆ ಅಂತ. ಅಲ್ಲಿ ಪಂಚಾಂಗ ಶ್ರವಣ ನಡೆಯುತ್ತೆ. ಇವತ್ತು ತಿಥಿ ವಾರ ನಕ್ಷತ್ರ ಎಲ್ಲ ಇಂಥದ್ದು ಅಂತಬಿಟ್ಟು ಪರಕಾಮಣಿ ಒಪ್ಪಿಸ್ತಾರೆ. ಅಂದರೆ ಎಷ್ಟು ಪರಕಾಮಣಿ ಅಂತಂದರೆ ಆ ಹುಂಡಿಗೆ ಬಂದಿರತಕ್ಕಂಥ ಕಾಸು, ಆ ಹುಂಡಿಗೆ ಎಷ್ಟು ಕಾಸು ಬಂದಿದೆ, ಎಷ್ಟು ಆದಾಯ ಇದೆ, ಎಷ್ಟು ಖರ್ಚಿದೆ, ಇವೆಲ್ಲ ಭಗವಂತನಿಗೆ ಒಪ್ಪಿಸ್ತಾರೆ. ಅಂದರೆ ಭಕ್ತರು ಎಷ್ಟು ಜನ ಬಂದಿದ್ರು, ಊಟಕ್ಕೆ ಏನೇನು ಅಡುಗೆ ಮಾಡಿದ್ವಿ, ಇವೆಲ್ಲ ಒಪ್ಪಿಸ್ತಾರೆ. ಪರಮಾತ್ಮನಿಗೆ ಏನು ಗೊತ್ತಿಲ್ವಾ? ಸರ್ವಾಂತರ್ಯಾಮಿ ತಾನೆ, ಅವ್ನಿಗೆ ಯಾಕೆ ಅದನ್ನೆಲ್ಲ ಒಪ್ಪಿಸ್ಬೇಕು ಅಂತಂದರೆ ನಾನು ಮಾಡಿರ್ತಕ್ಕಂಥದ್ದನ್ನೆಲ್ಲ ಪರಮಾತ್ಮನಿಗೆ ಒಪ್ಪಿಸ್ಬಿಡೋದು. ಅದಕ್ಕೆ ಅದೇ ಥರನೇ ನಾವೇನು ಮಾಡಬೇಕು, ಬೆಳಗ್ಗೆ ಎದ್ದಾಗಲಿಂದ ಸಾಯಂಕಾಲದವರೆಗೂ ಮಲಗೋವರೆಗೂ ಏನೇನು ಮಾಡಿರ್ತೀವಿ, ಮಲಗೋಕ್ಕೆ ಮುಂಚೆ ಒಂದು 10 ನಿಮಿಷ ಪರಮಾತ್ಮನಿಗೆ ಒಪ್ಪಿಸ್ಬಿಡ್ಬೇಕು. ಬೆಳಗ್ಗೆ ಎದ್ದೆ, ಹೀಗೆ ಮಾಡಿದೆ, ಅವ್ರನ್ನ ಮಾತಾಡಿದೆ, ಇಂಥವ್ರ ಮೇಲೆ ಕೋಪ ಮಾಡ್ಕೊಂಡೆ, ಅಥವಾ ಇಂಥವ್ರ ಮೇಲೆ ಜೊತೆನಲ್ಲಿ ಜಗಳ ಆಡಿದೆ, ಈ ಥರದ ವ್ಯವಹಾರ ಮಾಡಿದೆ ಅಂತ ಬಿಟ್ಟು ಪರಮಾತ್ಮನಿಗೆಲ್ಲ ಒಪ್ಪಿಸ್ಬಿಡ್ಬೇಕು. ಯಾವ ಭಾಷೆನಲ್ಲಿ ಒಪ್ಪಿಸ್ಬೇಕು? ಹೃದಯದ ಭಾಷೆನಲ್ಲಿ ಒಪ್ಪಿಸ್ಬೇಕು. ಪರಮಾತ್ಮನಿಗೆ ಅರ್ಥ ಆಗುತ್ತೆ. ಜೋರಾಗಿ ಹೇಳ್ಬಿಟ್ರೆ ಪಕ್ಕದಲ್ಲಿರೋ ಹೆಂಡ್ತಿನೂ ಬೈಕೊಂತಾಳೆ, ನೀನು ಇಂಥ ಪಾಪ ಕಾರ್ಯಗಳೆಲ್ಲ ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಜೋರಾಗಿ ಏನು ಹೇಳೋಕೆ ಹೋಗ್ಬಾರ್ದು. ಹೃದಯದ ಭಾಷೆಯಲ್ಲಿ ಪರಮಾತ್ಮನಿಗೆ ಒಪ್ಪಿಸ್ಬೇಕು. ನಾನು ಇಂಥದ್ದನ್ನು ಮಾಡಿದೆ, ಅಥವಾ ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ, ಈಗ ಎಲ್ಲ ನಿನ್ನ ಪ್ರೇರಣೆಯಂತೆ ಮಾಡಿದ್ದೀನಿ. ಈಗಪ್ಪ ಹರಿಚಿತ್ತ ಒಂದೇ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಆಮೇಲೆ ಏನು ನಾಹಂ ಕರ್ತ ಹರಿಕರ್ತ ಅಂತ, ನಾನಲ್ಲಪ್ಪ, ಎಲ್ಲ ನೀನೇ ಮಾಡಿರ್ತಕ್ಕಂಥದ್ದು ಅಂತ. ಅದನ್ನೇ ಕುಲಶೇಖರ ಆಳ್ವಾರ ಹೇಳ್ತಾರೆ, ಯತ್ ಕೃತಂ ಯತ್ ಕರಿಷ್ಯಾಮಿ ತತ್ ಸರ್ವಂ ನ ಮಯಾ ಕೃತಂ ತ್ವಯಾ ಕೃತಂ ತು ಫಲಭುಕ್ ತ್ವಮೇವ ಮಧುಸೂದನ ಅಂತ ಹೇಳ್ಬಿಟ್ಟಂತ. ಏನೇನು ನಾನು ಹಿಂದೆ ಮಾಡಿದ್ದೀನಿ, ಈಗೇನು ಮಾಡ್ತಾ ಇದ್ದೀನಿ, ಮುಂದಕ್ಕೆ ಏನೇನು ಮಾಡ್ತೀನಿ, ಇವ್ಯಾವುದು ಕೂಡ ನಾನು ಸ್ವತಂತ್ರವಾಗಿ ಮಾಡಿರ್ತಕ್ಕಂಥದ್ದಲ್ಲ ಪರಮೇಶ್ವರ. ಇದೆಲ್ಲ ಕೂಡ ನಿನ್ನ ಪ್ರೇರಣೆಯಂತೆ, ನಿನ್ನ ಕೃಪೆಯಿಂದ ಮಾಡಿರ್ತಕ್ಕಂಥದ್ದು. ಇದರ ಫಲ ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು ಯಾರು? ನೀನೇ, ನಾನಲ್ಲ. ಹಿಂಗೆ ಒಪ್ಪಿಸ್ಬಿಡ್ಬೇಕಂತ ಕುಲಶೇಖರ ಆಳ್ವಾರ ಹೇಳ್ತಕ್ಕಂಥದ್ದು. ಹಾಗಾಗಿ ಹೃದಯದ ಭಾಷೆಯಲ್ಲಿ ಪರಮಾತ್ಮನ ಜೊತೆ ಮಾತಾಡೋದನ್ನು ಕಲಿಬೇಕು. ಇವಾಗ ಏನೋ ಒಂದು ನಮಗೊಂದು ಸಣ್ಣ ಕಾರ್ಯ, ಯಾವುದೋ ಒಂದು ಸುಸೂತ್ರವಾಗಿ ಒಂದು ಕೆಲಸ ಆಗಬೇಕಾಗಿರುತ್ತೆ, ಆಗಲ್ಲ ಅಂದ್ಕೊಂಡಿರ್ತೀವಿ, ಇದ್ದಕ್ಕಿದ್ದಂಗೆ ಆಗೋಗ್ಬಿಡುತ್ತೆ. ಥ್ಯಾಂಕ್ಸ್ ಹೇಳೋದು ಕಲಿಬೇಕು ಭಗವಂತನಿಗೆ. ಪರಮಾತ್ಮ ತುಂಬ ಥ್ಯಾಂಕ್ಸ್ ಅಪ್ಪ, ಈ ಥರದೊಂದು ಕೆಲಸ ನನಗೆ ಮಾಡಿಕೊಟ್ಟೆ ಅಂತ ಹೇಳ್ಬಿಟ್ಟು ಅಂತ. ಅಥವಾ ಸಣ್ಣದ್ರಿಂದ ನಾನು ಹೇಳ್ತಾ ಇರೋದು, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಕೂಡ. ಅಥವಾ ಏನೋ ಒಂದು ತೊಂದರೆ ಆಗೋಯ್ತು, ಪರಮಾತ್ಮ ನನಗೇನಾಗಬೇಕಾಗಿತ್ತೋ ನೋಡೋ, ಈ ತೊಂದರೆಯನ್ನು ಕೊಟ್ಟು ನನಗೆ ಅದನ್ನು ನಿವಾರಣೆ ಮಾಡ್ತಾ ಇದೆಯಾ, ತುಂಬ ಥ್ಯಾಂಕ್ಸ್ 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 ಅಂತ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕೂಡ ಥ್ಯಾಂಕ್ಸ್ನಿಂದ ತುಂಬಿಸ್ಬಿಡ್ಬೇಕು ಪರಮಾತ್ಮನನ್ನು. ನೀನು ಏನು ಮಾಡಿದ್ರು ಕೂಡ ಥ್ಯಾಂಕ್ಸ್. ಅರ್ಜುನ್ ಸಿಂಗ್ ಜಿ ಅಂತ ಇದ್ದಾರೆ, ಯಾವುದರಲ್ಲಿ ಸಿಕ್ಕ ಪರಂಪರೆಯಲ್ಲಿ ಅರ್ಜುನ್ ಸಿಂಗ್ ಜಿ ಅಂತ ಬರ್ತಾರೆ. ಅವರೊಂದು ಫೇವ್ರೇಟ್ ಡೈಲಾಗ್ ಇದೆ, ಅದೇನು ಅಂದರೆ ತೇರಿ ಕರಿ ಮೀಠಿ ಲಾಗಿ ಅಂತ. ಲಾಗಿ ಅಂದರೆ ಲಗಿ ಅಂತ, ಅಂದರೆ ನಂಗೆ ತುಂಬ ಅನ್ನಿಸ್ತಾ ಇದೆ ಅಂತ. ತೇರಿ ಕರಿ, ನೀನು ಏನನ್ನ ಮಾಡಪ್ಪ ನನಗೆ ಮೀಠಿ ಲಾಗಿ, ನಂಗೆ ಸ್ವೀಟ್ ಅನಿಸುತ್ತೆ. ನೀನು ಏನನ್ನ ಮಾಡು ನಂಗೆ ಸ್ವೀಟ್ ಅನಿಸುತ್ತೆ. ಅದು ಒಳ್ಳೆಯದೇ ಮಾಡಲಿ ಕೆಟ್ಟದ್ದೇ ಮಾಡಲಿ ತೊಂದರೆನೇ ಆಗಲಿ ನಂಗೆ ಸ್ವೀಟ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ. ತೇರಿ ಕರಿ ಮೀಟಿಲಾಗಿ ಅಂತ. ಇದನ್ನು ನಾವು ಅಳವಡಿಸ್ಕೊಂಡ್ಬಿಡ್ಬೇಕು ಜೀವನಕ್ಕೆ. ಥ್ಯಾಂಕ್ಸ್ ಹೇಳ್ತಾ ಹೋಗ್ಬೇಕು, ಥ್ಯಾಂಕ್ಸ್ ಹೇಳ್ತಾ ಹೋಗ್ಬೇಕು, ಥ್ಯಾಂಕ್ಸ್ ಹೇಳ್ತಾ ಹೋಗ್ಬೇಕು. ಇನ್ನೊಂದು ಕಡೆ ಒಂದು ಸುಭಾಷಿತ ಇದೆ ಇಂಗ್ಲೀಷ್ನಲ್ಲಿ, ಸ್ಟಾರ್ಟ್ ದ ಡೇ ವಿತ್ ಗಾಡ್, ಎಂಡ್ ದ ಡೇ ವಿತ್ ಗಾಡ್, ಫಿಲ್ ದ ಡೇ ವಿತ್ ಗಾಡ್, ದಿಸ್ ಈಸ್ ದ ವೇ ಟು ಗಾಡ್ ಅಂತ ಹೇಳ್ಬಿಟ್ಟು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಏನು ಪರಮಾತ್ಮನನ್ನು ನೆನೀತಾ ಎದ್ದೇಳು. ಸಾಯಂಕಾಲ ಮಲಗೋವಾಗ, ರಾತ್ರಿ ಮಲಗೋವಾಗ ಪರಮಾತ್ಮನನ್ನು ನೆನೀತಾ ಮಲಕ್ಕೋ. ಇಡೀ ದಿನದ ಎಲ್ಲ ಚರ್ಯಗಳನ್ನು ಕೂಡ ಪರಮಾತ್ಮನಿಂದ ತುಂಬಿಸ್ಬಿಡು. ಅಷ್ಟೇ, ನಿಮಗೆ ಪರಮಾತ್ಮ ಅಂತಕ್ಕಂಥ ಅವನು ಕರತಲಾ ಮಲಕ ಆಗಿಬಿಟ್ಟಿರ್ತಾನೆ. ಅಂಗೈನಲ್ಲಿರ್ತಕ್ಕಂಥ ನಲ್ಲಿಕಾಯಿ ಇದ್ದಂಗೆ ನಿನ್ನ ವಶವರ್ತಿ ಆಗಿಬಿಟ್ಟಿರ್ತಾನೆ. ಯಾಕೆಂದರೆ ಭಕ್ತ ಪರಾಧೀನ ಪರಮಾತ್ಮ ಅಂತ ಹೇಳ್ಬಿಟ್ಟು ಅಂತ. ಫಿಲ್ ದ ಡೇ ವಿತ್ ಗಾಡ್, ದಿಸ್ ಈಸ್ ದ ವೇ ಟು ಗಾಡ್ ಅಂತ ಹೇಳ್ಬಿಟ್ಟು. ಭೀಷ್ಮ ಪಿತಾಮಹರು ಶರೀರ ಬಿಡಬೇಕಾದ್ರೆ ಒಂದು ಸ್ತೋತ್ರ ಹೇಳ್ತಾರೆ, ಭೀಷ್ಮಸ್ತವರಾಜ ಅಂತ. ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ಬರುತ್ತೆ. ಆವಾಗ ಭೀಷ್ಮಾಚಾರ್ಯರು ಅದರಲ್ಲಿ ಹೇಳ್ತಾರೆ, ಕೃಷ್ಣ ವ್ರತೋ ಕೃಷ್ಣ ಮನಸ್ಮರಂತೌ ರಾತ್ರೌ ಚ ಕೃಷ್ಣಂ ಪುನರುತ್ಥಿತಾಯೇ ತೇ ಕೃಷ್ಣ ದೇಹ ಪ್ರವಿಶಂತಿ ಕೃಷ್ಣಂ ಆಜ್ಯಂ ಯಥಾ ಮಂತ್ರ ಹುತಂ ಹುತಾಶೇ. ಇದು ಅವ್ರು ಹೇಳ್ತಾ ಇರ್ತಕ್ಕಂಥ ಸ್ತೋತ್ರ. ಕೃಷ್ಣ ವ್ರತ, ಯಾರು ಕೃಷ್ಣ ವ್ರತದಲ್ಲಿದ್ದಾರೋ, ಏನು ಕೃಷ್ಣ ವ್ರತ ಅಂತಂದರೆ ಕೃಷ್ಣ ಮನುಸ್ಮರಂತವು, ಯಾವಾಗಲೂ ಕೃಷ್ಣನ ಚಿಂತನೆಯೇ ಮಾಡ್ತಾ ಇದ್ದಾರೋ. ರಾತ್ರೌ ಚ ಕೃಷ್ಣಂ, ರಾತ್ರಿ ನಿದ್ದೆ ಮಾಡೋದಕ್ಕೆ ಮಲಗ್ತಾ ಇದ್ದಾರೆ ಅಂದರೆ ನಿದ್ದೆ ಬರೋವರೆಗೂ ಕೂಡ ಕೃಷ್ಣನ್ನೇ ಸ್ಮರಣೆ ಮಾಡ್ತಾ ಮಲ್ಕೊತಾ ಇದ್ದಾರೋ.
ಪುನರುತ್ಥಿತಾಯೇ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಅವ್ರಿಗೆ ಅದೇ ಯೋಚನೆ, ಕಣ್ ಬಿಡೋ ಅಷ್ಟೊತ್ತಿಗೆ ಕೃಷ್ಣ ಕೃಷ್ಣ ಅಂತ ಎದ್ದೇಳ್ತಾ ಇದ್ದಾರೆ. ಪುನರುತ್ಥಿತಾಯೇ ತೇ ಕೃಷ್ಣ ದೇಹ ಪ್ರವಿಶಂತಿ ಕೃಷ್ಣಂ. ಆಟೋಮೆಟಿಕ್ಕಾಗಿ ಅವ್ರಿಗೆ ಗೊತ್ತಾಗ್ದಿರ, ಯಾವ ಸಾಧನೆಯೂ ಇಲ್ದಿರ, ಯಾವ ಥರ ಅಂತಂದರೆ ಕೃಷ್ಣನಲ್ಲಿ ಲೀನವಾಗಿ ಹೋಗ್ತಾ ಇದ್ದಾರೆ. ಹೆಂಗೆ ಗಂಗಾ ನದಿ ಹೋಗ್ಬಿಟ್ಟು ಸಮುದ್ರದೊಳಗೆ ಸೇರೋಗ್ತಾ ಇದೆಯೋ, ಗಂಗೆ ಅಂತಕ್ಕಂಥ ಹೆಸರನ್ನು ಕಳ್ಕೊಂಡು ಸಮುದ್ರವೇ ಆಗೋಗ್ತಾ ಇದೆಯೋ, ಆ ಥರ ಪರಮಾತ್ಮನಲ್ಲಿ ಸೇರಿ ಹೋಗ್ತಾ ಇದ್ದಾರೆ, ಐಕ್ಯವಾಗ್ತಾ ಇದ್ದಾರೆ. ತೇ ಕೃಷ್ಣ ದೇಹ ಪ್ರವಿಶಂತಿ ಕೃಷ್ಣಂ. ಯಾವ ಥರ ಅಂದರೆ ಉದಾಹರಣೆ ಕೊಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಆಜಮ್ಯತ ಮಂತ್ರಹುತಂ ಹುತಾಶೇ ಅಂತ. ಯಾವುದೋ ಬೆಂಕಿನಲ್ಲಿ ಹಾಕಿರ್ತಕ್ಕಂಥ ತುಪ್ಪದ ಥರ ಅಲ್ಲ, ಮಂತ್ರೋಕ್ತವಾಗಿರ್ತಕ್ಕಂಥ ಒಂದು ತುಪ್ಪನ ಹೆಂಗೆ ಮಂತ್ರೋಕ್ತವಾಗಿರ್ತಕ್ಕಂಥ ಯಜ್ಞೇಶ್ವರನಲ್ಲಿ ಹಾಕಿದ್ರೆ ಅದು ಸಾರ್ಥಕವಾಗಿ ಅದು ಲೀನ ಆಗ್ತಾ ಇದೆಯೋ ಆ ಯಜ್ಞೇಶ್ವರನಲ್ಲಿ, ಆ ಥರ ಅವರ ಜೀವನನ ಶ್ರೀಕೃಷ್ಣನಲ್ಲಿ ಐಕ್ಯ ಮಾಡ್ತಾ ಇದ್ದಾರೆ, ಸಾರ್ಥಕವಾಗಿ ಐಕ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಭೀಷ್ಮಾಚಾರ್ಯರು ಶರೀರ ಬಿಡುವಾಗ ಹೇಳ್ತಾರೆ ಮೋಕ್ಷಧರ್ಮ ಪರ್ವದಲ್ಲಿ. ನೋಡಿ, ಇದನ್ನು ಕೃಷ್ಣ ವ್ರತ ಅಂತ ಕರೀತಾರೆ, ಅಂದರೆ ಭಗವದ್ ವ್ರತ. ಅದನ್ನೇ ಇಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದಾರೆ, ಸ್ಟಾರ್ಟ್ ದ ಡೇ ವಿತ್ ಗಾಡ್, ಎಂಡ್ ದ ಡೇ ವಿತ್ ಗಾಡ್, ಫಿಲ್ ದ ಡೇ ವಿತ್ ಗಾಡ್, ದಿಸ್ ಈಸ್ ದ ವೇ ಟು ಗಾಡ್ ಅಂತ ಹೇಳ್ಬಿಟ್ಟು ಅಂತ. ಇದು ನಮ್ಮ ಸ್ಲೋಗನ್ ಮಾಡ್ಕೊಂಬಿಡ್ಬೇಕು ಆರಾಮಾಗಿ. ಅದನ್ನು ಆ ಥರ ನಾವು ಜೀವನ ಮಾಡಿಬಿಟ್ರೆ ಸಾಕು. ನೋಡಿ, ತಪ್ಪು ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲ. ತಪ್ಪು ಮಾಡಿದ್ವಾ ತಕ್ಷಣ ಭಗವಂತಂಗೆ ಹೇಳ್ಬಿಡ್ಬೇಕು, ನೋಡು ನೀನು ಇಂಥ ತಪ್ಪು ಮಾಡಿಸಿದ್ಯಾ, ನಾನು ಮಾಡಿದ್ದೀನಿ ಅಂತ ಹೇಳ್ಬಾರ್ದು. ನೀನು ಇಂಥ ತಪ್ಪು ಮಾಡಿಸಿದ್ಯಾ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ. ಪುರಂದ್ರದಾಸರು ಹೇಳಿರ್ತಕ್ಕಂಥ ಮಾತು, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ. ನಾನು ತಪ್ಪು ಮಾಡಲಿ, ಸರಿ ಮಾಡಲಿ, ಏನೇ ಮಾಡಲಿ, ಹೇ ಪರಮಾತ್ಮ ಎಲ್ಲ ನೀನು ಮಾಡಿಸಿರ್ತಕ್ಕಂಥದ್ದೇ, ಹೌದು ನಿಂದೇ ಎಲ್ಲ ಫಲ. ಅದಕ್ಕೆ ತ್ವಮೇ ಏನೋ ತ್ವಯಾ ಯತ್ಕೃತಂ ಯತ್ಕರಿಷ್ಯಾಮಿ ತತ್ಸರ್ವಂ ನ ಮಯಾ ಕೃತಂ ತ್ವಯಾ ಕೃತಂ ತು ಫಲಭುಕ್ ತ್ವಮೇವ ಮಧುಸೂದನ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ನಾರದರು ಏನು ಹೇಳ್ತಾ ಇದ್ದಾರೆ ಅಂದರೆ, ತದರ್ಪಿತ ಅಖಿಲಾಚಾರ ಸನ್. ಎಲ್ಲ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡ್ರಿ. ನಮ್ಮ ಹೃದಯದಿಂದ ಎದ್ದೇಳ್ತಾ ಇರ್ತಕ್ಕಂಥ ಪ್ರತಿ ಭಾವನೆಯನ್ನು ಕೂಡ ಡೈರೆಕ್ಷನ್ ಯಾವ ಕಡೆಗೆ ತಿಪ್ಪಿಬಿಡ್ರಿ, ಪರಮಾತ್ಮನ ಕಡೆಗೆ ತಿಪ್ಪಿಬಿಡ್ರಿ. ಯಾರೋ ಏನೋ ಮಾಡಿಬಿಟ್ರು, ಕೋಪ ಬಂದುಬಿಡ್ತು, ಅವ್ರನ್ನ ಬೈಯೋಕ್ಕೆ ಹೋಗ್ಬೇಡ್ರಿ, ಪರಮಾತ್ಮನ ಚೆನ್ನಾಗಿ ಬೈರಿ. ಪಾಪ ಎಷ್ಟನ್ನ ಬೈಲಿ ನಮ್ಮ ಹಿಂದೆ ಮುಂದೆ ಸುತ್ಕೊಂಡಿರ್ತಾನೆ, ಅವ್ನು ಬಿಟ್ರೆ ಇನ್ಯಾರಿಲ್ಲ. ನೀವು ಬೇಕಾದ್ರೆ ಹೆಂಡತಿನ ಬೈರಿ, 3 ದಿವಸ ಕೋಪ ಮಾಡ್ಕೊತಾಳೆ, ಊದಿಸ್ಕೊಂಡ್ಬಿಡ್ತಾಳೆ, ನಾನು ಮಾತಾಡೋದಿಲ್ಲ, ನೀನು ನನ್ನನ್ನು ಬೈದು ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅಂತ. ಗಂಡನ ಬೈದು ಬಿಡ್ರೆ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ಬೇಕಾದರೆ ಮಕ್ಕಳನ್ನ ಬೈಯೋಕೆ ಹೋಗ್ರೆ ಮನೆ ಬಿಟ್ಟು ಹೊರಟೋಗ್ತಾರೆ, ನೀನು ನನ್ನನ್ನು ಬೈದಿದ್ಯಾ ಅಂತ. ಯಾರನ್ನು ಬೈಯೋದಕ್ಕಾಗತ್ತೆ? ಸ್ವತಂತ್ರ ಎಲ್ಲಿದೆ? 100% ನನ್ನ ವಸ್ತು ಅಂತ ಯಾವುದಿದೆಯೋ ಅದು ಮಾತ್ರ ನನ್ನ ಹಿಂದೆ ಮುಂದೆ ಸುತ್ತುತ್ತೆ. ಅದು ಬಿಟ್ಟು ಬೇರೆಯವರೆಲ್ಲ ಕೂಡ ನಮ್ಮನ್ನು ಧಿಕ್ಕರಿಸಿ ಹೊರಟೋಗ್ತಾರೆ. ಹಾಗಾಗಿ ಯಾರು 100% ನಂದು ಅಂತಿರ್ತಕ್ಕಂಥ ವಸ್ತು ಯಾವುದು ಅಂದರೆ ಪರಮಾತ್ಮ ಒಬ್ಬನೇ. ಅವನನ್ನು ಬೈರಿ ಅನ್ರಿ ಏನನ್ನ ಮಾಡ್ರಿ ಪಾಪ ಅನ್ನಿಸ್ಕೊತಾನೆ, ನಗ್ತಾ ಇರ್ತಾನೆ, ನಮ್ಮ ಹಿಂದೆ ಮುಂದೆ ಸುತ್ತಾ ಇರ್ತಾನೆ. ಇದಕ್ಕಿಂತ ಪ್ರೀತಿಯಾಗಿರ್ತಕ್ಕಂಥ ವಸ್ತು ಯಾವುದಿದೆ? ಹಾಗಾಗಿ ಇಲ್ಲಿ ನಾರದ್ರು ಹೇಳ್ತಾ ಇದ್ದಾರೆ, ಕಾಮ ಕ್ರೋಧಾಭಿಮಾನಾಧಿಕಂ ತಸ್ಮಿನ್ನೇವ ಕರಣೀಯಂ. ನಿನಗೆ ಹುಟ್ಟತಕ್ಕಂಥ ಎಲ್ಲ ಭಾವನೆಗಳನ್ನು ಕೂಡ ಭಗವಂತನ ಕಡೆಗೆ ತಿಪ್ಪು ಬಿಡ್ರಿ, ಆಟೋಮೆಟಿಕ್ಕಾಗಿ ಅದೆಲ್ಲ ಕೂಡ ನ್ಯೂಟ್ರಲ್ ಆಗಿಬಿಡುತ್ತೆ. ಉದಾಹರಣೆಗೆ ಯಾರು ಅಂತಂದರೆ ಗೋಪಿಕಾಸ್ತ್ರೀಯರು. ಗೋಪಿಕಾಸ್ತ್ರೀಯರು ಏನು ಮಾಡಿದ್ರು? ಕಾಮದಿಂದ ಬಳಿ ಸಾರಿದ್ರು. ವೈಶಾಖ ಶುಕ್ಲ ಹುಣ್ಣಿಮೆ ಆವತ್ತು ರಾಸಕ್ರೀಡೆ ಆಡಬೇಕು ಅಂತ ಹೇಳಿಬಿಟ್ಟು ಕಾಮದಿಂದ ಏನು ಮಾಡಿದ್ರು? ಶ್ರೀಕೃಷ್ಣನ ಹತ್ರಕ್ಕೆ ಹೋದರು. ಆದರೆ ಹೋಗಿದ್ದು ಕಾಮದಿಂದ ಆದರೂ ಕೂಡ ಅವರ ಕಾಮದ ಬೀಜಗಳೆಲ್ಲ ಹುರಿಯಲ್ಪಡ್ತು. ಬೀಜವನ್ನು ಬಾಣಲೆಯಲ್ಲೇ ಹಾಕಿ ಹುರಿದು ಬಿಟ್ಟರೆ ಅದು ಮೊಳೆಯುತ್ತಾ? ಮೊಳೆಯೋದಿಲ್ಲ, ಅದರ ಒಂದು ತಾಕತ್ತನ್ನು ಕಳ್ಕೊಂಬಿಡುತ್ತೆ. ಅದೇ ಥರನೇ ಎಲ್ಲರ ಕಾಮ ಅಂತಕ್ಕಂಥದ್ದು ಪರಮಾತ್ಮ ಅಂತಕ್ಕಂಥ ಬೆಂಕಿನಲ್ಲಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಜ್ಞಾನಾಗ್ನಿ ಒಳಗೆ ದಗ್ಧವಾಗಿ ಹೋಯಿತು. ಎಲ್ಲರೂ ಭಕ್ತರಾಗಿ ಮಾರ್ಪಟ್ಟರು. ಹಾಗಾಗಿ ಕಾಮದಿಂದ ಗೋಪಿಕೆಯರು ಪರಮಾತ್ಮನ ಕಡೆಗೆ ಕಾಮನ್ನು ತಿರುಗಿಸಿ ಗೆದ್ದರು. ಇನ್ನು ಕಂಸ, ದುರ್ಯೋಧನ, ಆಮೇಲೆ ಈ ಶಿಶುಪಾಲ ಇಂಥವರೆಲ್ಲ ಏನು ಮಾಡಿದ್ರು? ದಂತವಕ್ತರ ಇವರೆಲ್ಲ ಕೂಡ ಪರಮಾತ್ಮನ ಕಡೆಗೆ ಕೋಪವನ್ನು ತಿಪ್ಪಿದ್ರು, ದ್ವೇಷವನ್ನು ತಿಪ್ಪಿದ್ರು. ಆದರೆ ಅವರು ಕೂಡ ಗೆದ್ದುಕೊಂಡ್ರು. ಎಲ್ಲ ಕೂಡ ಆ ಜೀವನದಲ್ಲಿ ಮೋಕ್ಷ ಅಂತಕ್ಕಂಥದ್ದು. ಪೂತನ ಆಕೆ ಏನು ಮಾಡಿದ್ಲು? ದುಷ್ಟತನದಿಂದ ಪರಮಾತ್ಮನ ಬಳಿ ಸಾರದ್ಲು. ಅವಳು ಕೂಡ ತರಿಸಿ ಹೋದ್ಲು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ದುರ್ಗುಣಗಳನ್ನು ಪರಮಾತ್ಮನ ಕಡೆಗೆ ತಿರುಗಿಸಿದ್ರು ಕೂಡ ನಾವು ಗೆದ್ದು ಬಿಡ್ತೀವಿ. ದುರ್ಗುಣವನ್ನು ಗೆಲ್ಲೋದಕ್ಕಾಗಲ್ಲ. ಯಾಕೆಂದರೆ ಅದನ್ನ ಒಂದು ತೆಲುಗುನಲ್ಲಿ ಒಂದು ಗಾದೆ ಮಾತಿದೆ, ಪುಟ್ಟಕ್ತೋ వచ్చిన ವಿದ್ಯಾ ಪರಕ್ತೋ ಕೊಟ್ಟನ ಪೊಯ್ಯಲೇದು ಅಂತ ಹೇಳ್ಬಿಟ್ಟು ಅಂತ. ಅದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ನಾವು ಹೇಳ್ತೀವಿ, ನೋಡಪ್ಪ ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹಾಗೆ ನಡ್ಕೋಬಾರ್ದು, ಹೀಗೆ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊತೀವಿ. ಆದರೆ ಮನಸ್ಸೇನು ಮಾಡುತ್ತೆ? ಆ ಟೈಮ್ ಬರೋ ಅಷ್ಟೊತ್ತಿಗೆ ಆಟೋಮೆಟಿಕ್ಕಾಗಿ ಆ ಕೆಲಸ ಮಾಡಿಬಿಡುತ್ತೆ.
ಹಾಗಾಗಿ ಏನು ಮಾಡಬೇಕು, ಅದನ್ನೆಲ್ಲ ಕೂಡ ಪರಮಾತ್ಮನ ಕಡೆಗೆ ತಿರುಗಿಸ್ಬಿಡ್ಬೇಕು. ಆವಾಗ ನಾವು ಗೆಲ್ಲೋದಕ್ಕೆ ಸಾಧ್ಯ. ಭಕ್ತಿ ಸಾಧನಕ್ಕನು ಮಾಡಲೇಬೇಕಾದ ಮೊಟ್ಟ ಮೊದಲನೆಯ ಕೆಲಸ ಎಂದರೆ ತನ್ನ ಎಲ್ಲ ಕರ್ಮಗಳನ್ನು, ನಡೆ ನುಡಿಗಳನ್ನು, ಆಚಾರ ವ್ಯವಹಾರಗಳನ್ನು ಭಗವಂತನಿಗೆ ಸಮರ್ಪಿಸುವುದು. ಗೋಪಿಕೆಯರು ಇದನ್ನೇ ಮಾಡಿದರು. ಇದರ ಫಲವಾಗಿ ಮನಸ್ಸಿನ ತುಂಬ ಭಗವಂತನನ್ನೇ ತುಂಬಿಕೊಂಡರು. ಗೋಪಿಕೆಯರು ಇದೇ ಕೆಲಸನೇ ಮಾಡಿದ್ರು. ಹಾಗಾಗಿ ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಭಾವನೆಗಳನ್ನು ಭಗವಂತನ ಕಡೆಗೆ ತಿಪ್ಪು ಬಿಡಬೇಕು ಅಂತ ಹೇಳ್ಬಿಟ್ಟು, ಅಖಿಲಾಚಾರ ಸಮರ್ಪಣೆಯನ್ನು ಮಾಡಲೇಬೇಕೆಂದು ಸ್ವಯಂ ಭಗವಂತನೇ ಹೀಗೆ ಅಪ್ಪಣೆ ಕೊಡಿಸಿರುತ್ತಾನೆ ಭಗವದ್ಗೀತೆಯಲ್ಲಿ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಯತ್ ಕರೋಷಿ, ಎಲೆ ಅರ್ಜುನ, ಯಾವುದನ್ನು ಮಾಡುತ್ತೀಯೋ, ಯಾವುದನ್ನು ಭುಂಜಿಸುತ್ತೀಯೋ, ಯಾವುದನ್ನು ಹೋಮ ಮಾಡುತ್ತೀಯೋ, ಯಾವುದನ್ನು ದಾನ ಕೊಡುತ್ತೀಯೋ, ಯಾವ ತಪಸ್ಸನ್ನು ಆಚರಿಸುತ್ತೀಯೋ ಅವೆಲ್ಲವನ್ನು ನನಗೆ ಸಮರ್ಪಣೆ ಮಾಡಿಬಿಡು. ಆವಾಗ ನಿನಗೆ ಪಾಪ ಪುಣ್ಯ ಎರಡೂ ಲೇಪಗಳಿಂದ ನೀನು ಬಿಡಲ್ಪಡ್ತೀಯ. ಅದನ್ನು ನೈಷ್ಕರ್ಮ್ಯ ಸಿದ್ಧಿ ಅಂತ. ಎಲ್ಲ ಮಾಡ್ತಾ ಇರ್ತೀವಿ, ಆದರೆ ಏನೂ ಮಾಡದೇ ಇದ್ದಂಗೆ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇಂತಹ ಸಮರ್ಪಣಾ ಭಾವವು ಸದಾ ಇದ್ದಾಗ ಮನಸ್ಸಿನಲ್ಲಿ ಏಳುವ ಕಾಮಾದಿಗಳನ್ನು ಅವನ ಕಡೆಗೆ ತಿರುಗಿಸುವುದು ಅಷ್ಟೇನೂ ಕಷ್ಟವಲ್ಲ. ಯಾರು ತಮ್ಮ ಕಾಮಕ್ರೋಧಾದಿಗಳನ್ನು ಶ್ರೀಹರಿಯ ಕಡೆಗೆ ಹರಿಯಿಸುತ್ತಾರೆಯೋ ಅವರ ಆ ಕಾಮಾದಿಗಳು ಅವನಲ್ಲೇ ಸೇರಿ ಹೋಗುತ್ತವೆ ಎನ್ನುತ್ತದೆ ಭಾಗವತ. ಭಾಗವತ ಈ ಥರ ಹೇಳುತ್ತೆ, ಯಾರು ತನ್ನ ಕಾಮ, ಕ್ರೋಧ, ಭಯ, ಸ್ನೇಹ, ಐಕ್ಯಭಾವ, ಸದ್ಭಾವಗಳನ್ನು ಸದಾ ಶ್ರೀಹರಿಯಲ್ಲಿಯೇ ಮಾಡುತ್ತಾನೆಯೋ ಅವನ ಆ ಭಾವನೆಗಳೆಲ್ಲ ಆ ಶ್ರೀಹರಿಯಲ್ಲಿಯೇ ಒಂದಾಗಿ ಬಿಡುತ್ತದೆ. ನಾರದರೇ ಯುಧಿಷ್ಠಿರನಿಗೆ ಉಪದೇಶ ಮಾಡಿದರೆ ಭಾಗವತದಲ್ಲಿ ಕಾಮದಿಂದ, ದ್ವೇಷದಿಂದ, ಭಯದಿಂದ, ಸ್ನೇಹದಿಂದ, ಹಾಗೆಯೇ ಭಕ್ತಿಯಿಂದ ಮನಸ್ಸನ್ನು ಈಶ್ವರನಲ್ಲಿಟ್ಟು ಆ ಮನಸ್ಸು ಪಾಪವನ್ನು ತ್ಯಜಿಸಿ ತನ್ಮೂಲಕ ಅನೇಕರು ಸದ್ಗತಿಯನ್ನು ಹೊಂದಿದ್ದಾರೆ. ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ ನಾರದರು, ಹೇ ಯುಧಿಷ್ಠಿರ, ಕಾಮದಿಂದ, ದ್ವೇಷದಿಂದ, ಭಯದಿಂದ, ಸ್ನೇಹದಿಂದ, ಹಾಗೆಯೇ ಭಕ್ತಿಯಿಂದ ಮನಸ್ಸನ್ನು ಈಶ್ವರನಲ್ಲಿಟ್ಟು ಆ ಮನಸ್ಸು ಪಾಪವನ್ನು ತ್ಯಜಿಸಿ ತನ್ಮೂಲಕ ಅನೇಕರು ಸದ್ಗತಿಯನ್ನು ಹೊಂದಿದ್ದಾರೆ. ಎಲೈ ರಾಜನೇ, ಗೋಪಿಕೆಯರು ಕಾಮದಿಂದ, ಗೋಪಿಕಾಸ್ತ್ರೀಯರು ಕಾಮದಿಂದ ಭಗವಂತನನ್ನು ಪಡ್ಕೊಂಡ್ರು. ಕಂಸಾದಿಗಳು ಭಯದಿಂದ, ಶಿಶುಪಾಲಾದಿಗಳು ದ್ವೇಷದಿಂದ, ರಕ್ತ ಸಂಬಂಧಿಗಳಾದ ಯಾದವರು ಸ್ನೇಹದಿಂದ ರಕ್ತ ಸಂಬಂಧಿಗಳಾಗಿರ್ತಕ್ಕಂಥ ಯಾದವರು. ಆಮೇಲೆ ತ್ರೇತಾಯುಗಕ್ಕೆ ಹೋದರೆ ಅಯೋಧ್ಯಕ ಜನ ಮುಕ್ತಿದರಾಮ್ ಅಂತೇಳ್ಬಿಟ್ಟು ಅಂತ. ಅಯೋಧ್ಯೆ ಜನರು ಮಾಡ್ಕೊಂಡಿರ್ತಕ್ಕಂಥ ಏನು ಸಾಧನೆ ಏನು, ಅವರೇನು ಮಾಡಲಿಲ್ಲ, ರಾಮನ ಒಡನಾಡಿಗಳಾಗಿ ಇದ್ದರು ಒಂದೇ ಊರಿನಲ್ಲಿ ಅಂತೇಳ್ಬಿಟ್ಟು ಇಡೀ ಅಯೋಧ್ಯೆಯ ಜನರಿಗೆ ವೈಕುಂಠ ಪದವಿಯನ್ನು ಕೊಟ್ಬಿಟ್ಟ ಕಡೆಯಲ್ಲಿ, ರಾಮಾವತಾರದ ಕೊನೆಯಲ್ಲಿ. ಅದೇ ಥರನೇ ಗೊಲ್ಲರಿಗೆಲ್ಲರಿಗೂ ಕೂಡ ದ್ವಾಪರ ಯುಗಾಂತದಲ್ಲಿ ವೈಕುಂಠ ಪದವಿಯನ್ನು ಅನುಗ್ರಹಿಸಿದ, ಪರಮಪದವನ್ನು ಅನುಗ್ರಹಿಸಿದ. ಹಾಗಾಗಿ ಸ್ನೇಹದಿಂದ ಗೊಲ್ಲರು. ಈ ದದಿಬಾಂಡನ ಕತೆ ನೀವೆಲ್ಲ ಕೇಳಿರ್ತೀರ, ಭಾಗವತದಲ್ಲಿ ಬರುತ್ತೆ. ದದಿಬಾಂಡ ಅಂತ ಇರ್ತಾನೆ ಒಬ್ಬ ಮುದುಕ, ಅವ್ನಿಗೆ ಯಾರು ಹಿಂದೆ ಮುಂದೆ ಯಾರೂ ಇರೋದಿಲ್ಲ. ಅವನೇನು ಮಾಡೋದು ಅಂತಂದರೆ, ಇವಾಗ ಗೊಲ್ಲಗೇರಿನಲ್ಲಿ ಮೇಯ್ನ್ ಬೇಕಾಗಿರ್ತಕ್ಕಂಥ ಪದಾರ್ಥನೇ ಏನು, ಮಣ್ಣಿನ ಮಡಕೆಗಳು, ಕುಡುಕಿಗಳು, ಬಾನೆಗಳು, ಇಂಥವೇ ತಾನೇ ಬೇಕಾಗಿರೋದು. ಒಂದ್ಸಲ ಏನೋ ಚೇಷ್ಟೆ ಮಾಡಿಬಿಟ್ಟಿರ್ತಾನೆ ಶ್ರೀಕೃಷ್ಣ. ಯಶೋಧ ಏನು ಮಾಡ್ತಾಳೆ, ಒಂದು ಕೈನಲ್ಲಿ ಕಟ್ಟಿಗೆ, ಒಂದು ಕೈನಲ್ಲಿ ಹಗ್ಗ ಹಿಡ್ಕೊಂಡು ಅಟ್ಟಿಸ್ಕೊಂಬಂದ್ಬಿಡ್ತಾಳೆ. ಇವತ್ತು ನೀನು ಬಿಡಲ್ಲ ಕೃಷ್ಣ, ಕಟ್ಟಾಕ್ಬಿಟ್ಟು ಚೆನ್ನಾಗಿ ಹೊಡಿತೀನಿ ಅಂತೇಳ್ಬಿಟ್ಟು. ಈ ಕೃಷ್ಣ ಏನು ಮಾಡ್ತಾನೆ, ಚಿಕ್ಕ ಮಗು ಯಶೋದೆಯಿಂದ ತಪ್ಪಿಸ್ಕೋಬೇಕು ಅಂತೇಳ್ಬಿಟ್ಟು ಓಡ್ಕೊತ ಬಂದುಬಿಟ್ಟು ದದಿಬಾಂಡನ ಮನೆಗೆ ನುಗ್ಗಿಬಿಡ್ತಾಳೆ. ಅವನು ಕುಂಬಾರ, ದದಿಬಾಂಡ ಅಂತಕ್ಕಂಥವನು ಕುಂಬಾರ. ಮನೆ ತುಂಬ ಮಡಿಕೆಗಳು. ಬಂದದ್ದೇ ಏನು ಮಾಡ್ತಾನೆ, ಒಂದು ಬಾನೆ ಒಳಗೆ ಬಚ್ಚಿಟ್ಕೊಂಡ್ಬಿಡ್ತಾನೆ. ದೊಡ್ಡದೊಂದು ಅಗಲದ ಬಾಯಿ ಇರ್ತಕ್ಕಂಥದ್ದು ಒಂದು ಮಡಿಕೆ ಇರುತ್ತೆ, ಅದನ್ನು ಬಾನೆ ಅಂತ ಕರೀತಾರೆ, ಅದರೊಳಗೆ ಬಚ್ಚಿಟ್ಕೊಂಡ್ಬಿಡ್ತಾನೆ. ಇವನೇನು ಮಾಡ್ತಾನೆ, ಇನ್ನು ಯಶೋಧ ಎಲ್ಲಿ ಬಂದು ಹೊಡೆದು ಬಿಡ್ತಾಳೋ ಏನೋ ಕೃಷ್ಣನ ಅಂತೇಳ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಇವನು ಕೂತ್ಕೊಂಡ್ಬಿಡ್ತಾನೆ. ಯಾರೋ ದದಿಬಾಂಡ ಕೂತ್ಕೊಂಡ್ಬಿಡ್ತಾನೆ. ಯಶೋದೆ ಬರ್ತಾಳೆ, ಈ ಕಡೆ ಏನೋ ನಮ್ಮ ಕೃಷ್ಣ ಬಂದ ಅಂತ ಕೇಳ್ತಾಳೆ. ಇಲ್ಲಮ್ಮ, ಈ ಕಡೆ ನಿಮ್ಮ ಕೃಷ್ಣ ಬರಲಿಲ್ಲ ಅಂತ ಸುಳ್ಳು ಹೇಳ್ತಾನೆ. ನೋಡಿ, ಸುಳ್ಳು ಹೇಳಿದ್ದಕ್ಕೆ ಮುಕ್ತಿ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸುಳ್ಳು ಹೇಳಿದವ್ರಿಗೂ ಮುಕ್ತಿ ಸಿಗುತ್ತೆ ಅನ್ನೋದಕ್ಕೆ, ನಿರ್ಜೀವ ವಸ್ತುಗಳಿಗೂ ಮುಕ್ತಿ ಸಿಗುತ್ತೆ ಅನ್ನೋದಕ್ಕೂ ಇದೇ ಉದಾಹರಣೆ. ಕಡೆಗೆ ಬರಲಿಲ್ಲ, ಈ ಕಡೆಗೆ ನಮ್ಮ ಕೃಷ್ಣ ಏನನ್ನ ಬಂದರೆ ಹೇಳು, ನಾನಿವತ್ತು ಕಟ್ಟಾಕ್ಬಿಟ್ಟು ಹೊಡಿಬೇಕು ಅನ್ಕೊತಾ ಇದ್ದೀನಿ. ಇಲ್ಲಮ್ಮ, ಈ ಕಡೆ ಬರಲಿಲ್ಲ ಅಂತ ಸುಳ್ಳು ಹೇಳ್ತಾನೆ ದದಿಬಾಂಡ. ಏನು ಮಾಡ್ತಾಳೆ ಯಶೋದೆ, ವಾಪಸ್ ಹೊರಟೋಗ್ತಾಳೆ. ವಾಪಸ್ ಹೊರಟಾದ್ಮೇಲೆ ತಟ್ಟೆ ತೆಗೆದುಬಿಟ್ಟು ದದಿಬಾಂಡ ಹೇಳ್ತಾನೆ, ಆಯಿತು ನೀನು ಆಚೆಗೆ ಬರ್ಬೋದು ಅಂತೇಳ್ಬಿಟ್ಟು, ಬಟ್ ಒನ್ ಕಂಡೀಷನ್ ಅಂತಾನೆ. ಯಾರೋ ದದಿಬಾಂಡ, ಬಟ್ ಒನ್ ಕಂಡೀಷನ್ ಅಂತ ಹೇಳ್ತಾನೆ. ಏನು ಹೇಳು, ಇಡೀ ಪ್ರಪಂಚ ನಿನ್ನ ಮಗು ಅಂದ್ಕೊಂಡಿರ್ಬೋದು, ಆದರೆ ನನಗೆ ಗೊತ್ತು ನಿನ್ನ ಮಗು ಅಲ್ಲ, ಲೋಕೇಶ್ವರೇಶ್ವರ ಅಂತಕ್ಕಂಥದ್ದು ನನಗೆ ಗೊತ್ತು.
ನನಗೆ ನೀನು ಬಚ್ಚಿಟ್ಕೊಂಡಿರ್ತಕ್ಕಂಥ ಮಡಿಕೆಗೆ ಎರಡಕ್ಕೂ ಮೋಕ್ಷ ಕೊಡೋ ಹಂಗಿದ್ರೆ ಮಾತ್ರ ನೀನು ನಾಚಿಗೆ ಬಿಡ್ತೀನಿ, ಇಲ್ಲೇ ತಟ್ಟೆ ಇಟ್ಟು ಮುಚ್ಚಿಟ್ಬಿಡ್ತೀನಿ ನಿನ್ನ ಇಲ್ಲೇನೆ ಅಂತ ಹೇಳ್ತಾನೆ. ಕೃಷ್ಣನ್ಗೆ ಆಶ್ಚರ್ಯ ಆಗುತ್ತೆ. ದಧಿಭಾಂಡನಿಗೆ ಮೋಕ್ಷ ಕೊಡು ಅಂತಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಆ ಮಡಿಕೆಗೆ ಮೋಕ್ಷ ಕೊಡೋದು ಯಾತ್ರದ ಮಡಿಕೆಗೆ ಹೆಂಗಪ್ಪ ಮೋಕ್ಷ ಕೊಡಲಿ ಅಂತ ಕೇಳದಂತೆ ಶ್ರೀಕೃಷ್ಣ. ಅಲ್ಲಪ್ಪ, ನಿನ್ನ ಸಂಪರ್ಕಕ್ಕೆ ಅಂದರೆ ನಿನ್ನ ನಾಮದ ಸಂಪರ್ಕಕ್ಕೆ ಬಂದ್ರೇ ಮುಕ್ತಿ ಕೊಟ್ಟೋಗ್ತಾರೆ. ಕೃಷ್ಣ ಅಂದರೆ ಸಾಕು ಮೋಕ್ಷಕ್ಕೆ ಹೋಗ್ತಾರೆ. ನಿನ್ನ ರೂಪದ ಸ್ಮರಣೆ ಮಾಡಿದ್ರೆ ಸಾಕು ಮೋಕ್ಷಕ್ಕೆ ಹೋಗ್ತಾರೆ. ನಿನ್ನ ಒಂದು ಚರಿತ್ರೆ ಅಥವಾ ಲೀಲೆಯನ್ನು ಶ್ರವಣ ಮಾಡಿದ್ರೆ ಸಾಕು ಮೋಕ್ಷಕ್ಕೆ ಹೋಗ್ತಾರೆ. ಅಂಥದ್ದು ಇಷ್ಟು ಕಾಲ ಅಂದರೆ ಒಂದು 10 ನಿಮಿಷನೋ ಅಥವಾ ಒಂದು 8 ನಿಮಿಷನೋ ನಿನ್ನನ್ನು ಗರ್ಭದಲ್ಲಿ ಧರಿಸ್ಕೊಂಡಿರ್ತಲ್ಲ ಈ ಬಾನೆ ಪಾಪ, ಆ ಬಾನೆಗೆ ಮುಕ್ತಿ ಕೊಡಬೇಕಾ ಬೇಡವ ನೀನು? ಹಾಗಾಗಿ ಅದಕ್ಕೂ ಮುಕ್ತಿ ಕೊಡಬೇಕು, ನನಗೂ ಮುಕ್ತಿ ಕೊಡಬೇಕು ಅಂತ ಕಂಡೀಷನ್ ಹಾಕದಂತೆ. ಆವಾಗ ವೈಕುಂಠದಿಂದ ವಿಮಾನಗಳು ಬರುತ್ತೆ. ವಿಮಾನ ಬಂದು ಸಶರೀರವಾಗಿ ಆ ದಧಿಭಾಂಡನ್ನು ಆ ಬಾನೆಯನ್ನು ಎರಡನ್ನೂ ಎತ್ತಿಟ್ಕೊಂಡು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಇವತ್ತಿಗೂ ಕೂಡ ದಧಿಭಾಂಡ ಸಶರೀರವಾಗಿ ವೈಕುಂಠದಲ್ಲಿದ್ದಾನಂತೆ, ಆ ಮಡಿಕೆನೂ ಕೂಡ ವೈಕುಂಠದಲ್ಲಿದೆ ಅಂತ ಹೇಳ್ತಾರೆ ವೈಷ್ಣವರು. ಹಂಗಾಗಿ ದಧಿಭಾಂಡನಿಗೆ ಮುಕ್ತಿ ಕೊಟ್ಟಿದ್ದ ಕತೆ ಇವೆಲ್ಲ ನೋಡಿ ಏನು, ಬರೀ ಸಂಪರ್ಕದಿಂದ ಅಷ್ಟೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಅಂತ ಹೇಳುತ್ತೆ ಮಹಾಭಾರತ. ಅಂದರೆ ಏನು, ಸುಮ್ಮನೆ ಸ್ಮರಣೆ, ಒಂದು ಥಾಟ್ ಅಷ್ಟೇ. ಅವನ ಲೀಲೆ ಕೇಳ್ತಕ್ಕಂಥದ್ದು, ಅವನು ಶ್ರವಣ ಮಾಡ್ತಕ್ಕಂಥದ್ದು, ಆ ಥಾಟಿಂದ ಮೋಕ್ಷ ಅಂತಕ್ಕಂಥದ್ದು ಕಲಿಯುಗದಲ್ಲಿ ಇದಕ್ಕಿಂತ ಈಸಿಯಾಗಿರತಕ್ಕಂಥ ವೇ ಮೋಕ್ಷಕ್ಕೆ ಇನ್ನು ಬೇರೆ ಯಾವುದೂ ಇಲ್ಲ. ಯಾವ ಸಾಧನೆಯೂ ಮಾಡಬೇಕಾದ್ದಿಲ್ಲ. ಹಾಗಾಗಿ ರಕ್ತ ಸಂಬಂಧದಿಂದ ಯಾದವರು, ಸ್ನೇಹದಿಂದ ನೀವು, ಭಕ್ತಿಯಿಂದ ನಾವು. ನಾರದರು ಹೇಳ್ತಾ ಇರ್ತಕ್ಕಂಥ ಮಾತು, ಮೋಕ್ಷವನ್ನು ಪಡ್ಕೊಂಡಿದ್ದೀವಿ ಅಂತಂದರೆ ಇನ್ನು ಇದಕ್ಕಿಂತ ಸುಲಭೋಪಾಯ ಮೋಕ್ಷಕ್ಕೆ ಬೇರೆ ಯಾವುದಿದೆಯಪ್ಪ ಅಂತ ಕೇಳ್ತಾ ಇದ್ದಾರೆ. ಪ್ರೇಮ ಭಕ್ತಿಯ ಅವಸ್ಥೆಯನ್ನು ಪಡೆದಿರುವವರಿಗೆ ಕಾಮಾದಿ ದೋಷಗಳು ಎದ್ದುಕೊಳ್ಳುವ ಸಂಭವವೇ ಇಲ್ಲ. ಪ್ರೇಮದ ಅತಿರೇಕ ಎಲ್ಲಿರುತ್ತೆ ಅಲ್ಲಿ ಬೇರೆ ದುರ್ಗುಣಗಳು ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ. ತಾಯಿಗೆಲ್ಲನ ಮಕ್ಕಳ ಮೇಲೆ ಕಾಮ ಬಂದಿರೋದು ನೋಡಿದ್ದೀರಾ? ಬರೋಕ್ಕೆ ಸಾಧ್ಯನಾ? ದ್ವೇಷ ಬಂದಿರೋದು ನೋಡಿದ್ದೀರಾ ಯಾವತ್ತನ್ನ? ಕೋಪ ಬರ್ಬೋದು ಒಂದು ವೇಳೆ, ನೀನು ಹಿಂಗೆ ಮಾಡಿಬಿಟ್ಟೆ, ಅದು ಏನು ಹುಸಿ ಕೋಪ, ಮೇಲಕ್ಕೆ ಕೋಪ ಅಂತಕ್ಕಂಥದ್ದು ಇರುತ್ತೆ ಹೊರತಾಗಿ ಒಳಗಡೆ ಹೃದಯದಲ್ಲಿ ಕೋಪ ಅಂತಕ್ಕಂಥ ತಾಯಿಗೆ ಯಾವತ್ತೂ ಇರೋದಿಲ್ಲ. ಹುಸಿ ಕೋಪ ತೋರಿಸ್ತಾಳೆ. ಕೋಪ ಬಂದಿರ್ಬೋದು, ಆ ದ್ವೇಷ ಅಲ್ಲೇ ಹುಸಿ ಕೋಪ, ದ್ವೇಷ ಯಾವತ್ತಿಗೂ ತಾಳೋದಿಲ್ಲ. ಈ ಅರಿಷಡ್ ವರ್ಗಗಳು ತಾಯಿ ಹೃದಯದಲ್ಲಿ ಯಾವತ್ತಿಗೂ ಕೂಡ ಮಕ್ಕಳ ವಿಚಾರದಲ್ಲಿ ಇರೋದಿಲ್ಲ. ಅದೇ ಥರನೇ ಒಬ್ಬ ಭಕ್ತನಿಗೆ ಯಾವತ್ತಿಗೂ ಕೂಡ ಯಾವುದೇ ವಿಧವಾಗಿರತಕ್ಕಂಥ ಮನೋವಿಕಾರಗಳು ಉಂಟಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಕಾಮವು ತಲೆ ಎತ್ತಿದಾಗ ಭಗವಂತನ ಅನುಪಮ ಸೌಂದರ್ಯದ ಕಡೆ ಮನ ಹರಿಸಬೇಕು. ಒಂದು ವೇಳೆ ಕಾಮ ಏನನ್ನ ಎದ್ದೇಳ್ತು ಅಂತಂದರೆ, ಎಂಥ ಸುಂದರಾಂಗ ಪರಮಾತ್ಮ, ಅವನಿಗಿಂತ ಸುಂದರ ಯಾರನ್ನ ಇದ್ದಾನ ಅಂತೇಳ್ಬಿಟ್ಟು ಅವನ ಚಿಂತನೆಯನ್ನು ಮಾಡಬೇಕಂತೆ. ಕ್ರೋಧ ಉಂಟಾದಾಗ ನಾನು ಇಷ್ಟು ಪ್ರಾರ್ಥಿಸುತ್ತಿದ್ದರೂ ನೀನೇಕೆ ದರ್ಶನವೀಯುತ್ತಿಲ್ಲ ಎಂದು ಕೋಪ ಮಾಡ್ಕೋಬೇಕು. ಪುರಂದ್ರದಾಸರು ನಿಂದಾಸ್ತುತಿಗಳನ್ನು ಬರೆದಿದ್ದಾರೆ. ನೀನು ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ನೀನು ಏನಕ್ಕೆ ಬೇಕು, ನನಗೆ ಬೇಕಾಗಿಲ್ಲ, ಹೋಗು, ನಿನ್ನ ಹೆಸರೊಂದಿದ್ರೆ ಸಾಕು ನನಗೆ ಅಂತೇಳ್ಬಿಟ್ಟಂತ. ಕರುಣಾಕರ ನೀನೆಂಬುವುದೇ ತಕೋ ಭರವಸೆ ಇಲ್ಲ ನನಗೆ ಅಂತ ಇನ್ನೊಂದು ಕೀರ್ತನೆ ಬರೀತಾರೆ. ಏನಕ್ಕಪ್ಪ ನಿನ್ನನ್ನು ಕರುಣಾಕರ ಅಂತ ಕರೀತಾರೆ ಪ್ರಪಂಚ ಎಲ್ಲ? ನನಗೆ ಭರವಸೆನೇ ಇಲ್ಲ, ಯಾಕೆ ನಾನು ಇಷ್ಟು ಕರೆದ್ರೂ ನೀನು ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಅಂತ. ಈ ಥರ ಎಲ್ಲ. ಆಮೇಲೆ ನಮ್ಮ ರಾಮದಾಸರು ಎಷ್ಟು ಬರೀತಾರೆ, ಎವಡಬ್ಬ ಸಮ್ಮನಿ ಕುಲುಕೂತು ತಿರಿಗೇವು ರಾಮಚಂದ್ರ. ಆ ಚಡಿ ಏಟುಗಳು ಬಿದ್ದಾಗ ಕೋಪ ಬರುತ್ತಾ ಇಲ್ವಾ? ಅವಾಗ ಯಾರನ್ನು ಬೈಬೇಕು? ರಾಮಚಂದ್ರನ್ನೇ ಬೈತಾನೆ. ನಿಮ್ಮ ತಾತನ ಇದು ನಿಮ್ಮ ಮಾವ ಕೊಟ್ಟಿದ್ದಾನ, ನಿಮ್ಮ ಅಪ್ಪ ದಶರಥ ಕೊಟ್ಟಿದ್ದಾನ, ಯಾರು ಕೊಟ್ಟಿದ್ದಾರೆ ಅಂತ ಹಾಕೊಂಡು ಮೆರೆದಾಡ್ತಾ ಇದೀಯ ನೀನು ಅಂತೇಳ್ಬಿಟ್ಟು ರಾಮನ್ನೇ ಬೈತಾರೆ. ಹಾಗಾಗಿ ನೀದು ಬಾಣಂಬುಲನ್ನಾದು ಶತ್ರುವ ಬಟ್ಟಿ ಬಾದಿಂಪ ಕುನ್ನಾವೆ ದೇಹಿ ರಾಮ ಪ್ರಭೋ. ಅಚ್ಚೇರು ಅಕ್ಕಿ, ಅಚ್ಚೇರು ಉಪ್ಪು ಹಾಕಿ ಬೇಯಿಸಿ ಇಡ್ತಾ ಇದ್ದಾರಲ್ಲಪ್ಪ ಅನ್ನ ನನಗೆ ಪ್ರತಿದಿನ. ಆ ಅನ್ನ ತಿನ್ನಬೇಕು ಅಂದರೆ 20 ಚಡಿ ಏಟು ತಿನ್ನಬೇಕು. ಕೊಡೋದೇ ಒಂದೊತ್ತಿನ ಊಟ, ಅದಕ್ಕೆ 20 ಚಡಿ ಏಟು ತಿಂದು ಆ ಅನ್ನನ ತಿನ್ನಬೇಕು. ಇಷ್ಟು ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೀನಲ್ಲ. ನೀದು ಬಾಣಂಬುಲನ್ ನಾದು ಶತ್ರು ಬಟ್ಟಿ ಬಾದಿಂಪ ಕುನ್ನಾವೇ ದೇಹಿ ರಾಮ ಪ್ರಭು. ರಾಮದಾಸರು ಹೇಳ್ತಾ ಇರೋದು, ಕೈಯಲ್ಲಿ ಬಿಲ್ಲು ಬಾಣ ಇದೆಯಲ್ಲ, ಆ ತಾನಾಶಾಹಿಗಳ ಮೇಲೆ ಬಿಟ್ಬಿಟ್ಟು ಸಾಯಿಸ್ಬಿಡ್ಬೋದಲ್ಲ ಅಂತೇಳ್ಬಿಟ್ಟು ಅಂತ. ತಕ್ಷಣ ಹೇಳ್ತಾರೆ, ಬೇಡ ಬೇಡ, ಆದಿ ಮಧ್ಯಾಂತ ಬಹಿರಂತರಾತ್ಮುಂಡನಚು ಬಾದಿಂಚುನೇ ಜಗನ್ನಾಥ ರಾಮ ಪ್ರಭು. ಬೇಡ ಬೇಡ ಬೇಡಪ್ಪ, ಅವರಲ್ಲೂ ಅಂತರ್ಯಾಮಿಯಾಗಿ ನೀನೇ ಇದ್ದೀಯ, ನೀನೇ ಬಾಣ ಹೊಡ್ಕೊ ಅಂತ ನಾನು ಯಾಕೆ ಹೇಳಲಿ, ಬೇಡ ಬೇಡ, ಅವ್ರ ಪಾಪಕ್ಕೆ ಅವ್ರು ಹೋಗ್ಲಿ ಅಂತೇಳ್ಬಿಟ್ಟು. ಇದು ಅಂದರೆ ನಾವು ತಿನ್ನೋವಾಗ ಏನಾಗುತ್ತೆ, ಈ ಭಾಗವತದಲ್ಲಿ ಶುಕಮಹರ್ಷಿಗಳು ಹೇಳ್ತಾರೆ, ನಾವು ತಿನ್ನೋವಾಗ ಯಾವುದೋ ಅಚಾತುರ್ಯದಲ್ಲಿ ತುಟಿನೋ ದವಡೆನ್ನೋ ನಾಲ್ಗೆನ್ನೋ ಕಚ್ಕೊಂಡ್ಬಿಡ್ತೀವಿ.
ತಕ್ಷಣ ಕೆನ್ನಾಗಿ ಹಿಂಗೆ ಹೊಡ್ಕೊಂಡು ಹಲ್ಲುಗಳೆಲ್ಲ ಉದುರಿಸ್ಕೊತೀವ ನಾವು? ಕಚ್ಕೊಂಡಿರೋದು ಯಾರು? ನಾವೇ. ನಮ್ಮ ತುಟಿನ ನಾವೇ ಕಚ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಹಲ್ಲು ನಾವೇ ನಮ್ಮ ದೌಡೆನ ನಾವೇ ಕಚ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ನಾಲ್ಗೆ ನಾವೇ ಕಚ್ಕೊಂಡ್ಬಿಟ್ಟಿದ್ದೀವಿ. ಹಬ್ಬಾ ಅಂತ ನೋವು ತಿಂತೀವಿ ಹೊರತಾಗಿ ಅದನ್ನೇನು ಮಾತಾಡೋದಕ್ಕೆ ಹೋಗೋದಿಲ್ಲ. ಅದೇ ಥರನೇ ಇಲ್ಲಿರ್ತಕ್ಕಂಥದ್ದು ಪರಮಾತ್ಮನೇ, ಅಲ್ಲಿರ್ತಕ್ಕಂಥದ್ದು ಪರಮಾತ್ಮನೇ. ಆ ಪರಮಾತ್ಮ ಈ ಪರಮಾತ್ಮನಿಗೆ ತೊಂದರೆ ಕೊಟ್ಟಾಗ ಯಾರ ಮೇಲೆ ಕೋಪ ಮಾಡ್ಕೋಬೇಕು? ಯಾರ ಮೇಲೂ ಅದು ಸಹಿಸ್ಕೋಬೇಕಷ್ಟೆ. ಶ್ರೀರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ಒಬ್ಬ ಸನ್ಯಾಸಿ ಶಿಷ್ಯ, ಒಂದಷ್ಟು ಜನ ಸನ್ಯಾಸಿ ಶಿಷ್ಯರಿದ್ರಂತೆ. ಒಬ್ಬ ಸನ್ಯಾಸಿ ಶಿಷ್ಯ ಭಿಕ್ಷೆ ಕೇಳೋದಕ್ಕೆ ಅಂತ ಹೋದ್ರಂತೆ. ಭಿಕ್ಷೆ ಕೇಳೋಕ್ಕೆ ಹೋದಾಗ ಯಾರೋ ಆ ಗೃಹಸ್ಥರು ಏನು ಮಾಡಿದ್ರಂತೆ, ಅವನ ಮೇಲೆ ಅದೇನು ಕೋಪ ಇತ್ತೋ ಏನೋ, ಆ ಸನ್ಯಾಸಿ ಶಿಷ್ಯನ ದೊಣ್ಣೆ ತೊಗೊಂಬಂದು ಚೆನ್ನಾಗಿ ಹೊಡೆದ್ಬಿಟ್ರಂತೆ ಭಿಕ್ಷೆ ಕೇಳಿದ್ದಕ್ಕೋಸ್ಕರ. ಪಾಪ ಅವ್ನು ನಾನ ತಪ್ಪಿ ಬಿದ್ದೋಗ್ಬಿಟ್ನಂತೆ. ಕಡೆಗೆ ಬೇರೆ ಸನ್ಯಾಸಿ ಶಿಷ್ಯರು ಏನು ಮಾಡಿದ್ರಂತೆ, ಓಡ್ ಬಂದು ಈತನಿಗಿಂತ ಪರಿಸ್ಥಿತಿ ಆಗೋಗಿದೆ ಅಂತ ಕೆಲವರು ಗಾಳಿ ಬೀಸಿದ್ರಂತೆ, ಕೆಲವರು ಎಲ್ಲ ಅಕ್ಕಪಕ್ಕ ಮನೆಗಳಲ್ಲಿ ಭಿಕ್ಷೆಗೆ ಹೋಗಿ ಒಂದಿಷ್ಟು ಹಾಲು ತೊಗೊಂಡು ಬಂದ್ರಂತೆ. ಕಡೆಗೆ ಹಾಲನ್ನು ಕುಡಿಸ್ತಾ ಇದ್ದಾರಂತೆ. ಅವನಿಗೆ ಚೇತರಿಕೆ ಉಂಟಾಯ್ತಂತೆ, ಜ್ಞಾನ ಬಂತಂತೆ. ಆವಾಗ ಬೇರೆ ಸನ್ಯಾಸಿ ಶಿಷ್ಯರು ಕೇಳಿದ್ರಂತೆ, ಯಾರು ನಿನ್ನನ್ನು ಹೊಡೆದಿದ್ದು ಅಂತ, ನಿನ್ನ ಹೊಡೆದಿದ್ದು ಯಾರು ಅಂತ ಕೇಳಿದ್ರಂತೆ. ಯಾವನು ಗಾಳಿ ಬೀಸ್ತಾ ನನಗೆ ಉಪಚಾರ್ಯ ಮಾಡ್ತಾ ಇದ್ದಾನೋ, ಯಾವನು ನನ್ನ ಒಂದು ಆರೋಗ್ಯಕ್ಕೋಸ್ಕರ ಹಾಲನ್ನು ಕುಡಿಸ್ತಾ ಇದ್ದಾನೋ ಅವನೇ ನನಗೆ ಹೊಡೆದಿದ್ದು ಅಂತ ಹೇಳಿದ್ರು. ಅಂದರೆ ಅದರ ಅರ್ಥ ಏನು? ಪರಮಾತ್ಮನೇ ಹೊಡೆದಿದ್ದಾನೆ, ಪರಮಾತ್ಮನೇ ಗಾಳಿ ಬೀಸ್ತಾ ಇದ್ದಾನೆ, ಪರಮಾತ್ಮನೇ ನಮಗೆ ಪರಿಚರ್ಯೆಗಳನ್ನು ಮಾಡ್ತಾ ಇದ್ದಾನೆ, ಹಾಲನ್ನು ಕುಡಿಸಿ ಉಪಚಾರ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲದನ್ನೂ ಕೂಡ ಪರಮಾತ್ಮನ ದೃಷ್ಟಿಯಿಂದನೇ ನೋಡಬೇಕು ಅಂತ. ನಾವು ಗುಡಿಬಂಡೆನಲ್ಲಿ ಇದ್ದಾಗ ಒಂದ್ಸಲಿ ಒಂದು ತಮಾಷೆ ಕತೆ ನಡೀತು. ಅಲ್ಲೊಬ್ರು ಯಾರೋ ಮಾಲೆ ಹಾಕಿಬಿಟ್ಟಿದ್ರು, ಈ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಾರೆ. ಆ ಮಾಲೆ ಹಾಕ್ಬಿಟ್ಟಿದ್ರು, ಏನೋ ಬರ್ಕೊಂಡು ಕೂತಿದ್ವಿ. ಆಚೆ ಕಡೆ ಇದ್ದಕ್ಕಿದ್ದಂಗೆ ಒಂದು ನಾಯಿ ಕೂಗಿದ ಶಬ್ದ, ಜೋರಾಗಿ ಕೂತ್ಕೊಂಡ್ಬಿಡ್ತು ನಾಯಿ. ನಾವು ತಕ್ಷಣ ಆಚೆ ಕಡೆ ಓಡೋದ್ವಿ. ಯಾರೋ ಹುಡುಗ, ಪಾಪ ಅವನು PUC ಹುಡುಗ, ಮಾಲೆ ಹಾಕ್ಕೊಂಡು ಬಂದಿದ್ದಾನೆ. ಏನಪ್ಪ ಏನಾಯ್ತು, ಯಾಕೆ ಆ ನಾಯಿ ಜೋರಾಗಿ ಕುಕ್ಕೊಂತ ಇದೆ ಅಂತ ಕೇಳಿದೆ ನಾನು. ಅವ್ರು ಉತ್ತರ ಕೊಟ್ಟಿದ್ದು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಸ್ವಾಮಿ ఏమైనంటే ఆ కుక్క స్వామిని ఆ స్వామి కరస్వామితో కొట్టేసిండాడు. కుక్క స్వామిని ఆ స్వామి కరస్వామితో కొట్టేసిండాడు. దానికి ఆ కుక్క స్వామి అరుచుకుంటా ఉంది. ನಂಗೆ ಎಷ್ಟು ಅದ್ಭುತ ಅನ್ನಿಸ್ತು ಆ ಉತ್ತರ ಅಂತಂದರೆ, ಅಲ್ಲಿಗೆ ಆತನ ದೃಷ್ಟಿನಲ್ಲೆಲ್ಲ ಅಯ್ಯಪ್ಪನೇ. ಆ ನಾಯಿ ಅಯ್ಯಪ್ಪ ಅಂತ ಹೇಳ್ತಾ ಇದ್ದಾನೆ, ಹೊಡೆದವನ ಅಯ್ಯಪ್ಪ ಅಂತ ಹೇಳ್ತಾ ಇದ್ದಾನೆ, ಆ ಕಟ್ಟಿಗೆ ಅಯ್ಯಪ್ಪ ಅಂತ ಹೇಳ್ತಾ ಇದ್ದಾನೆ, ಕಿರ್ಚ್ಕೊಂತಾರ ನಾಯಿ ಮತ್ತೆ ಅಯ್ಯಪ್ಪ ಅಂತ ಹೇಳ್ತಾ ಇರೋನು ಅಯ್ಯಪ್ಪನೇ, ತಿರುಗಿ ನನ್ನನ್ನು ಸ್ವಾಮಿ ಅಂತ ಇದ್ದಾನೆ. ಅಂದರೆ ಎಲ್ಲದನ್ನು ಕೂಡ ಸ್ವಾಮಿ ದೃಷ್ಟಿನೇ. ನಂಗೆ ಅದ್ಭುತ ಅನ್ನಿಸ್ತು. ಎರಡೂ ಕೈ ಜೋಡಿಸ್ಬಿಟ್ಟು ಸಾರ್ಥಕ ಆಯ್ತಪ್ಪ ನನ್ನ ಜನ್ಮ, ಒಳ್ಳೆ ಪಾಠ ಕಲಿಸ್ದೆ ನನಗಿವತ್ತು ಅಂತ ಹೇಳ್ಬಿಟ್ಟು ಬಂದು. ಅಂದರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಉತ್ತರ. ಕುಕ್ಕ ಸ್ವಾಮಿನಿ ಕರಸ್ವಾಮಿತ ಆ ಸ್ವಾಮಿ ಕೊಟ್ಟೇಶಿಂಡಾಡು, దానికి కుక్క స్వామి అరుచుకుంటా ఉంది. ಸರ್ವಂ ಕಲ್ವಿದಂ ಬ್ರಹ್ಮ. ಇದಕ್ಕಿಂತ ತತ್ವ, ಇದಕ್ಕಿಂತ ವೇದಾಂತ ಬೇರೆ ಬೇಕಾ ನಮಗೆ? ಹಾಗಾಗಿ ಎಲ್ಲವೂ ಕೂಡ ಪರಮಾತ್ಮನೇ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ನಾರದ್ರು ಹೇಳ್ತಾ ಇದ್ದಾರೆ, ಕ್ರೋಧ ಉಂಟಾದಾಗ ನಾನು ಇಷ್ಟು ಪ್ರಾರ್ಥಿಸುತ್ತಿದ್ದರೂ ನೀನೇಕೆ ದರ್ಶನವೀಯುತ್ತಿಲ್ಲ ಎಂದು ಅವನ ಕಡೆಗೆ ಅದನ್ನು ತಿರುಗಿಸಬೇಕು. ಲೋಭವು ಮೋಹವು ಬಂದಾಗ ಪರಮಾತ್ಮನೆಂಬ ಅನರ್ಘ್ಯ ರತ್ನ ನನ್ನದಾಗಿದ್ದಾನೆ ಅಂತಕ್ಕಂಥ ಲೋಭವನ್ನು ಇದು ಮಾಡ್ಕೋಬೇಕು. ಹೇ ಕೃಷ್ಣ ನಿನ್ನ ಬಿಡುವೆನೆ, ಎಂದಿಗೂ ದೊರಕದ ಮಾಣಿಕ್ಯವನು, ಕೈ ಸೇರಿರುವ ಸೌಭಾಗ್ಯವನ್ನು ಕಳೆದುಕೊಂಡರೆ ಉಳಿಯುವೆನೆ. ಇದು ಲೋಭ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ ಅದನ್ನು ಯಾವ ರೀತಿಯಲ್ಲೂ ಕಳೆದುಕೊಳ್ಳದೆ ರಕ್ಷಿಸಿಕೊಳ್ಳಬೇಕೆಂಬ ಲೋಭ ಮೋಹಗಳಿರಬೇಕು. ಅಭಿಮಾನವು ತಲೆದೋರಿದಾಗ ಜಗದೀಶ್ವರನು ನನ್ನ ಸ್ವಾಮಿ, ನಾನು ಅವನ ಆಪ್ತ ಸೇವಕ, ನನ್ನನ್ನು ಮುಟ್ಟಲು ಯಾರಿಗೆ ಧೈರ್ಯವಿದೆ, ಈ ಥರದ ಅಭಿಮಾನವನ್ನು ಹೊಂದಬೇಕಂತೆ ಎಂದು ಅದನ್ನು ಅವನ ಕಡೆಗೆ ತಿರುಗಿಸಬೇಕು. ಭಯ ಉಂಟಾದಾಗ ಹಿಂದಿನ ಪಾಪಗಳನ್ನು ಕ್ಷಮಿಸಿ ರಕ್ಷಣೆ ಕೊಡಪ್ಪ ಅಂದುಬಿಟ್ಟು ಅವನಲ್ಲೇ ಪ್ರಾರ್ಥನೆ. ಭಯ ಆಗೋಯ್ತು ಅಂದ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳುತ್ತೆ, ಭಯಕೃತ್ ಭಯನಾಶಕಃ ಅಂತ ಹೇಳ್ಬಿಟ್ಟು ಅಂತ. ಭಯನ ಉಂಟು ಮಾಡ್ತಾ ಇರ್ತಕ್ಕಂಥವನು ಅವನೇ, ಅದನ್ನು ನಾಶ ಮಾಡ್ತಾ ಇರ್ತಕ್ಕಂಥವನು ಅವನೇ. ಹೇ ಪರಮಾತ್ಮ, ನನಗೆ ಭಯ ನೀಡ್ತಾ ಇರ್ತಕ್ಕಂಥವನು ನೀನೇ, ಅದನ್ನು ನಿವಾರಣೆ ಮಾಡ್ತಕ್ಕಂಥವನು ನೀನೇ, ನನ್ನನ್ನು ಕಾಪಾಡಪ್ಪ ಅಂತ ಕೇಳ್ಕೋಬೇಕಂತೆ. ಹೀಗೆ ಪ್ರತಿಯೊಂದು ದುರ್ಗುಣವನ್ನು, ಅಶಕ್ತತೆಯನ್ನು, ವಿಘ್ನವನ್ನು ಅವನ ಕಡೆಗೆ ತಿರುಗಿಸಿ ಉದಾತ್ತೀಕರಣ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ಆಶ್ರಯವು ಉತ್ತಮವಾಗಿದ್ದರೆ ರಾಗಾದಿ ದೋಷಗಳು ತಮ್ಮ ದೋಷತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ಶಾಂಡಿಲ್ಯರು ಕೂಡ ಭಕ್ತಿ ಸೂತ್ರದಲ್ಲಿ ಹೇಳಿದ್ದಾರೆ. ಶಾಂಡಿಲ್ಯರು ಭಕ್ತಿ ಸೂತ್ರದಲ್ಲಿ ಹೇಳಿದಾರಂತೆ, ಅಂದರೆ ಅವರು ಒಂದು ಭಕ್ತಿ ಸೂತ್ರ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಆಶ್ರಯವು ಉತ್ತಮವಾಗಿದ್ದರೆ ರಾಗಾದಿ ದೋಷಗಳು ತಮ್ಮ ದೋಷತ್ವವನ್ನು ಕಳೆದುಕೊಳ್ಳುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವಾಗ ಹೆಂಗೆ ಅಂತಂದರೆ, ಪರುಷಮಣಿ ಇದೆ.
ನಾವು ಯಾವುದೋ ಒಂದು ಕಬ್ಬಿಣನೋ ಬೇರೆ ಹೀನ ಧಾತುವನ್ನು ತೊಗೊಂಡೋಗ್ಬಿಟ್ಟು ಯಾವುದೋ ಬೀದಿನಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲುಗಳಿಗೆ ಮುಟ್ಟಿಸಿದ್ರೆ ಅದೇನಾಗುತ್ತೆ, ಅದು ಹಾಗೇ ಇರುತ್ತೆ. ಅದೇ ವಸ್ತುಗಳನ್ನು ತೊಗೊಂಡೋಗಿ ಪರಶುಮಣಿಗೆ ಮುಟ್ಟಿಸಿದ್ರೆ ಅದು ಚಿನ್ನ ಆಗಿಬಿಡುತ್ತೆ. ಅದೇ ಥರನೇ ಪರಮಾತ್ಮನಿಗೆ ಮುಟ್ಟಿಸ್ಬೇಕು ನಮ್ಮ ಭಾವನೆಗಳನ್ನೆಲ್ಲ ಕೂಡ. ಆವಾಗ ಆ ಭಾವನೆಗಳು ನಮಗೆ ಉತ್ತಮ ರೀತಿಯಲ್ಲಿ ಬದಲಾಗತ್ತೆ ಅಂತಕ್ಕಂಥದ್ದು. ಇದಕ್ಕೆ ಶ್ರೀರಾಮಕೃಷ್ಣರು ಉತ್ತರ ಕೊಡ್ತಾ ಇದ್ದಾರೆ. ಕಾಮಕ್ರೋಧಾದಿ ಷಡ್ರಿಪುಗಳು ತಾವಾಗಿಯೇ ಹೋಗವು, ಸುಮ್ಮನೆ ಹೋಗಲ್ಲ, ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇದನ್ನು ಭಗವಂತನ ಕಡೆಗೆ ತಿರುಗಿಸು, ಭಗವಂತನನ್ನು ಕಾಮಿಸು, ಸಚ್ಚಿದಾನಂದನ ಸಂಘದಲ್ಲಿ ಆನಂದವನ್ನು ಹೊಂದು ಭಗವಂತನ ಕಡೆಗೆ ಹೋಗುವ ಮಾರ್ಗದಲ್ಲಿ ಯಾರು ಉಪದ್ರವ ಕೊಡುತ್ತಾರೋ ಅವರ ಕಡೆಗೆ ಕೋಪ ಮಾಡಿಕೊ. ಭಕ್ತಿಯಲ್ಲಿ ತಮೋಗುಣವೆದ್ದಾಗ ಕೋಪವು ಮಾಯವಾಗುತ್ತದೆ. ನಾನು ದುರ್ಗಾನಾಮವನ್ನು ಜಪಿಸುತ್ತಿದ್ದೇನೆ ಮತ್ತು ನನಗೆಲ್ಲಿಯ ಬಂಧನ, ಈ ಒಂದು ಅಭಿಮಾನವನ್ನು ಹೊಂದು. ಪಾಪವೆಲ್ಲಿಯದು, ಮತ್ತೆ ಭಗವಂತನನ್ನು ಹೊಂದುವ ಸಲುವಾಗಿ ಲೋಭ ಮಾಡು. ನನ್ನದು ನನ್ನವನು ಎಂದು ಹೇಳಬೇಕಾದರೆ ಭಗವಂತನ ಬಗ್ಗೆ ಹೇಳು. ನನ್ನ ಕೃಷ್ಣ, ನನ್ನ ರಾಮ ಎಂದು ಹೇಳಿಕೊಳ್ಳುವುದಿಲ್ಲವೇ? ಹಾಗೆಯೇ ಅವನ ರೂಪದಿಂದ ಮುಗ್ಧನಾಗಿ ಮೈಮರಿಬೇಕು. ಹಾಗಾಗಿ ಮುಗ್ಧನಾಗು. ಅಹಂಕಾರದಿಂದ ವರ್ತಿಸಬೇಕಾದರೆ ವಿಭೀಷಣನಂತೆ ಮಾಡು. ವಿಭೀಷಣ ಏನು ಮಾಡದಂತೆ, ನಾನು ರಾಮನಿಗೆ ಪ್ರಣಾಮ ಮಾಡಿರುವೆನು, ಈ ತಲೆಯು ಇನ್ಯಾರಿಗೂ ಬಗ್ಗದು ಅಂತಕ್ಕಂಥ ಆ ಒಂದು ದುರಹಂಕಾರ ಪಡಬೇಕು ಅಂದರೆ ಆ ಥರ ಪಡು. ನೀನು ಸಮಸ್ತ ಕರ್ಮಗಳ ಫಲಗಳನ್ನು ಭಗವಂತನಿಗೆ ಅರ್ಪಿಸು. ನಿನಗಾಗಿ ಯಾವ ಫಲವನ್ನು ಬಯಸಬೇಡ. ಆದರೆ ಭಕ್ತಿ ಕಾಮನೆಯನ್ನು, ಭಕ್ತಿಗಾಗಿ ಪ್ರಾರ್ಥನೆಯನ್ನು ಮಾಡಬಲ್ಲೆ. ಭಕ್ತಿ ಕಾಮನೆಯೇ ಅಲ್ಲ. ಭಕ್ತಿಯಲ್ಲಿ ತಮೋಗುಣವನ್ನು ತಂದುಕೋ. ಜಗನ್ಮಾತೆಯ ಬಳಿ ಜೋರು ಮಾಡು. ನೋಡಿ, ಜಗನ್ಮಾತೆಯ ಬಳಿ ಜೋರು ಮಾಡಿ. ಇವಾಗ ಮಕ್ಕಳು ಹೋಗ್ಬಿಟ್ಟು ತಾಯಿ ಹತ್ರ ಜೋರು ಮಾಡೋದಿಲ್ವಾ? ನೀನು ನನಗೆ ಕೊಡದೇ ಇದ್ರೆ ಹೆಂಗೆ, ಆ ಥರ ಈ ಥರ ಜೋರು ಮಾಡು. ಆ ಥರ ಭಗವಂತನ ಹತ್ರ ಜೋರು ಮಾಡು. ಯಾಕೆ ಅಂತಂದರೆ ಆಕೆಯ ಬಳಿ ಜೋರು ನಡೆಯದಿದ್ದರೆ ಇನ್ನಾರ ಬಳಿ ನಡೆಯಬೇಕು? ಯಾರಾದರೂ ಕೇಳೋರಿದ್ದಾರಾ? ಯಾರೂ ಇಲ್ಲ. ನಮ್ಮ ಜೋರು ಕೇಳ್ತಕ್ಕಂಥ ಅವನು ಭಗವಂತ ಒಬ್ಬನೇ. ಹಾಗಾಗಿ ಏನನ್ನ ಜೋರು ಮಾಡೋದಿದ್ರೆ ಭಗವಂತನ ಹತ್ರ ಜೋರು ಮಾಡು. ನೀನು ನನಗಿದು ಕೊಡಲೇಬೇಕು, ನೀನು ನನಗಿದು ಮಾಡಿಕೊಡ್ಲೇಬೇಕು ಅಂತ ಜೋರು ಮಾಡು. ಭಗವಂತ ಅದನ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಇನ್ನು 66ನೇ ಸೂತ್ರ, ತ್ರಿರೂಪ ಭಂಗಪೂರ್ವಕಂ ನಿತ್ಯ ದಾಸ್ಯ ನಿತ್ಯ ಕಾಂತ ಭಜನಾತ್ಮಕಂ ಪ್ರೇಮ ಕಾರ್ಯಂ ಪ್ರೇಮೈವ ಕಾರ್ಯಂ. ಇಲ್ಲಿ ನಾರದ್ರು ಹೇಳ್ತಾ ಇದ್ದಾರೆ, ನೀನು ನಿಜವಾಗ್ಲೂ ತಲೆ ಕೆಡಿಸ್ಕೊಂಡು ಮಾಡಬೇಕಾಗಿರತಕ್ಕಂಥ ದೊಡ್ಡ ಸಾಧನೆ ಏನು ಅಂತ ಹೇಳ್ತಾ ಇದ್ದಾರೆ. ಪ್ರೇಮ ಕಾರ್ಯಂ ಪ್ರೇಮೈವ ಕಾರ್ಯಂ. ಇವತ್ತು ಪೂಜೆ ಮಾಡ್ದಾ? ಓಕೆ. ಮಾಡಲಿಲ್ವಾ? ಓಕೆ. ನಿನಗೆ ಬೇಕಾಗಿರ್ತಕ್ಕಂಥ ಬಿಸಿ ಊಟ ಸಿಕ್ತಾ? ಓಕೆ. ಸಿಗಲಿಲ್ವಾ? ತಣ್ಣಗಿರೋದು ಸಿಕ್ತಾ? ಓಕೆ. ನೀನು ಅಂದ್ಕೊಂಡಂಗೆ ಜೀವನ ನಡೀತಾ ಇದೆಯಾ? ಓಕೆ. ನಡೀತಾ ಇಲ್ವಾ? ಓಕೆ. ಯಾರೋ ಏನೋ ಹೇಳ್ತಾರೆ, ನಿನಗೆ ಆಚಾರ ವ್ಯವಹಾರ ಏನೂ ಗೊತ್ತಿಲ್ಲ, ನಿನಗೆ ದೈವ ಭಕ್ತಿನೇ ಇಲ್ಲ ಅಂತೇಳ್ಬಿಟ್ಟು ಅಂತ. ಓಕೆ, ನಡೆದೋಗುತ್ತೆ. ನೀನು ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ. ಓಕೆ. ಯಾರು ಏನು ಹೇಳಿದ್ರು ಕೂಡ ಓಕೆ. ಆದರೆ ಯಾವುದನ್ನು ಬಿಟ್ಕೊಡ್ಬೇಡ? ಪ್ರೇಮವನ್ನು ಬಿಟ್ಕೊಡ್ಬೇಡ. ಭಗವಂತನನ್ನು ಪ್ರೀತಿ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ಪ್ರೇಮ ಕಾರ್ಯಂ ಪ್ರೇಮೈವ ಕಾರ್ಯಂ. ಅದನ್ನೇ ನಿನ್ನ ಜೀವನದ ಗುರಿಯಾಗಿ ಮಾಡ್ಕೊಂಬಿಡು. ಭಗವಂತನನ್ನು ಪ್ರೀತಿಸ್ತಾ ಹೋಗು, ಪ್ರೀತಿಸ್ತಾ ಹೋಗು, ಪ್ರೀತಿಸ್ತಾ ಹೋಗು. ಅದೇ ನಿನಗೆ ಏನೇನು ಬೇಕೋ ಅದನ್ನೆಲ್ಲ ತಂದುಕೊಟ್ಬಿಡುತ್ತೆ. ನಿನ್ನ ಜೀವನನ ಹೆಂಗೆ ಬೇಕೋ ಹಂಗೆಲ್ಲ ಅದು ಸೆಟ್ರೇಟ್ ಮಾಡಿಕೊಟ್ಬಿಡುತ್ತೆ. ಆಮೇಲೆ ನಿನ್ನನ್ನು ಯಾವ ಗುರಿ ಮುಟ್ಟಿಸ್ಬೇಕೋ ಅದನ್ನು ಆ ಪ್ರೇಮನೇ ಮುಟ್ಟಿಸುತ್ತೆ. ಹಾಗಾಗಿ ನೀನು ಯಜ್ಞ ಯಾಗಾದಿಗಳು ಮಾಡಬೇಕಾದಿಲ್ಲ, ತಪಸ್ಸನ್ನು ಮಾಡಬೇಕಾದಿಲ್ಲ, ಅಥವಾ ನಿನಗೆ ಬೇಕಾಗಿರ್ತಕ್ಕಂಥ ಜೀವನ ನಿನ್ನಷ್ಟಕ್ಕೆ ನೀನು ಮಾಡ್ಕೋಬೋದು. ಯಾರೋ ಹೇಳಿದ್ರು ಅಂತೇಳ್ಬಿಟ್ಟು ನೀನು ಅದನ್ನೇನೋ ಮಾಡೋಕ್ಕೋ, ಎಡಗೈನಲ್ಲಿ ಮಾಡಬೇಡ, ಬಲಗೈನಲ್ಲಿ ಮಾಡಬೇಡ. ಕೆಲವ್ರಿಗೆ ಎಷ್ಟು ತಲೆ ಕೆಡಿಸಿ ಗೊಬ್ಬರ ಮಾಡಿಬಿಡ್ತಾರೆ ಅಂತಂದರೆ, ಯಾರೋ ಒಬ್ಬನು ಬರ್ತಾನೆ ಈ ಕಡೆಗೆ ತಿರ್ಕೊಂಡು ಪೂಜೆ ಮಾಡು ಅಂತಾನೆ, ಇನ್ನೊಬ್ಬನೇ ಅವನು ಬರ್ತಾನೆ ಆ ಕಡೆಗೆ ತಿರ್ಕೊಬೇಡ, ಹಿಂಗೆ ತಿರ್ಕೋ ಅಂತ ಹೇಳ್ತಾನೆ. ಯಾರು ಹೇಳಿದ್ದನ್ನು ಕೇಳಬೇಕೋ, ಯಾರು ಹೇಳಿದ್ದನ್ನು ಬಿಡಬೇಕೋ ಒಂದೂ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಬ್ಬನು ಬಂದು ಹೇಳ್ತಾನೆ, ದೇವ್ರಿಗೆ ಇಂಥ ಪುಷ್ಪ ಹಾಕು, ಇಂಥ ಪುಷ್ಪ ಹಾಕಬೇಡ. ಕೆಲವ್ರು ಹೇಳ್ತಾರೆ, ಈ ಗಣಪತಿಗೆ ತುಳಸಿ ಹಾಕಬೇಡ, ದುರ್ಗಾದೇವಿಗೆ ಗರ್ಕೆ ಹಾಕಬೇಡ, ಮಹಾವಿಷ್ಣುವಿಗೆ ಅಕ್ಷತೆ ಹಾಕಬೇಡ. ಈ ಥರ ನೀನು ಅವೆಲ್ಲ ತಲೆ ಕೆಡಿಸ್ಕೊಳೋಕ್ಕೆ ಹೋಗಬೇಡ. ಯಾಕೆ ತಲೆ ಕೆಡಿಸ್ಕೊತೀಯ? 100 ಜನ 100 ಹೇಳಲಿ ಬಿಡು, ತಲೆ ಕೆಡಿಸ್ಕೋಬೇಡ. ಹಾಗೇನೋ ತಲೆ ಕೆಡಿಸ್ಕೊತ ಹೋದರೆ 1000 ಜನ ಬಂದು 1000 ಥರದಲ್ಲಿ ಹೇಳ್ತಾರೆ, ನಾವು ಜೀವನ ಮಾಡೋದಕ್ಕಾಗೋದಿಲ್ಲ. ನಿನಗೆ ಭಕ್ತಿ ಹೆಂಗಿದೆಯೋ, ನಿನ್ನ ಶ್ರದ್ಧೆ ಹೆಂಗಿದೆಯೋ, ನಿನ್ನ ಪ್ರೀತಿ ಭಗವಂತನಿಗೆ ಹೆಂಗಿದೆಯೋ ಹಾಗೇ ಮಾಡು. ಕಣ್ಣಪ್ಪನಿಗೆ ಯಾರಾದರೂ ಏನನ್ನ ಶಾಸ್ತ್ರ ಪುರಾಣ ಎಲ್ಲ ಹೇಳ್ಕೊಟ್ಟಿದ್ರ? ಕಣ್ಣಪ್ಪನಿಗೆ ಅವನು ಇಟ್ಟಿದ್ದು ಮಾಂಸ, ಹಸಿ ಮಾಂಸನ ಬೇಯಿಸಿ ತೊಗೊಂಬಂದು ಇಟ್ಟ, ಜೇನುತುಪ್ಪನ ಇಟ್ಟ, ಆಮೇಲಿಂದ ಚಪ್ಪಲಿ ಕಾಲಲ್ಲಿ ಶಿವಲಿಂಗನೆಲ್ಲ ಕ್ಲೀನ್ ಮಾಡ್ದ, ಉಗುಳನ್ನ ತಂದು ಲಿಂಗದ ಮೇಲೆ ಉಗಿದ. ಈ ಥರ ಅವನ್ನೆಲ್ಲ ಹೊರಟು ಪೂಜೆಗಳಾಗಿದ್ರು ಕೂಡ ಭಗವಂತ ಸ್ವೀಕಾರ ಮಾಡ್ದ. ಅದೇ ಥರನೇ ಗುಗ್ಗುಳ ನಾಯನಾರು, ಅವ್ರ ಜೀವನ ಎಲ್ಲ ಆತನ ಸಾಧನ ಏನು ಅಂತಂದರೆ, ಯಾವುದೋ ಒಂದು ಶಿವಪುರಾಣ ಕೇಳ್ತಾ ಇರ್ತಾರೆ. ಗುಗ್ಗುಳ ನಾಯನಾರ್ ಅಂತ ಬರ್ತಾರೆ, 61 ಜನ ನಾಯನಾರಲ್ಲಿ ಅವರು ಒಬ್ಬರು.
ಶಿವಪುರಾಣ ಕೇಳ್ತಾ ಇರ್ತಾರೆ. ಶಿವಪುರಾಣ ಕೇಳ್ತಾ ಇದ್ದಾಗ ಶಿವನ ಒಂದು ಕೈಲಾಸದ ವರ್ಣನೆ ಬರ್ತಾ ಇರುತ್ತೆ. ಆ ಕೈಲಾಸದಲ್ಲಿ ಪಾರ್ವತಿ ಇರ್ತಾರೆ, ಇವ್ರು ಇರ್ತಾರೆ, ಶಿವಗಣಗಳೆಲ್ಲ ಇರ್ತಾರೆ. ಶಿವನ ಆವಿರ್ಭಾವ ಇನ್ನೂ ಆಗಿರಲ್ಲ. ಎಲ್ಲ ಕೂಡ ಶಿವನಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಶಿವ ಪ್ರತ್ಯಕ್ಷ ಆಗಪ್ಪ, ನನಗೆ ಒಂದು ಸಂತೋಷವನ್ನು ಉಂಟು ಮಾಡು ಅಂತ ಪ್ರಾರ್ಥನೆ ಮಾಡ್ಕೊತಾ ಇರ್ತಾರೆ. ಇದು ಶಿವಪುರಾಣದಲ್ಲಿ ಬರ್ತಾ ಇರುತ್ತೆ. ಗುಗ್ಗುಳ ನಾಯನವರು ಇಂಟ್ರೆಸ್ಟಾಗಿ ಕೇಳ್ತಾ ಇರ್ತಾರೆ. ಕಡೆಗೆ ಏನಾಗುತ್ತೆ, ಹೇಳ್ತಾ 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 ಶಿವ ಇನ್ನೇನು ಪ್ರತ್ಯಕ್ಷ ಆದ ಅನ್ನೋ ಟೈಮ್ಗೆ ಘಮ್ ಅಂತ ಹೇಳ್ಬಿಟ್ಟು ಗುಗ್ಗುಳ, ಅಂದರೆ ಈ ಸಾಮ್ರಾಣಿ ಗುಗ್ಗುಳ ಹಾಕ್ತಾರಲ್ಲ, ಅದರ ವಾಸನೆ ಎಲ್ಲ ಕಡೆ ಗಮ್ ಅಂತ ಹರಡ್ಕೊಂತು ಅದ್ದೋ ಶಿವ ಆವಿರ್ಭಾವ ಆದ ಅಂತ ಹೇಳ್ಬಿಟ್ಟು ಯಾರೋ ಪುರಾಣಕಾರರು ವರ್ಣಿಸ್ತಾ ಇದ್ದಾರೆ. ಶಿವ ಹೆಂಗೆ ಪ್ರತ್ಯಕ್ಷ ಆದ ಕೈಲಾಸದಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಅದನ್ನ ಮಾತ್ರ ಇಟ್ಕೊಂಡ್ಬಿಟ್ಟ ಆತ. ಒಂದೇ ಒಂದು ಸಾಧನೆ ಅಷ್ಟೇ, ಇನ್ನೇನು ಬೇರೆ ಏನು ಸಾಧನೆ ಇಲ್ಲ. ಏನು, ಓ ಶಿವ ಬರೋದಕ್ಕೆ ಮುಂಚೆ ಸಾಮ್ರಾಣಿ ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು ಆವತ್ತಿನಿಂದ ಅದೊಂದು ಸಾಧನೆ. ದಿನ ಸಾಮ್ರಾಣಿ ತಗೊಂಬರೋದು ಶಿವನ ಮುಂದೆ ಹೊಗೆ ಹಾಕೋದು, ದಿನ ಸಾಮ್ರಾಣಿ ತಗೊರೋದು ಶಿವನ ಮುಂದೆ ಹೊಗೆ ಹಾಕೋದು. ಈ ಒಂದು ಸಾಧನೆಯಾಗಿ ಮಾಡ್ಕೊಂಡ್ಬಿಟ್ಟ. ಕಡೆಗೆ ಏನು ಮಾಡ್ದ, ಮನೆ ಮಠ ಎಲ್ಲ ಸಾಮ್ರಾಣಿಗೋಸ್ಕರ ಖರ್ಚಷ್ಟೇ. ಈ ಹೆಂಗೆ ಈ ಕುಡುಕರು ಸಂಪಾದನೆ ಮಾಡಿದ್ದೆಲ್ಲ ಈ ಕುಡ್ತಕ್ಕೆ ಇಡ್ತಾರೆ, ಈ ಜೂಜ್ ಆಡೋರೆಲ್ಲ ಹೆಂಗೆ ಜೂಜ್ಗಿಡ್ತಾರೆ. ಕಡೆಗೆ ಮನೆಯಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರ ಎಲ್ಲ ಮಾರ್ದ, ಇರೋ ಬರೋದಕ್ಕೆಲ್ಲ ಸಾಮ್ರಾಣಿ ತೊಗೊಂಬಂದ ಶಿವನ್ಗೆ ಹಾಕೋದು. ತಗೋ ಸಾಮ್ರಾಣಿ ಹೊಗೆ ಹಾಕಿದಾಗ ಭಾವಿಸೋದು. ಕೈಲಾಸ ಪರ್ವತ ಈಗ ಗಮ್ ಅಂತ ವಾಸನೆ ಬರ್ತಾ ಇದೆ ಸಾಮ್ರಾಣಿದು, ಶಿವ ಆವಿರ್ಭಾವ ಆದ. ಅದೇ ಸಂದರ್ಭನೇ ಆತ ಬರೀ ಇದು ಮಾಡ್ತಾ ಇದ್ದಾನೆ. ಗುಗ್ಗುಳ ನಾಯನಾರ್ ಅಂತ ಅವ್ರ ಹೆಸರೇ ಗುಗ್ಗುಳ, ಆತನ ಹೆಸರೇನೋ ಬೇರೆ ಇದೆ, ಆತನಿಗೆ ಅಡ್ಡ ಹೆಸರು ಗುಗ್ಗುಳ ನಾಯನಾರ್ ಅಂತ. ಗುಗ್ಗುಳ ಹಾಕೋದು ಭಗವಂತನಿಗೆ, ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ಅಂತ, ಬೇರೆ ಏನೂ ಇಲ್ಲ. ಕಡೆಗೆಲ್ಲ ಮಾಡ್ತಾ ಇದ್ದಾನೆ, ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಡ್ತಾನೆ. ಹೆಂಡತಿ ಮೈ ಮೇಲೆ ಒಂದು ಒಡವೆಗಳು ಇರೋದಿಲ್ಲ. ಕಡೆಗೆ ಹೆಂಡತಿ ಹೇಳ್ತಾಳೆ, ಏನನ್ನ ಪಕ್ಕದ ಊರಿನಲ್ಲಿ ಹೋಗಿ ಏನನ್ನ ಒಂದು ಸಾಧನೆ ಮಾಡಿಕೊಂಡು ಏನೋ ಒಂದು ವ್ಯಾಪಾರ ಗೀಪಾರ ಆದರೂ ಮಾಡ್ಕೊಂಬನ್ನಿ ಅಂತೇಳ್ಬಿಟ್ಟು ಕಡೆಗೆ ತಾಳಿ ಎತ್ಕೊಟ್ಬಿಡ್ತಾಳೆ. ಯಾರೋ ಗುಗ್ಗುಳ ನಾಯನರ ಹೆಂಡತಿ ತಾಳಿನ ಎತ್ಕೊಟ್ಬಿಡ್ತಾಳೆ, ಹೋಗಿ ಇದನ್ನು ಮಾರಿಬಿಟ್ಟು ಏನೋ ವ್ಯಾಪಾರ ಮಾಡಿ ದುಡ್ಡು ತೊಗೊಂಡು ಬನ್ನಿರಿ ಅಂತೇಳ್ಬಿಟ್ಟು. ತಾಳಿ ಎತ್ಕೊಂಡು ಬರ್ತಾ ಇರ್ತಾನೆ. ಅವನೋ ಒಂದು ಬಂಡಿನಲ್ಲಿ, ಅವಾಗೆಲ್ಲ ಸಂತೆಗಳ್ತಾನೆ, ಬಂಡಿನಲ್ಲಿ ಗುಗ್ಗುಳ ಮಾರ್ಕೊಂಡು ಬರ್ತಾ ಇರ್ತಾನೆ. ಗುಗ್ಗುಳ ಮಾರ್ಕೊಂಡು ಬರ್ತಾ ಬರ್ತಾ ಅವನೇನು ಕುಕ್ಕೊಂತ ಇರ್ತಾನೆ ಅಂದರೆ, ಈಗ ಗುಗ್ಗುಳ ಸಿಗೋದು ತುಂಬ ಅಪರೂಪ. ಅದು ವ್ಯಾಪಾರದ ಲಕ್ಷಣ, ಅದು ತಗೊಂಡ್ಬಿಡ್ಲಿ ಅಂತ ಬಿಟ್ಟು ಅಂತ ವ್ಯಾಪಾರದ ಲಕ್ಷಣ ಅದು. ಈಗ ಗುಗ್ಗುಳ ಸಿಗೋದು ತುಂಬ ಅಪರೂಪ ಆಗೋಗಿದೆ, ಮೊದಲಿನ ಥರ ಗುಗ್ಗುಳ ಸಿಗ್ತಾ ಇಲ್ಲ, ಬೇಕಾದವ್ರು ತಗೊಂಬಿಡಿ, ಇಲ್ಲ ಅಂತಂದರೆ ಇನ್ನೊಂದು 2-3 ವರ್ಷ ಗುಗ್ಗುಳ ಅಂತಕ್ಕಂಥ ಸಿಗೋದಿಲ್ಲ ಅಂತ ಅವನು ಕುಕ್ಕೊಂಡು ಅವನು ಬಂಡಿನಲ್ಲಿ ಮಾರ್ಕೊಂಡು ಹೋಗ್ತಾ ಇರ್ತಾನೆ. ಈ ಬಂಡಿನಲ್ಲಿರ್ತಕ್ಕಂಥ ಗುಗ್ಗುಳ ಎಲ್ಲ ನಾನು ಕೊಡ್ತೀಯಾ, ಎಷ್ಟು ಅಂದರೆ ಎಷ್ಟೋ ಇಷ್ಟು ಸುವರ್ಣ ನಾಣ್ಯಗಳು ಅಂತ ಹೇಳ್ತಾನೆ. ಕಡೆಗೆ ಹೆಂಡತಿ ವ್ಯಾಪಾರ ಮಾಡು ಅಂತ ಕೊಟ್ಟಿರ್ತಕ್ಕಂಥ ತಾಳಿಗಳನ್ನು ಕೊಟ್ಬಿಡ್ತಾನೆ. ಅವನು ಅನ್ಕೊತಾನೆ, ಅಯ್ಯೋ ಈಶ್ವರ, ಅದೇ ಹೃದಯದ ಭಾಷೆ, ಅಯ್ಯೋ ಈಶ್ವರ, ನೆಕ್ಸ್ಟ್ ಏನೋ 2-3 ವರ್ಷ ಗುಗ್ಗುಳನೇ ಸಿಗೋದಿಲ್ವಂತೆ, ಮತ್ತೆ ನಾನು ನಿನ್ಗೆ ಹಾಕೋ ಭಾಗ್ಯ ಸಿಗುತ್ತೋ ಇಲ್ವೋ, ಆಮೇಲೆ ನನಗೆ ಊಟ ತಿನ್ನೋಕ್ಕೂ ಇವತ್ತು ದುಡ್ಡಿಲ್ಲ, ಹಂಗಾಗಿ ನಾನು ಊಟ ತಿಂದೇ ಇದ್ರೆ ಸತ್ತೋಗ್ಬಿಡ್ತೀನೋ ಏನೋ, ನಿಂಗೆ ಗುಗ್ಗುಳ ಹಾಕೋದಕ್ಕೆ ನಾನು ಬದುಕಿರ್ತೀನೋ ಇಲ್ವೋ, ಅದಕ್ಕೆ ಇರೋ ಬರೋ ಬಂಡಿ ಗುಗ್ಗುಳನೂ ತಂದು ನಿನ್ಗೆ ಗುಗ್ಗುಳ ಧೂಪ ಹಾಕ್ಬಿಡ್ತೀನಿ, ಇವತ್ತೇ ಹಾಕ್ಬಿಡ್ತೀನಿ ಅಂತೇಳ್ಬಿಟ್ಟು ಬಂಡಿ ಗುಗ್ಗುಳನೂ ಕೊಣ್ಕೊಂಬಿಡ್ತಾನೆ. ಕೊಣ್ಕೊಂಬಂದು ಎಲ್ಲ ಶಿವಲಿಂಗದ ಸುತ್ತೂರ ಗರ್ಭಗುಡಿನಲ್ಲಿ ಆ ಗುಗ್ಗುಳನ್ನೆಲ್ಲ ಜೋಡಿಸ್ಬಿಟ್ಟು ಏನು ಮಾಡ್ತಾನೆ, ತಾನು ಕೂತ್ಕೊಂಡ್ಬಿಟ್ಟು ಗುಗ್ಗುಳಕ್ಕೆ ಅಂಟಿಸ್ಕೊಂಡ್ಬಿಡ್ತಾನೆ. ಅಂದರೆ ಗುಗ್ಗುಳ ಉರಿತಾ ಇದೆ, ಹೊಗೆ ಬರ್ತಾ ಇದೆ, ಈತ ಭಾವಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಭಗವಂತನ ಭಾವಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಈಗ ಯಾರು ಬೇಕಾದ್ರೂ ತಡಿಬೋದು, ಈಶ್ವರನ್ ತಡೆಯೋದಕ್ಕಾಗೋದಿಲ್ಲ. ಅಯ್ಯೋ ಸತ್ತೋಗ್ಬಿಡ್ತಾನೆ ಈ ಹೊಗೆಗೆ. ಹೊಟ್ಟೆಗೆ ಬೇರೆ ಆಹಾರ ಇಲ್ಲ. ಹೆಂಡತಿ ನೋಡಿದ್ರೆ ಅಲ್ಲಿ ಅಗೋರಿಸ್ತಾ ಇದ್ದಾಳೆ ಮನೆಯಲ್ಲಿ, ಇವ್ನು ನೋಡಿದ್ರೆ ಎಷ್ಟು ಬಡ್ಕೊಂಡ್ರು ಎದ್ದೇಳ್ತಾ ಇಲ್ಲ, ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಕಡೆಗೆ ಪ್ರತ್ಯಕ್ಷ ಆಗ್ಬಿಡ್ತಾನೆ ಈಶ್ವರ. ಪ್ರತ್ಯಕ್ಷ ಆಗಿ, ಅಪ್ಪ ನಾನು ಬಂದಿದ್ದೀನಿ, ನಿನ್ನ ಗುಗ್ಗುಳದ ಸೇವೆಯನ್ನು ನನಗೆ ನಿಲ್ಲಿಸು ಸಾಕು, ನಿನ್ನ ಇದನ್ನು ನಾನು ತಡ್ಕೊಳಕ್ಕಾಗ್ತಾ ಇಲ್ಲ, ಇಷ್ಟು ಭಯಂಕರವಾದ ಸೇವೆಯನ್ನು ನಾನು ತಡ್ಕೊಳಕ್ಕಾಗ್ತಾ ಇಲ್ಲ, ಗುಗ್ಗುಳದ ಸೇವೆಯನ್ನು ನಿಲ್ಲಿಸು. ಎಷ್ಟು ಹೇಳಿದ್ರೂ ಕೇಳ್ತಾ ಇರೋದಿಲ್ಲ, ಭಾವಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾನೆ ಭಗವಂತನನ್ನು. ಕಡೆಗೆ ಶಿವಗಣಗಳೆಲ್ಲ ಬಂದ್ಬಿಡ್ತಾರೆ, ಪಾರ್ವತಿ ಪರಮೇಶ್ವರ ಎಲ್ಲ ಶಿವಗಣಗಳೆಲ್ಲ ಪ್ರತ್ಯಕ್ಷ ಆಗಿ ಕಡೆಗೆ ಆತನ ಎಬ್ಬಿಸಿ ಹೇಳ್ತಾರೆ, ಅಪ್ಪ ನೀನು ಗುಗ್ಗುಳ ನೋಡು, ನೀನು ಇವತ್ತೇ ಟೆನ್ಷನ್ ಬೀಳಬೇಡ, ಗುಗ್ಗುಳ ಸಿಗುತ್ತೋ ಇಲ್ವೋ, ಇರೋ ಬರೋ ಗುಗ್ಗುಳ ಎಲ್ಲ ಇವತ್ತೇ ಹಾಕ್ಬಿಡ್ತೀನಿ, ಈ ಟೆನ್ಷನ್ ಏನೂ ಬೇಡಬೇಡ. 16 ತಲೆ ತಿಂದರೂ ಕೂಡ ತರಗದೇ ಇರೋ ಅಷ್ಟು ಐಶ್ವರ್ಯ ನಿಂಗೆ ಈಗಲೇ ಕೊಟ್ಬಿಡ್ತಾ ಇದ್ದೀನಿ, ನೀನು ದೊಡ್ಡ ಐಶ್ವರ್ಯ ಅಂತ ನನ್ನ ಮಾಡಾಕ್ಬಿಡ್ತಾ ಇದ್ದೀನಿ, ಆಮೇಲೆ ನಿನಗೆ ಬೇಕಾದ ಗುಗ್ಗುಳ ಸಿಗ್ತಕ್ಕಂಥ ಒಂದು ವರನ ನಿಂಗೆ ಕೊಟ್ಬಿಡ್ತಾ ಇದ್ದೀನಿ, ಸಾಲದಕ್ಕೆ ನಿನ್ನ ಮನೆ ಮಂದಿ ಆದಿಯಾಗಿ ನಿನ್ನ ಸಂಬಂಧಿಕರು ಯಾರ್ಯಾರಿದ್ದಾರೋ ಅಷ್ಟು ಜನಕ್ಕೂ ಕೈಲಾಸವಾಸನ ಅನುಗ್ರಹಿಸ್ಬಿಡ್ತಾ ಇದ್ದೀನಿ, ದಯವಿಟ್ಟು ನಿನ್ನ ಸಾಧನೆಯನ್ನು ಬಿಟ್ಬಿಡು, ನಾಳೆಯಿಂದ ಸ್ವಲ್ಪ ಗುಗ್ಗುಳ ತಂದು ಹಾಕ್ಸಾಕು ನನಗೆ ಸೇವೆ, ಈಗ ಎದ್ದೋಗಪ್ಪ ಊಟ ಮಾಡೋಗು ಮನೆಗೆ ಹೋಗಿ ಅಂತೇಳ್ಬಿಟ್ಟು ಈಶ್ವರ ಪಾರ್ವತಿ ಶಿವಗಣಗಳು ಎಲ್ಲ ಬಂದು ಎಬ್ಬಿಸ್ತಾರೆ. ಇದು ಗುಗ್ಗುಳ ನಾಯನಾರ್ ಕತೆ. ಅಂದರೆ ಆತ ಮಾಡಿದ ಸೇವೆ ಏನೂ ಇಲ್ಲ ನೋಡಿ, ಏನೂ ಇದೆಯಾ ಇದರಲ್ಲಿ, ಅಜ್ಞಾನದ ಸೇವೆ ಅಷ್ಟೇ ಇದು.
ಯಾವ ಒಂದು ಸ್ತೋತ್ರ ಇಲ್ಲ, ಪೂಜೆ ಇಲ್ಲ, ಯಾವ ಥರದ್ದು ಇಲ್ಲ. ಅವ್ನು ಕೇಳಿಸ್ಕೊಂಡಿದ್ದೇನೋ, ಓ ಶಿವ ಬರೋಕ್ಕೆ ಮುಂಚೆ ಸಾಮ್ರಾಣಿ ವಾಸನೆ ಬರುತ್ತೆ, ತಗೋ ನಾಳೆಯಿಂದ ನೀನು ಸಾಮ್ರಾಣಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸಾಮ್ರಾಣಿ ಹಾಕೋದೇ ದೊಡ್ಡ ಸಾಧನೆ ಮಾಡ್ಕೊಂಬಿಟ್ಟ. ಅದರಿಂದನೇ ಪರಮಾತ್ಮನನ್ನು ಒಲಿಸ್ಕೊಂಬಿಟ್ಟ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪರಮಾತ್ಮನನ್ನು ಒಲಿಸ್ಕೊಳ್ಳೋದು ತುಂಬ ಈಸಿ. ತ್ರಿರೂಪ ಭಂಗಪರು ಪ್ರೇಮ ಕಾರ್ಯಂ ಪ್ರೇಮೈವ ಕಾರ್ಯಂ. ಪ್ರೇಮ ಒಂದು ಇರಬೇಕಷ್ಟೇ. ಒಬ್ಬೊಬ್ಬರು ನಾಯನಾರ ಕಥೆಯನ್ನು ಕೇಳಿ, 61 ನಾಯನಾರ ಕಥೆಗಳು ನೀವು ಕೇಳಿದ್ರೆ ಅವ್ರು ಬರೀ ಮಾಡಿದ ಸಾಧನೆ ಏನೂ ಇಲ್ಲ. ಯಾರೂ ವೇದವಿದರಲ್ಲ, ಯಾರೂ ತಿಳಿದಿರ್ತಕ್ಕಂಥ ಜ್ಞಾನಿಗಳಲ್ಲ, ಯಾರೂ ತಪಸ್ವಿಗಳಲ್ಲ, ಯಾರೂ ಯೋಗಿಗಳಲ್ಲ, ಯಾರೂ ಸಿದ್ಧರಲ್ಲ. ಸಾಮಾನ್ಯವಾಗಿರ್ತಕ್ಕಂಥ ನಮ್ಮ ನಿಮ್ಮಂಥ ಒಂದು ಸಾಮಾನ್ಯ ಜೀವಿಗಳು 61 ಜನ ನಾಯನಾರು. ಆದರೆ ಅವ್ರು ಮಾಡ್ಕೊಂಡಿದ್ದ ಸಾಧನೆ ಏನು ಅಂದರೆ, ಜೀವನದಲ್ಲಿ ಪರಮಾತ್ಮನನ್ನು ಪ್ರೀತಿಸಿದ್ದು ಅಷ್ಟೇ. ಆ ಪ್ರೀತಿಯಿಂದಲೇ ಪರಮಾತ್ಮನನ್ನು ಪಡ್ಕೊಂಬಿಟ್ಟು. ಹಾಗಾಗಿ ಪ್ರೇಮ ಕಾರ್ಯಂ ಪ್ರೇಮೈವ ಕಾರ್ಯಂ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸೂತ್ರನ ಇನ್ನೂ ವಿಶದವಾಗಿ ಡೀಟೇಲ್ ಆಗಿ ನಾವು ಹೇಳ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ಸಮಯ ಮುಗಿತಾ ಬಂದಿರೋದ್ರಿಂದ ಈ ಒಂದು ಸೂತ್ರಕ್ಕೆ ನಾವು ಇವತ್ತಿನ ಒಂದು ಇದನ್ನು ಮುಗಿಸ್ಕೊಳ್ಳೋಣ. ಇನ್ನು ಮುಂದಿನ ಇದೇ ಸೂತ್ರನ ಅಂದರೆ 66ನೆಯ ಇದೇ ಸೂತ್ರನ ನೆಕ್ಸ್ಟು 2ನೇ ಶನಿವಾರ, ಮುಂದಿನ ತಿಂಗಳ 2ನೇ ಶನಿವಾರ ನಾವು ಇದನ್ನು ಚರ್ಚೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರವಚನವನ್ನು ಮುಗಿಸ್ಕೊಳ್ಳೋಣ. ನಮ್ಮ ನಾಗರಾಜ ಶ್ರೇಷ್ಠಿಗಳು ಯಾಕೋ ಕಾಣಿಸ್ತಾ ಇಲ್ಲ. ಮೊನ್ನೆ ಪ್ರವಚನಕ್ಕೂ ಬಂದಿರಲಿಲ್ಲ, ಸಿದ್ಧ ಸಮಾಧಿ ಯೋಗಕ್ಕೂ ಬಂದಿರಲಿಲ್ಲ, ಇಲ್ಲೂ ಕಾಣ್ತಾ ಇಲ್ಲ. ಯಾಕೆ? ಅವನಾ? ಹಾಂ, ಸರಿ. ಇಲ್ಲಿಗೆ ಈ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.